ಶುಭೋದಯ ಮೇಡಮ್. ಥ್ಯಾಂಕ್ ಯು. ಶುಭೋದಯ ಸರ್. ಮಹಾವತಾರ್ ಫೌಂಡೇಶನ್ ಸಮಗ್ರ ಸ್ವಾಸ್ಥ್ಯ 365 ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತ ಎಲ್ಲಾ ಆತ್ಮ ಬಂಧುಗಳಿಗೂ, ಎಲ್ಲಾ ಆಧ್ಯಾತ್ಮ ಆಸಕ್ತರಿಗೂ ನಮಸ್ಕಾರ. ನನ್ನ ಎಲ್ಲಾ ಆಧ್ಯಾತ್ಮಿಕ ಗುರುಗಳೆಲ್ರಿಗೂ, ಆತ್ಮಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೂ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿಯರಿಗೂ ಕೃತಜ್ಞತಾ ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ 2 ದಿನ ಎನ್ಲೈಟನ್ಮೆಂಟ್ ಕುರಿತ ವಿಚಾರಧಾರೆಯನ್ನ ನಿಮ್ಮೊಂದಿಗೆ ಹಂಚಿಕೊಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ರಂಗನಾಥ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಿನ್ನೆ ದಿನ ಜ್ಞಾನೋದಯಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ವಿಚಾರಗಳನ್ನ ತಿಳ್ಕೊಂಡು ಅದರ ಮುಂದಿನ ವಿಚಾರವನ್ನ ತಿಳ್ಕೊಳ್ಳೋಣ. ಜ್ಞಾನೋದಯ ಕುರಿತಂಗೆ ನಮ್ಮ ಭಾರತೀಯ ತತ್ವ ಸಿದ್ಧಾಂತಗಳು ಏನ್ ಹೇಳುತ್ತವೆ? ಜ್ಞಾನೋದಯ ಸ್ಥಿತಿ ಅಂದ್ರೆ ಆತ್ಮ ಸಾಕ್ಷಾತ್ಕಾರ, ವಿಮೋಚನೆ, ಮೋಕ್ಷ, ಆತ್ಮದ ನಿಜ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಳೋದು, ಶುದ್ಧ ಚೈತನ್ಯ ಪ್ರಜ್ಞೆಯೊಂದಿಗಿರೋದು, ಆಂತರಿಕವಾಗಿ ಉಂಟಾಗುವಂತಹ ಒಂದು ಸಂತೋಷ ಮತ್ತು ಆತ್ಮಾನಂದದ ಸ್ಥಿತಿ, ಅಜ್ಞಾನದಿಂದ ಮುಕ್ತಿ ಹೊಂದಿದ ಪರಿಪೂರ್ಣ ಜ್ಞಾನದ ಸ್ಥಿತಿ ಅಂತಾನು ವಿವರಿಸಿದೆ. ಎನ್ಲೈಟನ್ಮೆಂಟ್ ಅನ್ನೋ ಆಂಗ್ಲ ಪದದ ಸಮಾನಾರ್ಥ ಆಧ್ಯಾತ್ಮಿಕ ಪದಗಳು ಜ್ಞಾನೋದಯ, ಬುದ್ಧತ್ವ, ಆತ್ಮ ಸಾಕ್ಷಾತ್ಕಾರ, ಆಧ್ಯಾತ್ಮಿಕ ಜಾಗೃತಿ, ದಿವ್ಯ ಜ್ಞಾನ ಪ್ರಕಾಶ, ಕೇವಲ ಜ್ಞಾನ ಹಾಗೂ ನಿರ್ವಾಣ ಅನ್ನೋದನ್ನ ಪ್ರತಿ ಪದಗಳ ಗೂಢಾರ್ಥಗಳನ್ನು ಕೂಡ ತಿಳ್ಕೊಂಡ್ವಿ. ಜೊತೆಗೆ ಜ್ಞಾನೋದಯ ಕುರಿತು ಡಾಕ್ಟರ್ ಫ್ರೆಡರಿಕ್ ಲೆನ್ಸ್ ಬರೆದಿರುವಂತ ಸರ್ಫಿಂಗ್ ದಿ ಹಿಮಾಲಯಾಸ್ ಅಂಡ್ ಟ್ರಾವೆಲ್ಸ್ ವಿತ್ ಮಾಸ್ಟರ್ ಸ್ವಾಪ್ ಅನ್ನೋ ಪುಸ್ತಕದ ಆಯ್ದ ಭಾಗಗಳನ್ನ ತಿಳ್ಕೊಂಡ್ವಿ. ಪತ್ರಿ ಸರ್ ನಮ್ಗೆ ಹೇಳಿದ್ರು, ಮಾನವನಿಗೆ 2 ರೀತಿಯ ಜೀವನ ಇರುತ್ತೆ. ಒಂದು ಪ್ರಾಪಂಚಿಕ ಜೀವನ, ಇನ್ನೊಂದು ಆಧ್ಯಾತ್ಮಿಕ ಜೀವನ ಅಂತಿರುತ್ತೆ. ಪ್ರಾಪಂಚಿಕ ಜೀವನಕ್ಕೆ ಅವಶ್ಯವಿರುವಂತಹ ಮೂಲಭೂತ ಜ್ಞಾನ ಯಾವುದು, ಆಧ್ಯಾತ್ಮಿಕ ಜೀವನಕ್ಕೆ ಅವಶ್ಯವಿರುವಂತಹ ಆಧ್ಯಾತ್ಮಿಕ ಜ್ಞಾನ ಯಾವುದು ಅನ್ನೋದನ್ನು ತಿಳ್ಕೊಂಡ್ವಿ. ಆಧ್ಯಾತ್ಮಿಕ ಶಾಸ್ತ್ರದ ಪರಿಜ್ಞಾನದಲ್ಲಿ ಜ್ಞಾನೋದಯಕ್ಕೆ ಧ್ಯಾನ ಸಾಧನೆ ಅತ್ಯವಶ್ಯಕ ಅಂತ ಪತ್ರಿ ಸರ್ ಖಂಡಿತವಾಗಿ ಹೇಳಿರೋದನ್ನು, ಜ್ಞಾನೋದಯ ಅನ್ನೋದು ಹಂತ ಹಂತವಾಗಿ ಮಾತ್ರ ಹೊಂದೋಕೆ ಸಾಧ್ಯ ಅನ್ನೋದನ್ನು ನಿನ್ನೆ ಅರ್ಥ ಮಾಡ್ಕೊಂಡಿದ್ವಿ. ಈ ದಿವಸ ಪತ್ರಿ ಸರ್ ಅವರು ವಿವರಿಸಿರುವಂತ ಎಲ್ಲೂ ಸಿಗದೆ ಇರುವಂತಹ ಜ್ಞಾನೋದಯ ಕುರಿತ ಮತ್ತೊಂದು ಹೊಸ ಪರಿಕಲ್ಪನೆಯನ್ನ ನೋಡೋಣ. ಅದೇನಂದ್ರೆ, ಜ್ಞಾನೋದಯ ಹೊಂದೋಕೆ ಸಾಧನೆಯ ಹಂತಗಳಿರ್ಲಿ, ಜ್ಞಾನೋದಯದಲ್ಲೇ 3 ರೀತಿಯ ಜ್ಞಾನೋದಯದ ಹಂತಗಳಿವೆ ಅಂತ ವಿವರಿಸ್ತಾ, ಎನ್ಲೈಟನ್ಮೆಂಟ್ ಅನ್ನೋದು ಒಂದು ಕಂಟಿನ್ಯೂಸ್ ಪ್ರಾಸೆಸ್, ಅಂದ್ರೆ ನಿರಂತರವಾಗಿ ಪ್ರಕ್ರಿಯೆಯಲ್ಲಿರುವಂತಹದ್ದು ಅಂತ ಹೇಳಿದ್ದಾರೆ. ಅವು ಯಾವುದು ಅಂತಂದ್ರೆ, ಮುಂದೆ ಈ ಬಗ್ಗೆ ಸುಮಾರು ವಿಚಾರ ಹೇಳೋದ್ರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎನ್ಲೈಟನ್ಮೆಂಟ್ ಅನ್ನೋದ್ರಲ್ಲೇ 3 ಹಂತಗಳಿದೆ ಅಂತ ಪತ್ರಿ ಸರ್ ವಿವರಣೆ ಮಾಡಿದ್ದಾರೆ. ಆ 3 ಹಂತಗಳು ಯಾವುದು ಅಂದ್ರೆ, ಎನ್ಲೈಟನ್ಮೆಂಟ್ ಬಿಫೋರ್ ಎನ್ಲೈಟನ್ಮೆಂಟ್, ಎನ್ಲೈಟನ್ಮೆಂಟ್ ಪ್ರಾಪರ್, ಎನ್ಲೈಟನ್ಮೆಂಟ್ ಆಫ್ಟರ್ ಎನ್ಲೈಟನ್ಮೆಂಟ್ ಅಂತ ಹೇಳಿದ್ದಾರೆ. ಅಂದ್ರೆ ಅನುರೂಪವಾದ ಜ್ಞಾನೋದಯಕ್ಕೆ ಮುನ್ನ ಆಗ್ಬೇಕಿರುವಂತಹ ಒಂದು ಜ್ಞಾನೋದಯ, ಅನುರೂಪವಾದ ಜ್ಞಾನೋದಯ ಅಥವಾ ಯುಕ್ತ ಜ್ಞಾನೋದಯ, ಜ್ಞಾನೋದಯದ ನಂತರ ಆಗ್ಬೇಕಿರುವಂತ ಅತ್ಯುನ್ನತ ಜ್ಞಾನೋದಯ ಅಂತ ಹೇಳಿದ್ದಾರೆ. ಅಂದ್ರೆ ಯುಕ್ತ ಜ್ಞಾನೋದಯಕ್ಕೆ ಮುನ್ನ ಉಂಟಾಗ್ಬೇಕಿರೋ ಜ್ಞಾನೋದಯ, ಯುಕ್ತ ಜ್ಞಾನೋದಯ, ಯುಕ್ತ ಜ್ಞಾನೋದಯದ ನಂತರ ಉನ್ನತ ಜ್ಞಾನೋದಯ ಅಂತ ಈ 3 ಹಂತಗಳಿದೆ ಅಂತ ತಿಳಿಸ್ತಾ, ಬುದ್ಧನ ಜ್ಞಾನೋದಯದ ಪಥಕ್ಕೆ ಸಂಬಂಧಿಸಿ ವಿವರಿಸಿದ್ದಾರೆ ಪತ್ರಿ ಸರ್. ಈ ಮೊದಲನೇ ಹಂತ ಏನಿದೆಯೋ, ಎನ್ಲೈಟನ್ಮೆಂಟ್ ಬಿಫೋರ್ ಎನ್ಲೈಟನ್ಮೆಂಟ್ ಅಂತ, ಇದು ಸಿದ್ಧಾರ್ಥನ್ಗೆ ಹೇಗಿತ್ತು ಅಂತ ಹೇಳಿದ್ದಾರೆ. ಅಂದ್ರೆ ಜೀವ ಮತ್ತು ಜೀವನ ಸಂಬಂಧಿತ ಯಾವ ಆಧ್ಯಾತ್ಮಿಕತೆಯೂ ಅವನಿಗೆ ತಿಳಿದಿರ್ಲಿಲ್ಲ ಸಿದ್ಧಾರ್ಥನ್ಗೆ. ಚೆನ್ನನ ಜೊತೆ ಅವನ ನಗರ ಪ್ರದಕ್ಷಿಣೆಯಲ್ಲಿ ಕಂಡ 3 ದೃಶ್ಯಗಳಿಂದ ಅವನಲ್ಲಿ, ಅವನ ಆಂತರ್ಯದಲ್ಲಿ ದುಃಖ ಕುರಿತು 3 ಪ್ರಶ್ನೆಗಳು ಮೂಡಿದ್ವು. ಆ ಪ್ರಶ್ನೆಗಳಿಗೆ ಉತ್ತರವನ್ನ, ಸತ್ಯವನ್ನ ಕಂಡುಹುಡುಕಕ್ಕೋಸ್ಕರ ಅರಮನೆಯನ್ನ ತ್ಯಜಿಸಿ, ಹೆಂಡತಿ ಮಗುವನ್ನು ಆಸ್ಥಾನದಲ್ಲೇ ಬಿಟ್ಟೋಗಿ ಸನ್ಯಾಸ ಸ್ವೀಕರಿಸಿ ಸಾಧನೆಯಲ್ಲಿ ತೊಡಗ್ದ. 500ಕ್ಕೂ ಹೆಚ್ಚು ಗುರುಗಳ ಮಾರ್ಗದರ್ಶನದಲ್ಲಿ 5.5 ವರ್ಷಗಳು ಸಾಧನೆಯಲ್ಲಿ, ಸತ್ಯಾನ್ವೇಷಣೆಯಲ್ಲಿ ತೊಡಗ್ದ. ಇಲ್ಲಿ ಅವನ ಮನಸ್ಸಿನಲ್ಲಿ ಉದ್ಭವವಾದ ಮೂಡಿದ ಪ್ರಶ್ನೆಗಳು, ಸತ್ಯದ ಹುಡುಕಾಟ ಹಾಗೂ ಗುರುಗಳ ಮಾರ್ಗದರ್ಶನದಲ್ಲಿರುವಂತಹ ಸ್ಥಿತಿನೇ ಯುಕ್ತ ಜ್ಞಾನೋದಯಕ್ಕೆ ಮುನ್ನವೇ ಜ್ಞಾನೋದಯದ ಪ್ರಯಾಣ ಪ್ರಾರಂಭವಾಗಿರೋದು. ಏನಂದ್ರೆ, ನಮ್ಮ ಮನಸ್ಸಲ್ಲಿ ಪ್ರಶ್ನೆಗಳು ಹುಟ್ಟಿದ್ರೆ ನಾವು ಅದು ಉತ್ತರಕ್ಕೆ ಕಂಡು ಹುಡ್ಕಕ್ ಹೋಗ್ತೀವಲ್ವಾ, ಆ ಒಂದು ಮೊದಲನೇ ಸ್ಥಿತಿ ಅಂತ ಪತ್ರಿ ಸರ್ ಹೇಳ್ತಾರೆ.
ಪತ್ರಿ ಸರ್ ಅವರು ಚಿಕ್ಕಂದಿನಿಂದಾನು ಜ್ಞಾನೋದಯದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ತೃಷೆ ಇತ್ತಂತೆ. ಪುಸ್ತಕಗಳನ್ನ ಓದೋಕೆ ಪ್ರಾರಂಭಿಸಿದ್ರಂತೆ. ಅವ್ರಿಗೆ 15 ವರ್ಷ ಆಗಿದ್ದಾಗ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಬರೆದಿದ್ದಂತ ಇಂಡಿಯನ್ ಫಿಲಾಸಫಿ ಗ್ರಂಥದ 2 ವಾಲ್ಯೂಮ್ ಅಧ್ಯಯನ ಮಾಡಿದ್ರಂತವ್ರು. ಅಂದ್ರೆ ನಿಜವಾದ ಯುಕ್ತವಾದ ಪ್ರಾಪರ್ ಅನುರೂಪವಾದ ಜ್ಞಾನೋದಯಕ್ಕೆ ಮುನ್ನ ಜ್ಞಾನದ ಹಾತೊರೆಯುವಿಕೆಯನ್ನ, ತೃಷೆಯನ್ನ, ಪ್ರಯತ್ನವನ್ನ, ನಮ್ಮಲ್ಲಿ ಮೂಡುವಂತ ಆಧ್ಯಾತ್ಮಿಕ ಪ್ರಶ್ನೆಗಳನ್ನೇ ಎನ್ಲೈಟನ್ಮೆಂಟ್ ಬಿಫೋರ್ ಎನ್ಲೈಟನ್ಮೆಂಟ್ ಅಂತ ಅನ್ನೋದು. ಅಂದ್ರೆ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಿದ್ರೆ, ನಮ್ಮಲ್ಲಿ ಅನುಮಾನ ಬಂದ್ರೆ, ತಿಳ್ಕೊಬೇಕು ಅನ್ನೋ ಹಂಬಲ ನಮ್ಮಲ್ಲಿ ಕಾಡ್ತಾ ಇದ್ರೆ ಅದ್ರ ಮೂಲಕ ನಮ್ಗೆ ಎನ್ಲೈಟನ್ಮೆಂಟ್ ಸಿಕ್ಕೇ ಸಿಗುತ್ತೆ. ಆದ್ರೆ ಆ ಪ್ರಶ್ನೆಗಳು ಏನೇನ್ ಹುಟ್ಟುತ್ತೋ ಅದನ್ನ ಜ್ಞಾನೋದಯಕ್ಕೆ ಮುನ್ನ ಆಗುವಂತ ಜ್ಞಾನೋದಯ ಅಂತ ವಿವರಿಸಿದ್ದಾರೆ. ಇನ್ನು 2ನೇ ಹಂತವಾದ ಯುಕ್ತ ಜ್ಞಾನೋದಯ, ಎನ್ಲೈಟನ್ಮೆಂಟ್ ಪ್ರಾಪರ್ ಅಂದ್ರೆ ಏನು ಅಂದ್ರೆ, ಗೌತಮ ಆನಾಪಾನಸತಿ ಧ್ಯಾನ ಸಾಧನೆಯಲ್ಲಿ ತೊಡಗೋ ಮೂಲಕ ಸೂಕ್ಷ್ಮ ಶರೀರ ಯಾನ ಆಯ್ತು. ತಾನು ಭೌತಿಕ ದೇಹ ಮಾತ್ರವಲ್ಲ, ನಾವು ಜೀವಿಸೋ ಭೂಮಿಯು ಕೂಡ ಒಂದೇ ಒಂದು ಲೋಕ ಅಲ್ಲ, ಅನೇಕ ಲೋಕಗಳಿವೆ ಅನ್ನೋದು ಧ್ಯಾನದ ಅನುಭವದಿಂದ ಅರ್ಥ ಆಯ್ತು ಗೌತಮಂಗೆ, ಸಿದ್ಧಾರ್ಥನಿಗೆ. ತನ್ನ ದಿವ್ಯ ಚಕ್ಷುಗಳು ತೆರ್ಕೊಂಡು ವಿಪಸನ ಸ್ಥಿತಿಯಲ್ಲಿ ತನ್ನ ಜನ್ಮ ಪರಂಪರೆಯನ್ನ, ತನ್ನ 569 ಪೂರ್ವ ಜನ್ಮಗಳನ್ನ ನೋಡ್ಕೊಂಡ, ತನ್ನ ಜನ್ಮಾಂತರದ ಎಲ್ಲಾ ಕರ್ಮಗಳನ್ನು, ಅದರ ಮುಂದಿನ ಜನ್ಮಗಳಲ್ಲಿ ಆ ಕರ್ಮಗಳ ಪರಿಣಾಮಗಳನ್ನು ಕಂಡುಕೊಂಡ. ಯಾವ ಕರ್ಮಕ್ಕೆ ಯಾವ ಫಲ ಅಂತನೂ ತಿಳಿದು 4 ಆರ್ಯ ಸತ್ಯಗಳನ್ನ ತಿಳ್ಕೊಂಡ. ಏನದು 4 ಆರ್ಯ ಸತ್ಯಗಳು? ದುಃಖ ಸತ್ಯ, ದುಃಖ ಕಾರಣ ಸತ್ಯ, ದುಃಖ ನಿರ್ಮೂಲನೆ ಸತ್ಯ, ದುಃಖ ನಿರ್ಮೂಲನ ವಿಧಾನ ಸತ್ಯ. ಆ ವಿಧಾನನೇ ಆನಾಪಾನಸತಿ ಧ್ಯಾನ ಅನ್ನೋದನ್ನ ತಿಳಿದು ಅಷ್ಟಾಂಗ ಮಾರ್ಗವನ್ನ ರೂಪಿಸ್ದ. ಒಂದೇ ಒಂದು ಹುಣ್ಣಿಮೆ ರಾತ್ರಿಯ ಧ್ಯಾನದಲ್ಲಿ ಇಷ್ಟೆಲ್ಲ ತಿಳಿದ. ಇದು ನಿಜವಾದ ಯುಕ್ತ ಜ್ಞಾನೋದಯ. ಅವನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ತು. ಹೇಗೆ? ಆನಾಪಾನಸತಿ ಧ್ಯಾನದಲ್ಲಿ, ಅದು ಹುಣ್ಣಿಮೆಯ ಇಡೀ ರಾತ್ರಿಯ ಧ್ಯಾನದಲ್ಲಿ ಜ್ಞಾನೋದಯ ಆಯ್ತು, ಎನ್ಲೈಟನ್ಮೆಂಟ್ ಆಯ್ತು. ಇದು ನಿಜವಾದ ಯುಕ್ತ ಜ್ಞಾನೋದಯ. ತನ್ನ ಏನೇನ್ ತಿಳ್ಕೊಂಡವನು, ತನ್ನ ಬಗ್ಗೆ, ತನ್ನ ಪೂರ್ವ ಜನ್ಮಗಳ ಬಗ್ಗೆ, ತನ್ನ ದಿವ್ಯ ಚಕ್ಷುಗಳ ಮೂಲಕ ತಿಳ್ಕೊಂಡ. ಅದರ ದಿವ್ಯ ಚಕ್ಷುಗಳ ಮೂಲಕನೇನೆ ಪುನರ್ಜನ್ಮ ಸಂಬಂಧಿತ ಕಾರಣ ಪರಿಣಾಮಗಳನ್ನ ತಿಳ್ಕೊಂಡ, ಕರ್ಮ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಂಡ, ಜೀವನ ವಿಜ್ಞಾನವನ್ನ ತಾನೇ ವೀಕ್ಷಿಸಿ ಅರ್ಥ ಮಾಡ್ಕೊಂಡ. ಯಾರೋ ಹೇಳಿದ್ದಲ್ಲ, ಆ ಜ್ಞಾನೋದಯ, ಉದಯ ಅಂದ್ರೆ ತನ್ನ ಜ್ಞಾನ ತನ್ನಲ್ಲೇ ಉತ್ಪತ್ತಿ ಆಯ್ತು. ಈ ಜ್ಞಾನ ಎಲ್ಲಿತ್ತು, ಎಲ್ಲಿಂದ ಉದಯವಾಯ್ತು, ಹೇಗೆ ಹೊರಹೊಮ್ಮಿ ಬಂತು? ತನ್ನ ಸಾಧನೆಯಿಂದ, ತನ್ನೊಳಗಿನಿಂದಾನೇ ಬಂತು. ತನ್ನ 3ನೇ ಕಣ್ಣೇ ವೀಕ್ಷಿಸ್ತು. ಇದಕ್ಕೆ ಸಾಕ್ಷಿ ಯಾರು ಬೇಡ, ಅವನೇ ಸಾಕ್ಷಿ. ಈ ಆತ್ಮಜ್ಞಾನ ಶಾಶ್ವತ ಜ್ಞಾನ, ಯುಕ್ತ ಜ್ಞಾನ, ನಿಜವಾದ ಜ್ಞಾನ. ಇದನ್ನ ಜ್ಞಾನೋದಯ, ಯುಕ್ತ ಜ್ಞಾನೋದಯ, ಎನ್ಲೈಟನ್ಮೆಂಟ್ ಪ್ರಾಪರ್ ಅಂತ ಹೇಳ್ತಾರೆ. ಇನ್ನು 3ನೇ ಹಂತ ಎನ್ಲೈಟನ್ಮೆಂಟ್ ಆಫ್ಟರ್ ಎನ್ಲೈಟನ್ಮೆಂಟ್ ಅಂತ. ಅಂದ್ರೆ ಜ್ಞಾನೋದಯವಾದವರು ಧ್ಯಾನದಲ್ಲಿ ಹೊಸ ಆಯಾಮದಲ್ಲಿ, ಅಂದ್ರೆ ಬೇರೆ ಬೇರೆ ಹೈಯರ್ ಡೈಮೆನ್ಷನ್ಸ್ ಅಲ್ಲಿ ವಿಹರಿಸ್ತಾ ಇರ್ತಾರೆ. ಸಿದ್ಧಾರ್ಥ ಗೌತಮ ಬುದ್ಧನಾದ ತನ್ನ ಸೂಕ್ಷ್ಮ ಶರೀರದಲ್ಲಿ ಧ್ಯಾನಿಸಿ, ತನ್ನ ಕಾರಣ ಶರೀರದಲ್ಲಿ ಹೊರಬಂದು, ಕಾರಣ ಶರೀರದಲ್ಲಿ ಧ್ಯಾನಿಸಿ ಆನಂದಮಯ ಶರೀರದಲ್ಲಿ ಹೊರಬರ್ತಾ ಇದ್ದ ಅಂತ ಪತ್ರಿ ಸರ್ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಧ್ಯಾನದಲ್ಲಿ ಸೂಕ್ಷ್ಮದಲ್ಲಿ ಪ್ರಬುದ್ಧ ಮಾಸ್ಟರ್ಸ್ನ ಭೇಟಿಯಾಗ್ತಾ ಇದ್ದಂತೆ. ಜ್ಞಾನಾನ್ವೇಷಣೆ, ಸತ್ಯಾನ್ವೇಷಣೆ ಮುಂದುವರಿತಿತ್ತು. ತಾನು ಬುದ್ಧನಾಗಿ ಮೂಡಿದಾಗ ಹರಿದು ಬಂದಂತ ಜ್ಞಾನವನ್ನ, ಆ ಅನುಭವವನ್ನ ಹಂಚಕ್ಕೋಸ್ಕರವಾಗಿ ತನ್ನ ಶಿಷ್ಯಂದ್ರಿಗಾಗಿ ಬುದ್ಧ ಹುಡುಕಾಟ ನಡೆಸಿದ್ದ ಅಂತ ಪತ್ರಿ ಸರ್ ತಿಳಿಸಿದ್ದಾರೆ. ಈ ಬುದ್ಧತ್ವದ ಸ್ಥಿತಿಯಲ್ಲಿ ಬುದ್ಧ ಯಾವುದೇ ಆಶ್ರಮವನ್ನು ಸ್ಥಾಪಿಸದೆ, ಇದ್ದಲ್ಲೇ ಹೋದಲ್ಲೇ ಮರಗಳಡಿನಲ್ಲಿ ನಿಸ್ವಾರ್ಥವಾಗಿ ಜ್ಞಾನ ಪ್ರಸಾರವನ್ನ 40 ವರ್ಷಗಳ ಕಾಲ ಕಾಲ್ನಡಿಗೆಯಲ್ಲೇ ಮಾಡ್ದ. ಇದು ಜ್ಞಾನೋದಯ ಪಡೆದವರು ಮಾಡಬೇಕಾದಂತ ಮುಖ್ಯ ಕೆಲಸ, ಕರ್ಮ, ಮಾನವ ಸೇವೆ. ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿ ಸರ್ ಕೂಡ 1983ರಿಂದ 2022ರವರೆಗೂ ನಿಸ್ವಾರ್ಥವಾಗಿ ಯಾವುದೇ ಆಶ್ರಮವನ್ನು ಸ್ಥಾಪಿಸದೆ, ಇಡೀ ದಿನ, ಇಡೀ ವಾರ, ಇಡೀ ವರ್ಷ 365 ದಿವಸನೂ ಆನಾಪಾನಸತಿ ಧ್ಯಾನ ಪ್ರಚಾರ, ಪಿರಮಿಡ್ ಶಕ್ತಿ ವಿಚಾರ, ಆಧ್ಯಾತ್ಮಿಕ ಜ್ಞಾನ ಪ್ರಸಾರದಲ್ಲಿ ತೊಡಗಿ ಮಾನವ ಕುಲಕ್ಕೆ
ಮಾನವ ಮಾಧವನಾಗೋ ಮುಕ್ತಿ ಮೋಕ್ಷ ಸಾಧಿಸಬಲ್ಲ ಜ್ಞಾನ ಸಲ್ಲಿಸಿ ಧ್ಯಾನ ಮತ್ತು ಜ್ಞಾನ ಆಂದೋಲನವನ್ನೇ ಮಾಡಿ ಧ್ಯಾನಾಸಕ್ತರೆಲ್ರಿಗೂ ಜ್ಞಾನೋದಯದ ಪ್ರಕ್ರಿಯೆಗೆ ಪ್ರಾರಂಭಿಕ ಚಾಲನೆಯನ್ನ ನೀಡಿದವರು. ಎಲ್ರಿಗೂ ಒಂದು ಕುತೂಹಲ ತೃಷೆ ಹುಟ್ಟೋ ತರ ಮಾಡಿದವರು ನಿಮ್ಮೆಲ್ಲರ ಧ್ಯಾನ ಗುರುಗಳಾದ ಪತ್ರಿ ಸರ್ ಅವರು. ಈ ಸಿದ್ಧಾರ್ಥ 3 ಮನ ಕಲ್ಕುವಂತ ದೃಶ್ಯಗಳನ್ನ ನೋಡಿದಾಗ, ಅರಮನೆಯನ್ನ ತೊರೆದಾಗ ಪ್ರಾರಂಭವಾದಂತ ಜ್ಞಾನೋದಯದ ಪ್ರಕ್ರಿಯೆಯು 5.5 ವರ್ಷಗಳ ನಂತರ ಜ್ಞಾನೋದಯ ಪಡೆದಿದ್ದು ವೈಶಾಖ ಶುದ್ಧ ಪೌರ್ಣಿಮೆಯ ರಾತ್ರಿಯ ಧ್ಯಾನದಲ್ಲಿ. ಈ ಧ್ಯಾನದ ಫಲವಾಗಿ ಜ್ಞಾನೋದಯ ಪರಿಪೂರ್ಣಗೊಂಡಿದ್ದು, ತದನಂತರ ಧ್ಯಾನ ಪ್ರಚಾರ ಹಾಗೂ ಜ್ಞಾನ ಪ್ರಸಾರ, ಆಧ್ಯಾತ್ಮಿಕ ಅನ್ವೇಷಣೆ, ಬೇರೆ ಬೇರೆ ಲೋಕಗಳಿಗೆ ಪ್ರಯಾಣ, ಅಲ್ಲಿನ ಜ್ಞಾನ ಅನ್ವೇಷಣೆ ಮುಂದುವರೆದಿತ್ತು. ಬುದ್ಧನ ಈ ಜ್ಞಾನೋದಯ ಪ್ರಕ್ರಿಯೆಯನ್ನ, ಎನ್ಲೈಟನ್ಮೆಂಟ್ ಪ್ರಾಸೆಸ್ನ ಪತ್ರಿಸರು ಇನ್ನು 4 ಹಂತಗಳಲ್ಲಿ ವಿವರಿಸಿದ್ದಾರೆ. ಅದೇನಂತ, ಮೊದಲಿಗೆ ಅವನು ಶಿಷ್ಯನಾಗಿದ್ದ, ಆಮೇಲೆ ಪರಿಪೂರ್ಣತ್ವವನ್ನ ಸಾಧಿಸ್ತಾ, ಆಧ್ಯಾತ್ಮಿಕ ಅನ್ವೇಷಣೆ ಮಾಡ್ದ, ಆಮೇಲೆ ಗುರುತ್ವವನ್ನ ಪಾಲಿಸ್ತಾ. ಅದನ್ನೇ ಇಂಗ್ಲಿಷಲ್ಲಿ ಡಿಸೈಪಲ್ಹುಡ್, ಮಾಸ್ಟರ್, ಸ್ಪಿರಿಚುಯಲ್ ರಿಸರ್ಚ್, ಟೀಚರ್ ಅಂತಾರೆ. ಪತ್ರಿ ಸರ್ ಹೇಳಿದ ಒಂದು ಎನ್ಲೈಟನ್ಮೆಂಟ್ ಬಿಫೋರ್ ಎನ್ಲೈಟನ್ಮೆಂಟ್ ಅಂತ ಏನ್ ಹೇಳಿದ್ರು, ಅದು ಶಿಷ್ಯತ್ವವಾಗಿದ್ದಾಗ ಅವನಲ್ಲಿ ಹುಟ್ಟಿದ ಪ್ರಶ್ನೆಗಳು, ಅವನ ಇದ್ದಂತ ಜ್ಞಾನ ತೃಷೆ, ಅನುಮಾನಗಳೇನಿದೆಯೋ ಅದೆಲ್ಲ ಎನ್ಲೈಟನ್ಮೆಂಟ್ ಬಿಫೋರ್ ಎನ್ಲೈಟನ್ಮೆಂಟ್. ಅವನೇನ್ ಜ್ಞಾನೋದಯ ಪಡ್ಕೊಂಡ್ನೋ, ಪರಿಪೂರ್ಣತ್ವವನ್ನ ಸಾಧಿಸಿದ್ನೋ, ಅದು ಎನ್ಲೈಟನ್ಮೆಂಟ್ ಪ್ರಾಪರ್. ಸ್ಪಿರಿಚುಯಲ್ ರಿಸರ್ಚ್, ಆಧ್ಯಾತ್ಮಿಕ ಅನ್ವೇಷಣೆ ಹಾಗೂ ಎಲ್ರಿಗೂ ಬೋಧನೆ ಮಾಡ್ದ ಅಲ್ವಾ 45 ವರ್ಷ, ಅದು ಎನ್ಲೈಟನ್ಮೆಂಟ್ ಆಫ್ಟರ್ ಎನ್ಲೈಟನ್ಮೆಂಟ್. ಈ ಜ್ಞಾನೋದಯ, ಜ್ಞಾನದ ಅರಿವು ಅನ್ನೋದು ಧ್ಯಾನದಲ್ಲಾದ್ರೂ ಸಿಗ್ಬೋದು, ಯಾವ ಸಂದರ್ಭದಲ್ಲಾದ್ರೂ, ಯಾರ ಮೂಲಕವಾದ್ರೂ, ಯಾವುದೇ ಮೂಲದಿಂದಲೂ ಅಕಸ್ಮಾತ್ಗೂ ಕೂಡ ಉಂಟಾಗಬಹುದು. ಮಹಾನ್ ಮಾಸ್ಟರ್ಸ್ ಮೂಲಕ, ಅದ್ಭುತ ಪ್ರಕೃತಿಯ ಮೂಲಕ, ಸ್ವಾಧ್ಯಾಯದ ಮೂಲಕ, ಅಥವಾ ಹುಣ್ಣಿಮೆ ಧ್ಯಾನದ ಮೂಲಕ, ಧ್ಯಾನಾನುಭವದ ಮೂಲಕ ಜ್ಞಾನೋದಯ ಖಂಡಿತ ಯಾರಿಗ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಆಗ್ಬೋದು. ಪತ್ರಿ ಸರ್ ಈ ವಿಚಾರ ಹೇಳುವಾಗ ಅವನ್ ಹೇಳ್ತಾ ಇದ್ರು, ಯು ಮೈಟ್ ಎಕ್ಸ್ಪೀರಿಯನ್ಸ್ ಎನ್ಲೈಟನ್ಮೆಂಟ್ ಟುಮಾರೋ ಇಟ್ ಸೆಲ್ಫ್. ವೈ ಟುಮಾರೋ? ಟುಡೇ ನೈಟ್ ಇಟ್ ಸೆಲ್ಫ್. ಸೊ ಮೆಡಿಟೇಟ್ ಅಂತಿದ್ರು. ಅಂದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಆಗ್ಬೋದು, ಅದರಿಂದ ಧ್ಯಾನ ತಪ್ಪಿಸ್ಬಿಡಿ, ಧ್ಯಾನನ ಚಾಲ್ತಿಯಲ್ಲಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇದ್ರು. ಈ ಜ್ಞಾನೋದಯ ಅನ್ನೋದು ಒಂದು ನಿರ್ದಿಷ್ಟ ರೀತಿಯಲ್ಲೇ ಹೀಗೇ ಆಗ್ಬೇಕು ಅಂತೇನಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಆಗಬಹುದು. ನಮಗೆ ಜ್ಞಾನದ ತೃಷೆ ಇದ್ದಾಗ, ಪ್ರತಿ ಕ್ಷಣದ ಅರಿವಿನಿಂದ ಪ್ರಜ್ಞಾಪೂರ್ವಕವಾದ ಜೀವನ ನಡೆಸ್ತಾ ವರ್ತಮಾನದಲ್ಲಿದ್ದಾಗ, ಧ್ಯಾನ ಸದನೆಯಲ್ಲಿದ್ದಾಗ, ಸತ್ಸಂಗಗಳಲ್ಲಿ ಭಾಗವಹಿಸ್ತಾ ಇದ್ದಾಗ, ಅಥವಾ ನಮ್ಮನ್ನ ನಾವು ಸ್ವಾಧ್ಯಾಯದಲ್ಲಿ ತೊಡಗಿಸ್ಕೊಂಡಿದ್ದಾಗ, ಆತ್ಮವಿಮರ್ಶೆ ಮಾಡಿಕೊಂಡಾಗ, ಯಾವುದೇ ಕ್ಷಣದಲ್ಲಿ ಜ್ಞಾನೋದಯ ಉಂಟಾಗಬಹುದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಾಗ್ಬೋದು. ಎಲ್ಲಾರ್ಗು ಯಾವ ಜ್ಞಾನ ಬರುತ್ತೆ ಅಂತ ಅದಕ್ಕೊಂದು ಸಿಸ್ಟಮ್ ತರ ಇಲ್ಲ. ಅದು ನಮ್ಮ ಆತ್ಮಕ್ಕೆ ಯಾವ್ದ್ರ ಬಗ್ಗೆ ಜ್ಞಾನಕ್ಕಾಗಿ ನಾವು ತಪ್ಪಿಸ್ತಾ ಇದೀವೋ, ಹುಡುಕ್ತಾ ಇದೀವೋ, ತೃಷೆನಲ್ಲಿದ್ದೀವೋ ಅಂಥದ್ರ ಬಗ್ಗೆ ನಮ್ಗೆ ಅರ್ಥ ಮಾಡಿಸೋದನ್ನೇ ಜ್ಞಾನೋದಯ ಅನ್ನೋದು. ಆ ಜ್ಞಾನೋದಯದ ಕ್ಷಣವನ್ನ, ನನಗೆ ಲಭ್ಯವಾದ ಜ್ಞಾನನೇ ಆತ್ಮಜ್ಞಾನ, ನನ್ನಲ್ಲಿ ಉಂಟಾದ ಅರಿವೇ ಜ್ಞಾನೋದಯ ಅಂತ ಅನುಭವ ಪೂರ್ವಕವಾಗಿ ಅರ್ಥಗರ್ಭಿತವಾಗಿ ಗ್ರಹಿಸುವಂತ, ಅಪ್ಪಿಕೊಳ್ಳುವಂತ ಅರಿವು ಪ್ರಜ್ಞೆ ನಮ್ಮಲ್ಲಿ ಇರ್ಬೇಕಷ್ಟೇನೆ. ನಾವು ಅವೇರ್ನೆಸ್ ಇಂದ ಇದ್ರೆ ಆ ಜ್ಞಾನ ಬರ್ತಾ, ಅದು ಮತ್ತೆ ಹೋಗ್ಲ ಅವ್ನು ಕೇಳಿಸ್ಕೊಂಡಿಲ್ಲ ಅಂತ ಇನ್ನೊಂದ್ಸಲ ಬರಲ್ಲ. ಅದು ಆ ಉದಯ ಅನ್ನೋದು ಒಂದು ಸಲ ಹೂವು ಅರಳದಂಗ ಆದ್ಮೇಲೆ ಮತ್ತೆ ಮೊಗ್ಗಾಗಲ್ವಲ್ಲ, ಆ ತರ ಒಂದ್ಸಲಕ್ಕೆ ಆ ಜ್ಞಾನ ನಮ್ಮಲ್ಲಿ ತೃಷೆ ಇದ್ದಾಗ ಯಾವಾಗ ಬೇಕಾದ್ರೂ ಬರ್ಬೋದು. ಆದ್ರೆ ಆ ಅರಿವು ಪ್ರಜ್ಞೆ, ನನಗ್ ಬಂದಿರುವಂತಹ ಜ್ಞಾನ, ಆತ್ಮಜ್ಞಾನ, ನನ್ನಲ್ಲಿ ಈಗ ಜ್ಞಾನೋದಯದ ಅರಿವು ನನ್ನಲ್ಲಿ ಉಂಟಾಗಿದೆ ಅನ್ನೋ ಅರಿವು ಪ್ರಜ್ಞೆ ನಮ್ಮಲ್ಲಿ ಇರ್ಬೇಕಷ್ಟೇ. ಇದು ಮಾನವನಿಗೆ ಪರಮಾತ್ಮನ, ಪ್ರಕೃತಿಯ, ಆಧ್ಯಾತ್ಮದ ಅದ್ಭುತ ಕೊಡುಗೆ. ಇದು ಉಡುಗೊರೆ ಅಂತಾನೂ ಕೂಡ ಹೇಳ್ಬೋದು. ಒಂದು ಇಂಟರ್ವ್ಯೂ ಇತ್ತು ಇದ್ರೊಳಗಡೆ ಯೂಟ್ಯೂಬ್ ಅಲ್ಲಿ. ಯುವ ವಿದ್ಯಾರ್ಥಿನಿಯೊಬ್ಬರ ಸಂದರ್ಶನದಲ್ಲಿ ಪತ್ರಿ ಸರ್ಗೆ ಆ ವಿದ್ಯಾರ್ಥಿನಿ ಕೇಳ್ತಾಳೆ, ಸರ್ ಆರ್ ಯು ಎನ್ಲೈಟೆಂಡ್ ಅಂತ. ಆ ಪ್ರಶ್ನೆಗೆ ಪತ್ರಿ ಸರ್ ಅವರು ಎಸ್ ಅಂತ ಉತ್ತರಿಸ್ತಾ ಹೇಳ್ತಾರೆ, ಲಾಬ್ಸಾಂಗ್ ರಾಂಪಾರ್ ಅವರ ಯು ಫಾರ್ ಎವರ್ ಅನ್ನೋ ಪುಸ್ತಕವನ್ನ 1979ರಲ್ಲಿ ಓದಿದಾಗ ಅವ್ರಿಗೆ ಆಧ್ಯಾತ್ಮಿಕ ವಿಜ್ಞಾನ ಅರ್ಥ ಆಗಿ, ಅವರು ಮುಂದೆ ಏನ್ ಮಾಡ್ಬೇಕು, ಹೇಗೆ ಸಾಗ್ಬೇಕು ಅನ್ನೋದು ಸ್ಪಷ್ಟವಾಗಿ ಜ್ಞಾನೋದಯವಾಯಿತು ಅಂತ ಅವರೇ ಹೇಳ್ಕೊಂಡಿದ್ದಾರೆ.
ಈ ಲಾಬ್ಸಾಂಗ್ ರಾಂಪ ಅವರದ್ದು ಪುಸ್ತಕ ಯು ಫಾರ್ ಎವರ್ ಅನ್ನೋದು ಮುಂಚೆ ಮರಣಂಲೇನಿ ಮೀರು ಅಂತ ತೆಲುಗಲ್ಲಿತ್ತು, ಮರಣವಿಲ್ಲದ ನೀವು ಅಂತ ಕನ್ನಡದಲ್ಲಿತ್ತು. ಈಗ ಹೊಸದಾಗಿ ನೀನೇ ಶಾಶ್ವತ ಅಂತ ಅನ್ನೋ ಹೆಸರಿನಲ್ಲಿ ತರ್ಜುಮೆ ಮಾಡಿದ್ದಾರೆ. ಈ ಪುಸ್ತಕದ ವಿಶೇಷ ಏನು ಅಂದ್ರೆ 18 ಆಧ್ಯಾತ್ಮಿಕ ಅನುಭವಗಳ ಕುರಿತು ವೈಜ್ಞಾನಿಕ ವಿವರಣೆ ಕೊಟ್ಟಿರುವಂತಹ ಒಂದು ಗ್ರೇಟ್ ಗ್ರಂಥ ಅದು. ಸೊ ಪತ್ರಿ ಸರ್ ಅವ್ರಿಗೆ ಈ ಗ್ರಂಥವನ್ನ ಅಂದ್ರೆ 18 ಆಧ್ಯಾತ್ಮಿಕ ಅನುಭವಗಳು, ಪರಿಕಲ್ಪನೆ, ಕಾನ್ಸೆಪ್ಟ್ಸ್ ಕೊಟ್ಟಿರೋ ವೈಜ್ಞಾನಿಕ ವಿವರಣೆ ನೋಡಿ ಅವ್ರಿಗೆ ನನಗೆ ಜ್ಞಾನೋದಯ ಆಯ್ತು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ನಮಗಾದ ಅನುಭವ, ನಮ್ಮಲ್ಲಿ ಉಂಟಾಗೋ ಪರಿವರ್ತನೆ, ನಮ್ಮ ಪ್ರಶ್ನೆಗಳಿಗೆ ಉತ್ತರ, ನಮ್ಮ ಅನುಮಾನಗಳು ಪರಿಹಾರವಾದಾಗ, ಅಖಂಡ ಸತ್ಯಗಳು ನಮ್ಮ ಅರಿವಿಗೆ ಬಂದಾಗ, ನಮ್ಮ ದೇಹದಲ್ಲಿರುವಂತಹ ನೋವುಗಳು ನಮ್ಗೆ ಬಾಧೆಯಾಗಿ ಕಾಡದೇ ಇದ್ದಾಗ, ನಮ್ಮಲ್ಲಿ ಉಂಟಾದ ಜ್ಞಾನೋದಯದ ಅನುಭವಕ್ಕೆ, ಪರಿವರ್ತನೆಗೆ ಯಾರು, ಯಾವ ಯೂನಿವರ್ಸಿಟಿನೂ, ಯಾವ ದೇಶವು ಯಾವ ಪ್ರಮಾಣ ಪತ್ರವನ್ನು ಕೊಡ್ಬೇಕಾಗಿಲ್ಲ, ಕೊಡಕ್ಕೂ ಸಾಧ್ಯವಿಲ್ಲ. ಯಾಕೆಂದ್ರೆ ನಮ್ಮ ಜ್ಞಾನಾನುಭವವನ್ನ ಒಪ್ಕೊಳ್ಳೋಕೆ, ವಿಮರ್ಶಿಸಕ್ಕೆ ಅವ್ರಿಗೆ ಫಸ್ಟ್ ಧ್ಯಾನ ಗೊತ್ತಿರ್ಬೇಕು, ಆತ್ಮಜ್ಞಾನ ಇರ್ಬೇಕು, ಆತ್ಮಾನುಭವ ಆಗಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಹಾಗಾಗಿ ಅವ್ರಿಗೆ ನೀ ಯಾತಕ್ಕೆ ಅವ್ರಿಗೊಂದು PhD ಕೊಟ್ಟೆ ಅಂತ ಕೇಳಿದ್ರೆ, ಯಾವ ಕಾರಣ ಕೊಟ್ಟೆ ಅಂತ ವಿವರಿಸಕ್ ಅವ್ರಿಗೆ ಅನುಭವ ಇಲ್ದಿರ ಅವ್ರ ಏನ್ ಕೊಡಕ್ ಸಾಧ್ಯ. ಹಾಗಾಗಿ ಈ ಜ್ಞಾನೋದಯ ಅನ್ನೋ ಸಬ್ಜೆಕ್ಟ್ ಹೇಗಿದೆ ಅಂದ್ರೆ ಯಾರು ಇದನ್ನ ಸರ್ಟಿಫೈ ಯಾರು ಮಾಡಕ್ಕಾಗಲ್ಲ. ಅದು ಅಲ್ದೇನೆ ಸಾಮಾನ್ಯ ವಿಜ್ಞಾನದ ಸಿದ್ಧಾಂತದ ಪ್ರಕಾರ ಸೀಯಿಂಗ್ ಈಸ್ ಬಿಲೀವಿಂಗ್, ಎಕ್ಸ್ಪೆರಿಮೆಂಟಿಂಗ್ ಈಸ್ ಬಿಲೀವಿಂಗ್, ಡಾಕ್ಯುಮೆಂಟಿಂಗ್ ಈಸ್ ಬಿಲೀವಿಂಗ್. ಈ ಆಧ್ಯಾತ್ಮಿಕ ಅನುಭೂತಿಗಳು ಇಂದ್ರಿಯಾತೀತವಾಗಿರುವಂತಹದ್ದೇ ಹೊರತು ಭೌತಿಕ ಅಲ್ಲ. ಹಾಗಾಗಿ ನಮ್ಮ ದಿವ್ಯಾನುಭವಕ್ಕೆ ಯಾರೂ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ಪರಿಪೂರ್ಣ ಜ್ಞಾನವನ್ನ, ಪ್ರಬುದ್ಧತೆಯನ್ನ, ಆತ್ಮ ಸಾಕ್ಷಾತ್ಕಾರವನ್ನ, ಬುದ್ಧತ್ವವನ್ನ, ಮಹಾಪರಿನಿರ್ವಾಣವನ್ನ ಹೊಂದಿದೀವಿ ಅಂತ ಯಾರು ಹೊಂದಿರ್ತಾರೋ ಅವ್ರವರೇ ಘೋಷಿಸಿಕೊಳ್ಳೋದು. ಅದನ್ನ ಘೋಷಿಸ್ಲೇಬೇಕು ಅಂತಾನೂ ಇಲ್ಲ. ಅವ್ರ ಗಮನಕ್ಕೆ ಬಂದ್ರೆ, ಅವರ ಅರಿವಿಗೆ, ಪ್ರಜ್ಞೆಗೆ ಬಂದ್ರೆ, ಅವ್ರ ಮುಂದಿನ ಆಧ್ಯಾತ್ಮಿಕ ಪ್ರಯಾಣ ಹೇಗಿರುತ್ತೆ ಅನ್ನೋದನ್ನ ಅವ್ರಿಗೆ ಅರ್ಥ ಆಗ್ಬೇಕಷ್ಟೇನೆ. ಆದ್ರೆ ಅವ್ರವರೇ ಘೋಷಿಸಿರೋದು ಅಂದ್ರೆ ಅವ್ರು ಯಾರು ಜ್ಞಾನೋದಯ ಪಡೆದಿರ್ತಾರೋ ಅವ್ರು ಮಾತ್ರನೇ ಘೋಷಿಸಕ್ಕೆ ಆಗೋದು ಕೂಡ. ಸಿದ್ಧಾರ್ಥ 6 ವರ್ಷಗಳ ಆಧ್ಯಾತ್ಮಿಕ ಸಾಧನೆಯ ನಂತರ ತನ್ನ 35ನೇ ವಯಸ್ಸಿನಲ್ಲಿ ಜ್ಞಾನೋದಯವನ್ನು ಪಡೆದು ಬುದ್ಧ ಆದ. ಬುದ್ಧ ಜ್ಞಾನೋದಯವನ್ನು ಪಡೆದ ನಂತರ 45 ವರ್ಷಗಳು ಧ್ಯಾನ ಪ್ರಚಾರ ಮತ್ತು ಜ್ಞಾನ ಪ್ರಸಾರದಲ್ಲಿ ತೊಡಗಿದ್ರು. ಜೈನ ಧರ್ಮದ 24ನೇ ತೀರ್ಥಂಕರರಾದ ಮಹಾವೀರರು 12 ವರ್ಷಗಳ ಕಠಿಣ ಆಧ್ಯಾತ್ಮಿಕ ಸಾಧನೆಯ ನಂತರ ಅಂದ್ರೆ ಪರಿತ್ಯಾಗ, ಉಪವಾಸ, ತಪಸ್ಸು ಮತ್ತು ದೇಹದ ಕ್ಷೀಣತೆಯ ನಂತರ ತಮ್ಮ 42ನೇ ವಯಸ್ಸಿನಲ್ಲಿ ಕೇವಲ ಜ್ಞಾನವನ್ನ ಅಂದ್ರೆ ಪರ್ಫೆಕ್ಟ್ ನಾಲೆಡ್ಜ್ ಅಂತ, ಇದು ಕೂಡ ಜ್ಞಾನೋದಯಕ್ಕೆ ಬೇರೆ ಇನ್ನೊಂದು ಪರ್ಯಾಯ ಪದ, ಇದು ಪರ್ಫೆಕ್ಟ್ ನಾಲೆಡ್ಜ್ ಅಂತ ಹೊಂದಿದ್ರು. ಅವ್ರಿಗೆ ಸಂದ ಜ್ಞಾನ ಏನು ಅಂದ್ರೆ ಬ್ರಹ್ಮಾಂಡದ ನೈಜ ಸ್ವರೂಪದ ಜ್ಞಾನ ಪ್ರಾಪ್ತಿಯಾಯ್ತು. ಅಪರಿಗ್ರಹ ಮತ್ತು ಅಹಿಂಸೆ ಕುರಿತು ಅಂದ್ರೆ ಲೌಕಿಕ ವಸ್ತುಗಳ ಜೊತೆ ಬಾಂಧವ್ಯವನ್ನ ಬೆಳೆಸ್ಕೊಂಡ್ರೆ ದುಃಖಾನೇ ಬರೋದು, ದುಃಖಾನೇ ಸಿಗೋದು ಅನ್ನೋ ತಿಳುವಳಿಕೆ ಬಂತು. ಎಲ್ಲಾ ಜೀವಿಗಳು ಪರಸ್ಪರ ಸಂಬಂಧ ಹೊಂದಿದ್ದು, ಒಂದಕ್ಕೆ ಹಾನಿ ಮಾಡಿದ್ರೆ ಮತ್ತೊಂದಕ್ಕೆ ಹಾನಿ ಆಗುತ್ತೆ ಅನ್ನೋ ಜ್ಞಾನ ಪ್ರಾಪ್ತಿಯಾಯ್ತು. ಮಹಾವೀರರು ತಾವು ಪಡೆದ ಕೇವಲ ಜ್ಞಾನವನ್ನ 30 ವರ್ಷಗಳು ಜ್ಞಾನ ಪ್ರಸಾರದಲ್ಲಿ ತೊಡಗಿದ್ರು. ನಮ್ಮ ಗುರುಗಳಾದ ಪತ್ರಿ ಸರ್ ಅವರು ಜ್ಞಾನೋದಯವನ್ನು 1979ರಲ್ಲಿ ಪಡೆದ ನಂತರ 43 ವರ್ಷಗಳು ಧ್ಯಾನ ಪ್ರಚಾರ ಮತ್ತು ಜ್ಞಾನ ಪ್ರಸಾರದಲ್ಲಿ ತೊಡಗಿ ಧ್ಯಾನಾಂದೋಲನವನ್ನೇ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಒಂದು ಜ್ಞಾನ ಸಂಚಲನವನ್ನೇ ಮೂಡಿಸಿದ್ರು. ರಮಣ ಮಹರ್ಷಿಗಳು ತಮ್ಮ 16ನೇ ವಯಸ್ಸಿನಲ್ಲಿ ಅಪರೂಪದ ರೀತಿಯಲ್ಲಿ ಆಕಸ್ಮಿಕವಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿದ್ರು ಅಂತ ಘೋಷಿಸಿದ್ರು. ಅವ್ರಿಗೇನಾಯ್ತು, ಒಬ್ಬೊಬ್ಬರಿಗೆ ಒಂದೊಂದ್ ತರ ಆಗ್ಬೋದು ಅಂತ ಹೇಳಿದ್ದೀನಿ ನಾನು. ಅವ್ರಿಗೆ ಸಾವಿನ ಭಯ ದೂರ ಆಯ್ತು, ತಾನ್ಯಾರು ಅನ್ನೋದು ಅರ್ಥ ಆಯ್ತು, ಹೃದಯದಲ್ಲಿ ಪ್ರಕಾಶಮಾನವಾದ ಒಂದು ದಿವ್ಯ ಜ್ಯೋತಿಯ ದರ್ಶನವಾಯ್ತು, ಅಹಂ ಕರಿಗಿತು, ಆತ್ಮ ಸಾಕ್ಷಾತ್ಕಾರವಾಯ್ತು, ಆತ್ಮಜ್ಞಾನ ಪ್ರಾಪ್ತಿಯಾಯ್ತು. ಅವರ ಪ್ರಶ್ನೆಗಳಿಗೆ ಉತ್ತರಗಳು ತಮ್ಮೊಳಗಿಂದನೇ ದೊರಕಿತು. ಆದ್ರೆ ರಮಣ ಮಹರ್ಷಿಗಳು ಅವರ ಹತ್ರ ಬಂದವರಿಗೆ ಮಾರ್ಗದರ್ಶಿಸ್ತಾ ಇದ್ರೆ ಹೊರತು ಸಮಾಜದಲ್ಲಿ ಧ್ಯಾನ ಪ್ರಚಾರ ಮತ್ತು ಆಧ್ಯಾತ್ಮಿಕ ಜ್ಞಾನ ಪ್ರಸಾರದಲ್ಲಿ ತೊಡಗಿಕೊಳ್ಳಿಲ್ಲ ಅಂತ ಪತ್ರಿ ಸರ್ ನಮ್ಗೆ ಕ್ಲಾಸಲ್ಲಿ ಹೇಳಿದ್ರು.
ಪತ್ರಿ ಸರ್ ಅವರು ಈ ಎನ್ಲೈಟನ್ಮೆಂಟ್ ಇಲ್ಲದ ಸ್ಥಿತಿಯನ್ನ ಕತ್ತಲ ಬದುಕು ಅಂತಾನೋ, ಪರಿಪೂರ್ಣ ಜ್ಞಾನೋದಯದ ಸ್ಥಿತಿಯನ್ನ ಬೆಳಕಿನ ಬದುಕು ಅಂತಾನೋ ಅರ್ಥೈಸಿ ವಿವರಿಸಿದ್ದಾರೆ. ಅಂದ್ರೆ ಈ ಸ್ಥಿತಿ ಏನು ಅನ್ನೋದು ಅರ್ಥ ಆಗ್ಲಿ ಅನ್ನೋಕ್ಕೋಸ್ಕರ ಅವರು ಹಲವಾರು ರೀತಿಯಲ್ಲಿ ವಿವರಿಸಿದ್ದಾರೆ. ಇಲ್ಲಿ ಎನ್ಲೈಟನ್ಮೆಂಟ್ ಇದ್ರೆ ಅದು ಬೆಳಕಿನ ಬದುಕು, ಎನ್ಲೈಟನ್ಮೆಂಟ್ ಆಗದೆ ಇದ್ರೆ ಅಂದ್ರೆ ಅವ್ರು ಇನ್ನೂ ಜ್ಞಾನ ಪ್ರಾಪ್ತಿ ಆಗಿಲ್ಲ ಅಂದ್ರೆ ಅವ್ರದ್ದು ಬದುಕು ಕತ್ತಲ ಬದುಕು ಅಂತಾನು ವಿವರಿಸಿದ್ದಾರೆ. ಹಾಗಾಗಿ ಈ ಜ್ಞಾನೋದಯ ಅನ್ನೋ ಪದಕ್ಕೆ ಸಮಾನ ಪದ ಹೇಗೆ ಅಂದ್ರೆ ಲೈಟ್ ಅಂತ. ಈ ಎನ್ಲೈಟನ್ಮೆಂಟ್ ಅಂತ ಏನಿದ್ದಾರೋ ಈ ಒಂದು ಕತ್ತಲೆ ಬದುಕು ಬೆಳಕಿನ ಬದುಕು ಅನ್ನೋದ್ರಲ್ಲಿ ಎನ್ಲೈಟನ್ಮೆಂಟ್ ಅನ್ನೋಕ್ಕೆ ಲೈಟ್ ಅಂದ್ರೆ ಏನು ಅಂದ್ರೆ ಬೆಳಕು, ಪ್ರಕಾಶ. ಅದಕ್ಕೆ ವಿರುದ್ಧವಾದ ಪದ ಏನು? ಕತ್ತಲೆ. ಸೊ ಆ ಅರ್ಥದಲ್ಲಿ ವಿವರಿಸ್ತಾ ಹೋಗಿದ್ದಾರೆ. ಮಾನವರ ಕರ್ಮಭೂಮಿ ಮೇಲಿನ ಜೀವನದಲ್ಲಿ ಸ್ವಲ್ಪ ಕತ್ತಲಾದ ಜೀವನ ಕೂಡ ಇರುತ್ತೆ, ಸ್ವಲ್ಪ ಪ್ರಕಾಶಮಯವಾದ ಜೀವನನೂ ಇರುತ್ತೆ. ಕತ್ತಲಲ್ಲಿ ಬದುಕೋರು, ಎನ್ಲೈಟನ್ಮೆಂಟ್ ಆಗಿಲ್ದೆ ಇರೋರು, ಪ್ರಕಾಶಮಾನವಾದ ಜೀವನ ನಡೆಸೋರು ಎನ್ಲೈಟನ್ಮೆಂಟ್ ಆಗಿರೋರು ಅಂತ ಹೇಳ್ತಾರೆ. ಇನ್ನೂ ಸವಿವರವಾಗಿ ಹೇಳ್ತಾ ಇನ್ನೂ ವಿವರಿಸ್ತಾರೆ. ನಾನು ಈ ಶರೀರ, ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾನು ಜೀವಿಸೋದು ಮಾತ್ರನೇ ಜೀವನ ಅಂತ ಅಂದ್ಕೊಂಡ್ರೆ ಅದು ಕತ್ತಲೆಯ ಬದುಕು. ಅದೇ ನಾನು ಆತ್ಮ, ಆತ್ಮಕ್ಕೆ ಸಾವಿಲ್ಲ, ನಾನು ಹಿಂದೆಯೂ ಇದ್ದೆ, ಮುಂದೆಯೂ ಇರೋನು, ಮರಣಾನಂತರವೂ ಜೀವಿಸೋನು ನಾನು ಅಂತ ಅಂದುಕೊಳ್ಳೋದು ಬೆಳಕಿನ ಬದುಕು. ನನಗೆಲ್ಲಾ ಗೊತ್ತು ಅಂತ ಬದುಕೋರು ಕತ್ತಲೆಯ ಜೀವನದಲ್ಲಿ ಜೀವಿಸ್ತಾ ಇರ್ತಾರೆ. ನನಗೆ ಸ್ವಲ್ಪ ತಿಳಿದಿರ್ಬೋದು, ಸ್ವಲ್ಪ ತಿಳಿದೇನೂ ಇರ್ಬೋದು, ನನ್ನ ಪಕ್ಕದಲ್ಲಿರೋವನಿಗೆ ನನಗಿಂತ ಹೆಚ್ಚು ತಿಳಿದಿರ್ಬೋದು ಅನ್ನೋ ಅವಗಾಹನೆಯನ್ನ ಹೊಂದಿ ಹಾಗೇನೆ ಜೀವಿಸೋನು ಪ್ರಕಾಶಮಾನವಾದ ಬದುಕನ್ನ ನಡೆಸ್ತಾನೆ. ಇವನನ್ನ ಎನ್ಲೈಟೆಂಡ್ ಅಂತ ಹೇಳ್ಬೋದು. ತನ್ನ ಅಜ್ಞಾನವನ್ನ ತಾನು ಅರ್ಥ ಮಾಡ್ಕೊಳ್ಳದೆ ಇರೋನು, ತಿಳ್ಕೊಳ್ಳದೆ ಇರೋನು, ಎನ್ಲೈಟನ್ಮೆಂಟ್ ಇಲ್ಲದೆ ಇರೋನು ಕತ್ತಲೆಯ ಜೀವನವನ್ನು ನಡೆಸೋನು. ತನ್ನ ಅಜ್ಞಾನವನ್ನ ತಾನು ಅರ್ಥ ಮಾಡ್ಕೊಂಡವನು, ನಾನಿನ್ನೂ ಅಜ್ಞಾನಿ ಅಂತ ತಿಳ್ಕೊಂಡು ಜ್ಞಾನ ತೃಷೆಯನ್ನ ಬೆಳೆಸ್ಕೊಳ್ಳೋನು ಒಬ್ಬ ಎನ್ಲೈಟೆಂಡ್ ಮಾಸ್ಟರ್. ತಿಳಿದುಕೊಳ್ಳೋಕೆ ಕೊನೆನೇ ಇಲ್ಲ, ಪರಿಮಿತಿನೇ ಇಲ್ಲ ಅಂತ ಅನ್ಕೊಳ್ಳೋನು ಎನ್ಲೈಟೆಂಡ್, ಬೆಳಕಿನ ಜೀವನವನ್ನ ನಡೆಸೋನು ಅಂತ ಪತ್ರಿ ಸರ್ ಹೇಳಿದ್ದಾರೆ. ಕಲಿಯಕ್ಕೆ ತಿಳಿಯಕ್ಕೆ ಒಂದು ಪರಿಧಿಯನ್ನ ಇಟ್ಕೊಂಡವನು, ಇದು ಹೀಗೆ ಇಷ್ಟೇ ಅಂತ ನಿರ್ಧರಿಸೋನು ಎನ್ಲೈಟನ್ಮೆಂಟ್ ಇಲ್ಲದೆ ಇರೋನು. ಅವನ ಜೀವನ ಕತ್ತಲ ಜೀವನ. ಅದೇ ಇದು ನನಗೆ ಗೊತ್ತಿಲ್ಲ, ಹೀಗಂತ ಎಲ್ಲೋ ಕೇಳಿದೀನಿ, ಅದ್ರ ನಿಜ ತಿಳ್ಕೊಳ್ಬೇಕು ಅಂತ ನನ್ಗೆ ಆಸೆ ಇದೆ, ಅದ ನಿಜ ಏನು ಅಂತ ತಿಳಿಸ್ಕೊಡಿ, ಸತ್ಯ ಏನು ಅಂತ ತಿಳಿಸ್ಕೊಡಿ ಅಂತ ತಿಳಿಯಕ್ಕೆ ಸಿದ್ಧವಿರೋನು ಎನ್ಲೈಟನ್ಮೆಂಟ್ ಇರೋನು, ಪ್ರಕಾಶಮಾನವಾದ ಬದುಕನ್ನ ನಡೆಸೋನು. ಎಷ್ಟು ಗೊತ್ತೋ ಅಷ್ಟೇ ಮಾತನಾಡಿದಾಗ ನಮಗೆ ಎನ್ಲೈಟನ್ಮೆಂಟ್ ಇದೆ ಅಂತ ಅರ್ಥ. ನಮ್ಮದು ಬೆಳಕಿನ ಜೀವನ. ಕಿಂಚಿತ್ತು ತಿಳಿದೇ ಇದ್ರು ಅಥವಾ ಚೂರ್ ತಿಳ್ಕೊಂಡು ಬಹಳ ಗೊತ್ತಿರೋ ಹಂಗೆ ಮಾತಾಡಿದ್ರೆ ಅದು ಎನ್ಲೈಟನ್ಮೆಂಟ್ ಇಲ್ದೇ ಇರೋ ಸ್ಥಿತಿ, ಕತ್ತಲೆಯ ಜೀವನ ಅಂತ ಅರ್ಥ. ಅಂದ್ರೆ ಮಾತು ಜಾಸ್ತಿ ಆಡಿದ್ರೆ ಜ್ಞಾನ ಬರೋದನ್ನ ತಡೀತಾ ಇರ್ತೀವಿ ಅಂತ ಪತ್ರಿ ಸರ್ ಹೇಳ್ತಾರೆ. ಎಲ್ಲಿ ಮಾತಾಡ್ಬೇಕು ಅಷ್ಟೇ ಮಾತಾಡಿದ್ರೆ ಒಳ್ಳೇದು. ಕೇಳಿಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೋಬೇಕು. ಯಾಕೆಂದ್ರೆ ನಮ್ಗೆ ಜ್ಞಾನೋದಯ ಆದಾಗ ಯಾರು ಬೋರ್ಡ್ ಇಟ್ಕೊಂಡು ಚಾಕ್ ಪೀಸ್ ಇಟ್ಕೊಂಡು ನಮ್ಗೆ ಹೇಳ್ಕೊಡಲ್ಲ. ಎಲ್ಲ ಬೆಳಕಿನ ರೂಪದಲ್ಲೇ ಜ್ಞಾನ ಬರೋದ್ರಿಂದ ಹಾಗಾಗಿ ನಾವು ಅರಿವಿನಿಂದಿರ್ಬೇಕು, ಅರ್ಥೈಸೋದಿರ್ಬೇಕು, ಮತ್ತೆ ನಾವು ನಿಶ್ಶಬ್ದದ ಸ್ಥಿತಿಯಲ್ಲಿ, ಮೌನದ ಸ್ಥಿತಿಯಲ್ಲಿ ಇರೋದನ್ನ ಅಭ್ಯಾಸ ಮಾಡ್ಬೇಕು. ನಿಜ ಜೀವನದಲ್ಲಿ ಈ ಪ್ರಾಪಂಚಿಕ ಪ್ರಸ್ತುತ ಜೀವನದ ಯಾವ ಯಾವ ಸ್ಥಿತಿಗತಿಯಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಸುಂದರವಾಗಿ ವಿವರಿಸಿದ್ದಾರೆ ಪತ್ರಿ ಸರ್. ನಮ್ಮ ಆಲೋಚನೆ, ನಡತೆ, ಅನಿಸಿಕೆ, ಪ್ರತಿಕ್ರಿಯೆ, ಪ್ರಕ್ರಿಯೆ ಹೇಗಿದ್ದಲ್ಲಿ ಅದು ಜ್ಞಾನೋದಯದ ಸ್ಥಿತಿ ಅಂತಾನು ಸರಳವಾಗಿ ಹೇಳಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ ಪತ್ರಿ ಸರ್. ಜೀವಿಸಬಹುದಾದ, ಜೀವಿಸಬೇಕಾದ ಜೀವನ ವಿಧಾನವನ್ನು ತಿಳಿಸ್ಕೊಟ್ಟಿದ್ದಾರೆ. ಕಿವಿ ಮಾತನ್ನು ಹೇಳಿದ್ದಾರೆ. ಏನಂತ? ಜ್ಞಾನೋದಯ ಅಂತ ನಾವು ಅಂದ್ಕೊಂಡ ತಕ್ಷಣ ಕೂತ್ಕೊಂಡ್ಬಿಟ್ರೆ ಜ್ಞಾನೋದಯಕ್ಕೆ ಬರೋವರೆಗೂ ನಾನು ಹೇಳಲ್ಲ ಅಂತ ಕೂತ್ಕೊಳ್ಳೋದು ಅಂತಲ್ಲ. ಪ್ರತಿ ಕ್ಷಣ ನಾವು ಜೀವಿಸೋ ಜೀವನದ ಬಗ್ಗೆ, ಜೀವನಕ್ಕೂ ಅನುಭವಕ್ಕೂ ಜ್ಞಾನಕ್ಕೂ ಜ್ಞಾನೋದಯಕ್ಕೂ ಎಲ್ಲಕ್ಕೂ ಸಂಬಂಧ ಇರೋದ್ರಿಂದ ಕೆಲವು ವಿಚಾರಗಳನ್ನ ಜೀವನದ ಬಗ್ಗೆ ಅರ್ಥ ಮಾಡ್ಕೊ, ಅದನ್ನೇ ಎನ್ಲೈಟನ್ಮೆಂಟ್ ಬಿಫೋರ್ ಎನ್ಲೈಟನ್. ಅಂದ್ರೆ ಕೆಲವು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕು, ಕೆಲವು ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಬೇಕು, ತಿಳುವಳಿಕೆ ಅನ್ನೋದು ಬೇಕು ಅಂತ ಹೇಳ್ತಾರೆ. ಜೀವನದಲ್ಲಿ ಉದ್ಭವಿಸುವಂತ ಸಮಸ್ಯೆಗಳು ನಮಗೆ ಮತ್ತು ನಮ್ಮ ಆತ್ಮಕ್ಕೆ ಸವಾಲುಗಳವು. ಸಮಸ್ಯೆಗಳ ಮೂಲವನ್ನ ತಿಳಿದು ಪರಿಶ್ರಮಿಸಿದ್ರೆ ಆತ್ಮದ ಪುರೋಗತಿ, ಪರಿಶ್ರಮಿಸದೇ ಇದ್ರೆ ಅಧೋಗತಿ. ಜೀವನದ ಪಥದಲ್ಲಿ
ಸಮಸ್ಯೆಗಳಿಗೆ ಹೆದರಿ ಸಂಸಾರವನ್ನ ತ್ಯಜಿಸಿ ಎಲ್ಲೂ ಓಡಿ ಹೋಗದೆ ಸಂಸಾರದಲ್ಲಿದ್ದೇ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳೋ ಪ್ರಯತ್ನನೇ ಆ ಜ್ಞಾನನೇ, ಆ ಜೀವನಾನುಭವನೇ ಎನ್ಲೈಟನ್ಮೆಂಟ್. ಇದನ್ನೇ ಮನುಸ್ಮೃತಿಯಲ್ಲಿ ಉತ್ಕೃಷ್ಟವಾದ ಗೃಹಸ್ಥಾಶ್ರಮದಲ್ಲಿ ಇರುವಾಗಲೇ ಮುಕ್ತಿಯನ್ನು ಕೂಡ ಸಂಪಾದಿಸಿದರೆ ಅದನ್ನ ಮೀರಿದ ವಿಜಯ ಸಾರ್ಥಕತೆ ಬೇರೇನೂ ಇಲ್ಲ ಅನ್ನೋ ಉಲ್ಲೇಖ ಇದೆ. ಹಾಗಾಗಿ ಸಂಸಾರದಲ್ಲಿ ನಿರ್ವಾಣ ಅನ್ನೋ ಸತ್ಯವನ್ನ ಗ್ರಹಿಸೋದೇ ಎನ್ಲೈಟನ್ಮೆಂಟ್. ಮನೆ ಸಂಸಾರ ತೊರೆದು ಕಾಡಿಗೋ ಬೆಟ್ಟಕ್ಕೋ ಹೋದ್ರೆ ಜ್ಞಾನೋದಯ ಸಿಗಲ್ಲ. ಸಂಸಾರದಲ್ಲಿದ್ದುಕೊಂಡೇ ನಿರ್ವಾಣ ಸಾಧಿಸಬಹುದು. ಮುಕ್ತಿ ಪಡೆಯೋಕೆ ಸನ್ಯಾಸಿ ಆಗ್ಲೇಬೇಕಾಗಿಲ್ಲ ಅನ್ನೋದನ್ನ ಬುದ್ಧ ಕೂಡ ತಾನು ಜ್ಞಾನೋದಯ ಪಡ್ಕೊಂಡ್ಮೇಲೆ ತಿಳಿಸಿದಾನೆ. ಈ ಜ್ಞಾನೋದಯವನ್ನ ಅಪೇಕ್ಷಿಸೋರು ಸುಖ ಸಂಪತ್ತಿನ ಜೀವನವನ್ನ ನಡೆಸಬಾರದು ಅಂತ ಏನಿಲ್ಲ. ಯಾಕೆ ಅಂದ್ರೆ ಐಷಾರಾಮಿ ಬದುಕು ಹಾಗೂ ಸುಖ ಸಂಪತ್ತು ದೇಹಕ್ಕೆ, ನಮಗ್ ಸಿಗೋ ಸಂತೋಷ, ಆನಂದ, ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್ ಏನಿದೆಯೋ ಅದು ಮನಸ್ಸಿಗೆ, ಜ್ಞಾನ ಬುದ್ಧಿಗೆ, ಜ್ಞಾನೋದಯ ಆತ್ಮಕ್ಕೆ. ಹಾಗಾಗಿ ಸುಖವಾಗಿರ್ಬಾರ್ದು, ಕಾರಲ್ಲಿ ಹೋಗ್ಬಾರ್ದು, 3 ಹೊತ್ತು ಊಟ ಮಾಡಬಾರ್ದು, ತಿನ್ಬಾರ್ದು, ಈ ತರದ್ದೆಲ್ಲ ಏನು ಇಲ್ಲ. ಏನೇನಿದೆಯೋ ಜೀವನದಲ್ಲಿ ಪ್ರತಿ ಹಂತ ಪ್ರತಿ ಕ್ಷಣ ನಾವು ಆನಂದಿಸ್ತಾ ಬರ್ಬೇಕಷ್ಟೇನೆ. ಈ ಜ್ಞಾನೋದಯ ಅನ್ನೋ ಸ್ಥಿತಿ ನೀವಿರೋ ವಾತಾವರಣದ ಮೇಲೆ ಅವಲಂಬಿಸಿರೋಲ್ಲ. ದೇಶ ಯಾವುದೇ ಇರ್ಲಿ, ವಾತಾವರಣ ಹೇಗೆ ಇರ್ಲಿ, ಮಾನವರ ಆಧ್ಯಾತ್ಮಿಕ ಅಂಗರಚನೆ ಒಂದೇ, ಧ್ಯಾನ ಒಂದೇ, ತಿಳಿಬೇಕಾದ ಆತ್ಮಜ್ಞಾನ ಒಂದೇ, ಬಯಸೋ ಜ್ಞಾನೋದಯ ಒಂದೇ, ಮುಕ್ತಿ ಒಂದೇ. ಆದ್ರೂ ತಾನು ಆತ್ಮಜ್ಞಾನಿ ಆಗ್ಬೇಕು, ಜ್ಞಾನೋದಯ ಪಡಿಲೇಬೇಕು ಅನ್ನುವಂತ ತೃಷೆ, ಉದ್ದೇಶ, ಶ್ರದ್ಧೆ ಇದ್ರೆ ಹಾಗೂ ಸಾಧನೆಗೆ ತಕ್ಕಂತೆ ನಮ್ಗೆ ಜ್ಞಾನೋದಯ ಲಭಿಸುತ್ತೆ. ಕುಟುಂಬದ ಜೀವನದ ಸಂಕಷ್ಟಗಳಿಂದ, ಸ್ಥಿತಿಗತಿಗಳಿಂದ ಬೇಸತ್ತು ನಿರಾಶರಾಗ್ಬೇಡಿ, ಹತಾಶೆಗೊಳಗಾಗ್ಬೇಡಿ, ಸಹನೆ ಸಂಯಮಗಳನ್ನ ಕಳ್ಕೋಬೇಡಿ. ಜೀವನ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳದೇನೆ ದುಡುಕಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಥವಾ ಸೇಡು ದ್ವೇಷದಿಂದ ಏನಾದ್ರೂ ಯಾರನ್ನಾದ್ರೂ ಕೊಲೆ ಮಾಡಿದ್ರೆ ಇಬ್ಬರ ಜೀವನಾನು ಹಾಳು. ಮುಂಬರೋ ನಾಳೆಯನ್ನ ಕಳ್ಕೋಬೇಡಿ. ಆ ನಾಳೆನೇ ನೀವು ಜ್ಞಾನೋದಯ ಹೊಂದುವಂತ ದಿನವಾಗಿರಬಹುದು. ಈಸಬೇಕು ಇದ್ದು ಜಯಿಸಬೇಕು, ಅದೇ ಜೀವನ, ಸಹನೆಯೇ ಪ್ರಗತಿ ಎಂದಿದ್ದಾರೆ ಪತ್ರಿಸರು. ಜ್ಞಾನೋದಯ ಹೊಂದಕ್ಕೋಸ್ಕರ ಯಾವುದೇ ಕೋರ್ಸು ಕ್ಲಾಸು ಅವಶ್ಯಕತೆ ಇಲ್ಲ. ನಿಮ್ಮ ಉಸಿರನ್ನ ಗಮನಿಸೋ ಮೂಲಕನೇ ನೀವು ಜ್ಞಾನೋದಯವನ್ನ ಹೊಂದಬಹುದು. ಆಲೋಚನೆಗಳಿಲ್ಲದ ಸ್ಥಿತಿ ನಿಮ್ಮನ್ನ ಜ್ಞಾನೋದಯದ ಕಡೆಗೆ ಅದೇ ಕರ್ಕೊಂಡು ಹೋಗುತ್ತೆ. ಮಹಾವೀರ, ಬುದ್ಧ, ರಮಣ ಮಹರ್ಷಿಗಳು, ಋಷಿ ಮುನಿಗಳಿಗೆ ಜ್ಞಾನೋದಯವಾಗಿದೆ ಅಂತಂದ್ಮೇಲೆ ನನಗೂ ಆಗತ್ತೆ ಅನ್ನುವಂತ ಆತ್ಮವಿಶ್ವಾಸ ನಮ್ಮಲ್ಲಿರ್ಬೇಕು. ವಿಧಾನ ವಿಭಿನ್ನವಾಗಿರ್ಬಹುದು ಅಷ್ಟೇ, ಸಾಧಿಸೋ ಮನಸ್ಸು, ಸಾಧನೆಯಲ್ಲಿ ಸಹನೆ ಇರ್ಬೇಕಷ್ಟೇ. ನಾವು ಸರ್ವಜ್ಞರಲ್ಲ. ನಾವು ಈ ಕರ್ಮಭೂಮಿ ಮೇಲೆ ಜೀವನ ಅನ್ನೋ ಯೂನಿವರ್ಸಿಟಿ ಮೂಲಕ ಜೀವನ ಶಿಕ್ಷಣವನ್ನ ಪಡೆಯೋಕೆ ಬಂದಿದ್ದೀವಿ. ತಿಳಿಬೇಕಾಗಿರೋದು ಇನ್ನೂ ತುಂಬಾ ಇದೆ, ಅನುಭವ ಪಡಿಬೇಕಾಗಿರೋದು ತುಂಬಾ ಇದೆ ಅನ್ನೋ ಪ್ರಜ್ಞಾ ಸ್ಥಿತಿಯಲ್ಲಿ ಜೀವಿಸ್ತಾ ಕಲಿತಾ ಹೋಗ್ತಾ ಹೋದ್ರೆ ಎನ್ಲೈಟನ್ಮೆಂಟ್ ಅನ್ನೋದು ಪ್ರಾಸೆಸ್ ಅಂತ ಹೇಳ್ದಂಗೆ ಹಂತ ಹಂತವಾಗಿ ನಡೀತಾ ಹೋಗುತ್ತೆ. ಸೊ ಒಂದು ಆರಂಭಿಕ ಸ್ಥಿತಿಯನ್ನ ನಾವು ಶುರು ಮಾಡ್ಕೊಂಡಿದ್ದೆ ಆದ್ರೆ ಅದು ಕೊನೆ ಮುಟ್ಟುತ್ತೆ. ಬುದ್ಧನಂತೆ ನಾವು ಎನ್ಲೈಟನ್ಮೆಂಟ್ ಬಿಫೋರ್ ಎನ್ಲೈಟನ್ಮೆಂಟ್ ಸ್ಥಿತಿಯನ್ನ ನಾವು ತಲುಪಬೇಕು ಅಂದ್ರೆ, ಜ್ಞಾನೋದಯದ ಪಥದಲ್ಲಿ ಸಾಗ್ಬೇಕು ಅಂದ್ರೆ ನಮ್ಮಲ್ಲಿ ಯಾವ್ಯಾವ ಜ್ಞಾನ ಮೂಡ್ಬೇಕು, ನಾವೇನೇನು ಮಾಡಬಹುದು, ನಮ್ಮ ನಡೆ ನುಡಿ ಹೇಗಿರ್ಬೇಕು ಅಂತ ನೋಡಕ್ ಹೋದ್ರೆ ಮಾನವನಾಗಿ ಅಧ್ಯಯನ ಮಾಡ್ಬೇಕಾದ ಏಕೈಕ ಶಾಸ್ತ್ರನೇ ಆಧ್ಯಾತ್ಮಿಕ ಶಾಸ್ತ್ರ. ಗ್ರಹಿಸ್ಬೇಕಾಗಿರುವಂತ ಹೊಂದ್ಬೇಕಾಗಿರುವಂತ ಜ್ಞಾನನೇ ಆತ್ಮಜ್ಞಾನ. ಈ ಅರಿವೇ, ಈ ಜ್ಞಾನ ತೃಷೆನೆ ಎನ್ಲೈಟನ್ಮೆಂಟ್ ಬಿಫೋರ್ ಎನ್ಲೈಟನ್ಮೆಂಟ್ ಅಂತ ಹೇಳಿರೋದು. ಗತವನ್ನ ಕುರಿತು ಭೂತಕಾಲದ ಘಟನೆಗಳನ್ನ ನೆನೆಸ್ಕೊಳ್ಳದೇನೆ, ಭವಿಷ್ಯತ್ ಕುರಿತು ಸ್ವಲ್ಪನೂ ಆಶಿಸ್ದೇನೆ ನಿರಂತರವಾಗಿ ವರ್ತಮಾನ ಕಾಲದಲ್ಲಿ ನಾವು ನಮ್ಮೊಂದಿಗೆ ಆತ್ಮನೊಂದಿಗಿರೋದೇನೆ ಎನ್ಲೈಟನ್ಮೆಂಟ್ ಬಿಫೋರ್ ಎನ್ಲೈಟನ್ಮೆಂಟ್. ಯಾವುದೇ ಭಯಾನಕ ಆತಂಕದ ಸ್ಥಿತಿನಲ್ಲೂ ಕೂಡ, ಯಾವುದೇ ಸಂದರ್ಭದಲ್ಲೂ ಭಯ ಪಡದೆ ಇರುವಂತ ನಿರ್ಭಯ ಸ್ಥಿತಿನೇ, ಸಾಹಸೋಪೇತ ಸಹನೀಯ ಪ್ರವೃತ್ತಿಯಲ್ಲಿರೋದೇನೆ ಎನ್ಲೈಟನ್ಮೆಂಟ್. ಜೀವನದ ಪ್ರತಿ ಕ್ಷಣದಲ್ಲಿ ಮಾನವರ ವಿವೇಕ ಅವಿವೇಕಗಳಿಂದ ಹಾಗೂ ಮಾನವರ ಮಹತ್ವ ಅಲ್ಪತ್ವಗಳಿಂದ ಆದಿ ಭೌತಿಕ ತಾಪದಿಂದಾನು ಕಲಿಬೇಕಾಗಿರುವಂತ ಪಾಠವನ್ನ ಪ್ರತಿ ಕ್ಷಣ ಗ್ರಹಿಸಬಲ್ಲ ಅನುಭವ ಜ್ಞಾನವನ್ನೇ ಎನ್ಲೈಟನ್ಮೆಂಟ್ ಅನ್ನೋದು. ನೋವು ಬಾಧೆಗಳನ್ನ, ಮಾನಾಪಮಾನವನ್ನ, ನಿಂದನೆಗಳನ್ನ
ಮಂದಹಾಸದಿಂದ ಸಹಿಸಬಲ್ಲ ಸಾಮರ್ಥ್ಯವೇ ಎನ್ಲೈಟನ್ಮೆಂಟ್. ಮಾನವನಲ್ಲಿರೋ ಸಹಜ ದಿವ್ಯತ್ವವನ್ನ, ದಿವ್ಯ ಗುಣಗಳನ್ನ ಗುರುತಿಸಿ ವಿಶ್ವಾಸಭರಿತವಾಗಿ ಗೌರವಿಸೋದೇನೆ ಎನ್ಲೈಟನ್ಮೆಂಟ್. ಬಾಹ್ಯ ಪ್ರಪಂಚದಲ್ಲಿ, ಹೊರ ಪ್ರಪಂಚದಲ್ಲಿ ಏನೇ ಸದ್ದುಗದ್ದಲಗಳಿದ್ರು ಅಂತರಂಗದಲ್ಲಿ ನಿಶ್ಶಬ್ದತೆಯನ್ನ ವಿರಮಿಸುವಂತಹ ಸ್ಥಿತಿನೇ ಎನ್ಲೈಟನ್ಮೆಂಟ್. ಸೊ ನೀವು ಎನ್ಲೈಟನ್ಮೆಂಟ್ ಅಂದ್ರೆ ಏನೋ ಒಂದು ದೊಡ್ಡದೊಂದು ಆಗತ್ತೆ ಅಂತ ಕಾಯ್ಬೇಕಾದಿಲ್ಲ. ಹಂತ ಹಂತವಾಗಿ ಏನೇ ಗಲಾಟೆ ಆಗ್ತಾ ಇದ್ರು ನಾವು ಇಡೀ ಪ್ರಪಂಚನ ನಿಶ್ಶಬ್ದ ಸ್ಥಿತಿಗೆ ನಾವು ತಗೊಂಡು ಹೋಗಕ್ಕಾಗಲ್ಲ. ಆದ್ರೆ ನಾವೇನ್ ಮಾಡ್ಬೋದು, ನಾನು ಬರ್ತಿರೋ ಶಬ್ದಗಳನ್ನ ಕೇಳಿಸ್ಕೊತಾ ಇಲ್ಲ, ನಾನ್ ಐ ಆಮ್ ವಿತ್ ಮೈ ಬ್ರೆತ್ ಅಂತ ನಾವು ಅನ್ಕೊಳ್ತಾ ಬಂದ್ರೆ ಆ ಒಂದು ಸ್ಥಿತಿನೂ ಎನ್ಲೈಟನ್ಮೆಂಟಿನ ಒಂದು ಸಣ್ಣ ಭಾಗ. ಅದು ಪ್ರಾಸೆಸ್ ಅಲ್ಲಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಎಲ್ರಿಂದಾನು, ಎಲ್ಲಾ ಸಂದರ್ಭಗಳಿಂದಾನು, ಎಲ್ಲಾ ಸ್ಥಿತಿಗತಿಯಿಂದಾನು ಕಲಿಯೋದಿದೆ ಅನ್ನೋ ಮನೋಭಾವನೆಯನ್ನು ಹೊಂದಿದ್ರೆ ಅರಿವಿನಿಂದ ಎಚ್ಚರಿಕೆಯ ಪ್ರಜ್ಞಾಪೂರ್ವಕ ಜೀವನವನ್ನ ಸಾಗಿಸುವಂತ ಸ್ಥಿತಿನೇ ಎನ್ಲೈಟನ್ಮೆಂಟ್. ತನ್ನದೇ ವಾಸ್ತವಗಳ ಸಹಜ ಮನಪ್ರವೃತ್ತಿಗಳನ್ನ, ಆಟಿಟ್ಯೂಡ್ಸ್ ಅನ್ನ ತಾನೇ ತೀಕ್ಷ್ಣವಾಗಿ ವಿಶ್ಲೇಷಿಸಿ ಆತ್ಮವಿಮರ್ಶೆ ಮಾಡ್ಕೊಳ್ತಾ ಸತ್ಯವನ್ನ ಗ್ರಹಿಸಿ ತನ್ನನ್ನು ತಾನೇ ತಿದ್ದುಕೊಳ್ಳುವಂತ ಸಂದರ್ಭನೇ ಎನ್ಲೈಟನ್ಮೆಂಟ್. ಮಾನವ ತನ್ನ ಸಾಧನೆಗಳನ್ನ ತನ್ನ ಅತಿಶಯೋಕ್ತಿಯಿಂದ ಪ್ರಚುರಪಡಿಸಿಕೊಳ್ಳೋದನ್ನ ತ್ಯಜಿಸಿ ಮಹಾಶೂನ್ಯತ ಆತ್ಮಸ್ಥಿತಿಯಲ್ಲಿರೋದೇ ಎನ್ಲೈಟನ್ಮೆಂಟ್. ನಾನು ಇದು ಮಾಡಿದೀನಿ, ಅದು ಮಾಡಿದೀನಿ, ಅಷ್ಟ್ ಮಾಡಿದೀನಿ ಅಂತ ಹೇಳ್ಕೊಳ್ತಾ ಕೂತ್ಕೊಳ್ಳೋದನ್ನ ಬಿಟ್ಟು ಮಾಡ್ತಾ ಹೋಗ್ಬೇಕು. ಮಹಾಶೂನ್ಯತ ಆತ್ಮಸ್ಥಿತಿ ಅಂತಂದ್ರೇನು? ಇದ್ ಮಾಡಿರೋದೆಲ್ಲ ನಾನಲ್ಲ, ಭಗವಂತನ ಒಂದು ದಿವ್ಯ ಅಂಶ ನನ್ನಲ್ಲಿರೋದ್ ಮಾಡಿದೆ ಅಂತ ಆ ಸ್ಥಿತಿ ತಲುಪಿದ್ರೆ ನಾವು, ಅದು ಎನ್ಲೈಟನ್ಮೆಂಟ್. ಅನ್ಯರ ಅಭೀಷ್ಟಗಳಿಗೆ, ಅನ್ಯರ ಆದೇಶಗಳಿಗೆ, ಅನ್ಯರ ಆಲೋಚನೆಗಳಿಗೆ ಅನುಸಾರವಾಗಿ ಕಾರ್ಯನಿರ್ವಹಿಸ್ತೇನೆ. ತನ್ನ ಆತ್ಮನ ಸಹಜ ಅವಬೋಧನೆಗನುಸಾರವಾಗಿ, ಆತ್ಮಸಾಕ್ಷಿಗನುಸಾರವಾಗಿ ಕಾರ್ಯೋನ್ಮುಖರಾಗೋದೇ ಪ್ರವೃತ್ತಿಯೇ ಎನ್ಲೈಟನ್ಮೆಂಟ್. ಅಂದ್ರೆ ಬೇರೆಯವ್ರಿಗೋಸ್ಕರ ಬದುಕೋದಲ್ಲ, ಅವ್ರ ಹೇಳಿದ್ದನ್ ಮಾತ್ರ ಮಾಡೋದಲ್ಲ. ಒಳಗಿನಿಂದ ನಮ್ಗೆ ಒಂದು ಆತ್ಮ ಅವಬೋಧನೆ ನಮ್ಗೇನ್ ಒಳಗಡೆಯಿಂದ ಬರುತ್ತೋ ಅದಕ್ ಪ್ರಕಾರ, ಆತ್ಮಸಾಕ್ಷಿ ಪ್ರಕಾರವಾಗಿ ನಾವು ಕೆಲಸ ಮಾಡೋದೇನೆ ಎನ್ಲೈಟನ್ಮೆಂಟ್. ಗೆಲುವಿಗೆ ಹಿಗ್ಗದೇನೆ, ನಿರಾಸೆಗೆ ಕುಗ್ಗದೆ, ಕಾಲಹರಣ ಮಾಡದೆ, ಅಕರ್ಮಿಯಾಗಿರದೆ ಕರ್ಮಬದ್ಧನಾಗಿರೋದೇನೆ ಎನ್ಲೈಟನ್ಮೆಂಟ್. ಟೈಮ್ ವೇಸ್ಟ್ ಮಾಡಬಾರ್ದು. ಪತ್ರಿ ಸರ್ ನಮ್ಗೆಲ್ಲ ಧ್ಯಾನ ಹೇಳ್ಕೊಟ್ಟಾಗ ಫಸ್ಟ್ ಹೇಳಿದ ಕಾನ್ಸೆಪ್ಟೇ ಅನಾವಶ್ಯಕವಾಗಿ ನೋಡ್ತಾ ಕುತ್ಕೋಬೇಡಿ, ಅನಾವಶ್ಯಕವಾಗಿ ಕೇಳಿಸ್ಕೋಬೇಡಿ, ಅನಾವಶ್ಯಕವಾಗಿ ಮಾತಾಡಬೇಡಿ. ಆ 3 ಕೋತಿಗಳನ್ನ ನೆನಪಿಸ್ಕೊಳ್ಳಿ. ಫಸ್ಟ್ ನೀವು ಸ್ಪಿರಿಚುಯಾಲಿಟಿ ಅಂದ್ರೆ ಡೋಂಟ್ ಸ್ಪೀಕ್ ಅನ್ನೆಸೆಸರಿಲಿ, ಡೋಂಟ್ ಸಿ ಅನ್ನೆಸೆಸರಿಲಿ, ಡೋಂಟ್ ಹಿಯರ್ ಅನ್ನೆಸೆಸರಿಲಿ ಅಂತ ಹೇಳಿದ್ರು. ಹಾಗಾಗಿ ಪ್ರತ್ಯೇಕ ಗೆಲುವಿಗೆ ಹಿಗ್ಗದೆ, ನಿರಾಸೆಗೆ ಕುಗ್ದೇನೆ ಕೆಲಸ ಮಾಡ್ತಾ ಇರೋದೇನೆ ಎನ್ಲೈಟನ್ಮೆಂಟ್ ಆಯ್ತು. ಪ್ರತ್ಯೇಕ ನ್ಯಾಯ, ಪ್ರತ್ಯೇಕ ಧರ್ಮ ಹಾಗೂ ಪ್ರತ್ಯೇಕ ನಿಷಿದ್ಧಗಳಿವೆ ಅಂತ ನಂಬದೇನೆ ಮಾನವ ಧರ್ಮವನ್ನ ಮಾತ್ರ ಪಾಲಿಸಿ ನೈತಿಕ ಮೌಲ್ಯಯುತ ಜೀವನವನ್ನ ಸಾಗಿಸೋದೇನೆ ಎನ್ಲೈಟನ್ಮೆಂಟ್. ಅಪರಾಧ ಭಾವನೆಯಿಂದ ಯಾರ ಮುಂದೆನೂ ತಲೆ ತಗ್ಗಿಸ್ಬೇಕಾಗಿಲ್ಲ. ತಲೆ ಎತ್ತಿ ನಿಲ್ಲಿ ಸ್ಥಿರವಾಗಿ ನಿಲ್ಲಬಹುದಾದಂತಹ ಆತ್ಮಶಕ್ತಿಯ ಭಾವನಾ ಸಾಮರ್ಥ್ಯನೇ ಎನ್ಲೈಟನ್ಮೆಂಟ್. ಯಾರನ್ನು ನಿಂದನೆ ಮಾಡೋ ಇರುವಂತಹ ತತ್ವನೇ ಎನ್ಲೈಟನ್ಮೆಂಟ್. ಅದನ್ನೇ ಪತ್ರಿ ಸರ್ ನೋ ಕಾಮೆಂಟ್ಸ್ ನೋ ಜಡ್ಜ್ಮೆಂಟ್ಸ್ ಅಂತ ಹೇಳಿರೋದು. ಪ್ರತಿಯೊಬ್ಬರನ್ನು, ಪ್ರತಿ ಜೀವಿಯನ್ನು ಅವರವರ ಸಹಜ ಪ್ರವೃತ್ತಿಯಲ್ಲಿ ಜೀವಿಸೋಕೆ ಅವಕಾಶ ಮಾಡಿಕೊಡೋದನ್ನೇ ನೋ ಇಂಟರ್ಫಿಯರೆನ್ಸ್ ಅಂತ ಹೇಳಿರೋದು. ಇದೇ ಎನ್ಲೈಟನ್ಮೆಂಟ್. ಮಾನವ ಯಾವುದೇ ಕಾಯ, ವಾಚ, ಮನಸ ಕರ್ಮಗಳನ್ನ ಮಾಡೋ ಮುನ್ನ ಬುದ್ಧಿಯನ್ನ ಬಳಸಿ ವಿವೇಕದಿಂದ ನಿರ್ಧಾರಗಳನ್ನ ಆತ್ಮ ವಿವೇಚನೆಯಿಂದ ತಗೊಳ್ಳೋಂತ ಸ್ಥಿತಿನೇ ಎನ್ಲೈಟನ್ಮೆಂಟ್. ಅಂದ್ರೆ ನಾವು ತಗೋಬೇಕಿರೋ ನಿರ್ಧಾರನ ನಾವೇ ನಮ್ಮ ಬುದ್ಧಿಯನ್ನ ಬಳಸಿ ತಗೊಳ್ಳೋದು. ಬೇರೆಯವ್ರನ್ನ ಹೋಗಿ ನಾನೇನ್ ಮಾಡ್ಲಿ ಅಂತ ಬೇರೆಯವ್ರನ್ನ ಕೇಳೋದಲ್ಲ. ಮಕ್ಕಳು ಅವರ ಗುರಿಯನ್ನ, ಅವರ ಕರ್ಮಗಳನ್ನ ಸವಸೋಕೆ ನಮ್ಮನ್ನ ಆರಿಸ್ಕೊಂಡು ಬಂದಿರ್ತಾರೆ. ಅವರ ಲೈಫ್ ಡಿಸೈನ್ ಹೇಗ್ ಮಾಡ್ಕೊಂಡು ಬಂದಿದ್ದಾರೋ ನಮಗ್ ಗೊತ್ತಿರಲ್ಲ. ನಮ್ಮ ಆಶಯಗಳನ್ನ ನಮ್ಮ ಮಕ್ಕಳ ಮೇಲೆ ಹೇರಬಾರ್ದು. ನಮ್ಮ ಸಲಹೆಗೆ, ನಮ್ಮ ನಿರ್ಧಾರಕ್ಕೆ ಸ್ಪಂದಿಸ್ಲಿಲ್ಲ ಅಂತ ಮಕ್ಕಳನ್ನ ಶಿಕ್ಷಿಸಲೂಬಾರ್ದು. ಧ್ಯಾನವನ್ನ ಪರಿಚಯಿಸಿ ಅವರಿಗೆ ವಿಷಯಗಳನ್ನ, ಮಾಹಿತಿಗಳನ್ನ ತಿಳಿಸಿ ಅವರ ಗುರಿಯನ್ನ ನಾವು ನಿರ್ಧರಿಸದೆ ಅವ್ರಿಗೂ ಸ್ವತಂತ್ರವನ್ನ ಕೊಡೋದೇನೆ ಎನ್ಲೈಟನ್ಮೆಂಟ್. ನಮ್ಮ ಸರ್ವ ಸ್ಥಿತಿಗತಿಗಳಿಗೆ ಕಾರಣ ವಿಧಿ, ಹಣೆ ಬರಹ ಅಂತೀವಲ್ವಾ, ಅದಲ್ವೇ ಅಲ್ಲ. ನಮ್ಮ ಸ್ಥಿತಿಗತಿಗಳಿಗೆ ಕಾರಣ ನಾವೇ. ನಮ್ಮ ಜೀವನದಲ್ಲಿ ಘಟಿಸೋ ಎಲ್ಲಾ ಘಟನೆಗಳು
ಕೇವಲ ನಮ್ಮ ಆಯ್ಕೆಯಿಂದಲೇ ಅನ್ನೋ ಅವಗಾಹನೆ ಹೊಂದಿರೋದೇನೆ ಎನ್ಲೈಟನ್ಮೆಂಟ್. ನಿಮ್ಮ ಹುಟ್ಟು, ಕುಟುಂಬದಲ್ಲಿರೋ ಸದಸ್ಯರು, ಜೀವನದಲ್ಲಿನ ಸ್ಥಿತಿಗತಿಗಳು ನಿಮ್ಮದೇ ಆಯ್ಕೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ವಾಸ್ತವವನ್ನ ನೀವೇ ಸೃಷ್ಟಿಸಿಕೊಳ್ಳೋದು, ಯು ಕ್ರಿಯೇಟ್ ಯುವರ್ ರಿಯಾಲಿಟಿ ಅಂತ ಅರ್ಥ ಮಾಡ್ಕೊಂಡು ಜೀವಿಸಿದ್ರೆ ಅದೇ ಎನ್ಲೈಟನ್ಮೆಂಟ್. ನಾವು ಇವೆಲ್ಲಾನು ನಮ್ಮ ಪ್ರಾಪಂಚಿಕ ಜೀವನಕ್ಕೆ ಸಂಬಂಧಪಟ್ಟಿರೋದು. ಇವು ನಾವು ಹೇಗಿರ್ಬೇಕು, ಹೇಗೆ ಆಲೋಚಿಸ್ಬೇಕು, ಹೇಗ್ ನಡ್ಕೊಳ್ಬೇಕು ಅಂತ ತಿಳಿದುಕೊಳ್ಳಲೇಬೇಕಾಗಿರುವಂತಹ ಜ್ಞಾನ ನಮ್ಮಲ್ಲೇ ಉದ್ಭವವಾಗಿ ಉದಯವಾಗಿ ನಾವೇ ಕಾಯ ವಾಚ ಮನಸ ಪರಿವರ್ತನೆಯಾಗೋ ಬೇಕು ಅನ್ನೋ ಅರಿವೇನೆ ಜ್ಞಾನೋದಯ. ಜ್ಞಾನೋದಯದ ಹಾದಿಯಲ್ಲಿ ಆಧ್ಯಾತ್ಮಿಕ ಜೀವನಾನು ಇರುತ್ತೆ ಅಂತ ಹೇಳಿದ್ರು ಪತ್ರಿಸರು. ಆಧ್ಯಾತ್ಮಿಕತೆ ಅನ್ನೋದೇ ಮೊದಲ ಮೆಟ್ಲು. ಆಧ್ಯಾತ್ಮಿಕವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂತ ಮೂಲ ಜ್ಞಾನ ಯಾವುದು ಅಂದ್ರೆ, ನಾವು ಬರೀ ದೇಹ ಪದಾರ್ಥವಲ್ಲ, ನಾವು ಆತ್ಮ ಪದಾರ್ಥ ಅಂತ ಅನುಭವ ಪೂರ್ವಕವಾಗಿ ತಿಳ್ಕೊಳ್ಳೋದೆ. ಎಲ್ಲಾ ಚರಾಚರ ವಸ್ತುಗಳೆಲ್ಲದರಲ್ಲೂ ಆತ್ಮ ಇದೆ, ಎಲ್ಲವೂ ಆತ್ಮ ಸ್ವರೂಪವೇ ಅಂತ ತಿಳಿಯೋದೆ. ಆ ಆತ್ಮ ಜ್ಞಾನವೇ ಎನ್ಲೈಟನ್ಮೆಂಟ್. ದೇಹ ಅನಿತ್ಯ, ಆತ್ಮ ನಿತ್ಯ, ಆಸ್ತಿ ಅಂತಸ್ತು ಅನಿತ್ಯ, ಜ್ಞಾನ ನಿತ್ಯ, ಸುಖ ಸಂತೋಷ ಅನಿತ್ಯ, ಆತ್ಮಾನಂದ ನಿತ್ಯ ಅನ್ನುವಂತ ಜ್ಞಾನ ಅತ್ಯವಶ್ಯಕ. ನಿತ್ಯ ಅಂದ್ರೆ ಸತ್ಯವಾದದ್ದು, ವಿನಾಶವಾಗದೆ ಇರುವಂಥದ್ದು. ಯಾರು ಆತ್ಮ ಸತ್ಯವನ್ನ, ಸತ್ಯ ಜ್ಞಾನವನ್ನ ಹುಡುಕೋಕೆ ಶುರು ಮಾಡ್ತಾರೋ, ಯಾರು ಯಾವುದೇ ರೀತಿಯ ದ್ವಂದ್ವಗಳಿಲ್ದೇನೆ ನಿತ್ಯ ಸತ್ಯಗಳನ್ನ ಅರ್ಥೈಸಿ ಮುನ್ನಡೀತಾರೋ, ಅವರು ಆ ಸತ್ಯ ಜ್ಞಾನದ ಎನ್ಲೈಟನ್ಮೆಂಟ್ ಅನ್ವೇಷಣೆಯಲ್ಲಿದ್ದು ಕ್ರಮೇಣ ಅವರ ಭೌತಿಕ ಜೀವನದಲ್ಲಿ ಯೂಟರ್ನ್ ತಗೊಂಡು ಆಧ್ಯಾತ್ಮಿಕವಾಗಿ ಮುಂದುವರಿತಾರೆ ಅಂತ ಪತ್ರಿಸರು ಹೇಳಿದ್ದಾರೆ. ಸಾವಿನ ಭಯ ಹುಟ್ಟೋದು ಮನಸ್ಸಿನಿಂದ, ಆತ್ಮನಿತ್ಯ ಅನ್ನೋ ಸತ್ಯ ಹೊರಹೊಮ್ಮೋದು ಆತ್ಮನಿಂದ. ಸಾವಿನ ಭಯವಿಲ್ಲದೆ ಇರುವಂತ ಸ್ಥಿತಿನೇ, ಸಾವಿಗೆ ಎಳದೆ ಸಾವನ್ನ ಸಂಭ್ರಮಿಸೋದೇನೆ ಎನ್ಲೈಟನ್ಮೆಂಟ್. ಧ್ಯಾನದ ಸಮಯದಲ್ಲಿ ಮನಸ್ಸನ್ನ ನಿಲ್ಲಿಸಿ ಮನಸ್ಸಿನಿಂದ ಆತ್ಮನ ಕಡೆಗೆ ಗಮನ ಹರಿಸಿ ಪರಿವರ್ತನೆ ತಂದುಕೊಳ್ಳೋದೇನೆ ಎನ್ಲೈಟನ್ಮೆಂಟ್. ಧ್ಯಾನ ನಂತರವೂ ಶೂನ್ಯತಾ ಸ್ಥಿತಿಯನ್ನ ಕಾಪಾಡಿಕೊಳ್ಳೋದೇ ಎನ್ಲೈಟನ್ಮೆಂಟ್. ಜ್ಞಾನೋದಯ ಅನ್ನೋದು ಗ್ರೇಪ್ಸ್ ಆರ್ ಸವರ್ ಅಂತಾರಲ್ಲ, ಆ ತರ ಎಟುಕಲಾರದ ದ್ರಾಕ್ಷಿ ಹುಳಿ ಅನ್ನುವಂಥದ್ದಲ್ಲ. ನಮ್ಮ ಗುರುಗಳಾದ ಪತ್ರಿಸರವರು ನಮ್ಮ ಕಾಯ ವಾಚ ಮನಸ್ಸ ಕರ್ಮಗಳಲ್ಲಿ ನಾವು ವಹಿಸೋ ಎಚ್ಚರವನ್ನ, ನಮ್ಮ ಪ್ರತಿ ಜೀವನದ ಪ್ರತಿ ಹಂತದಲ್ಲಿ ನಮ್ಗೆ ಲಭ್ಯವಾಗೋ ಜ್ಞಾನವನ್ನ, ಅನುಭವವನ್ನ, ಅರಿವನ್ನ, ತಿಳುವಳಿಕೆಯನ್ನ, ನಮ್ಮಲ್ಲಿ ಉಂಟಾಗುವಂತ ಸಣ್ಣ ಸಣ್ಣ ಬದಲಾವಣೆಗಳನ್ನ, ಚಿಕ್ಕ ಚಿಕ್ಕ ಪರಿವರ್ತನೆಗಳನ್ನ, ಕಾಮನ್ ಸೆನ್ಸ್ನ ಎನ್ಲೈಟನ್ಮೆಂಟ್ ಅಂತ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ, ಅರ್ಥ ಮಾಡಿಸಿದ್ದಾರೆ. ಅವೆಲ್ಲವೂ ಒಬ್ಬ ವ್ಯಕ್ತಿಗೆ ಒಂದೇ ಸಲಕ್ಕೆ ಅರ್ಥವಾಗುವಂತಹದ್ದು ಅಲ್ಲ, ಏಕಕಾಲಕ್ಕೆ ಒಮ್ಮೆಗೆ ಅನುಭವಕ್ಕೆ ಬರುವಂತಹದ್ದು ಅಲ್ಲ. ಅಷ್ಟೂ ಬದಲಾವಣೆಗಳನ್ನ, ಪರಿವರ್ತನೆಗಳನ್ನ ಒಂದೇ ಜನ್ಮದಲ್ಲಿ ತಂದುಕೊಳ್ಳೋಕ್ಕೂ ಸಾಧ್ಯವಿಲ್ಲವಾದ್ರೂ ಪತ್ರಿಸರ್ ಅವರ ಮಾತುಗಳನ್ನ, ಸಂದೇಶವನ್ನ, ಮಾರ್ಗದರ್ಶನವನ್ನ ಮನಸ್ಸಿನಲ್ಲಿಟ್ಕೊಂಡು ನಮ್ಮ ಜ್ಞಾನೋದಯದ ಪಥದಲ್ಲಿ ಪುರೋಗತಿಯಲ್ಲಿ ಸಾಗೋಣ ಅಂತ ಹೇಳ್ತಾ ನನ್ನ ಉಪನ್ಯಾಸ ಮುಗಿಸ್ತಾ ಇದ್ದೀನಿ. ಪತ್ರಿಸರ್ ಅವರ ಅತ್ಯದ್ಭುತ ಸರಳ ಪರಿಕಲ್ಪನೆಗಾಗಿ ಪತ್ರಿಸರ್ಗೆ ಕೃತಜ್ಞತಾ ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ, ಜ್ಞಾನೋದಯ ಅನ್ನೋ ಒಂದು ಅದ್ಭುತ ಪರಿಕಲ್ಪನೆಯನ್ನ, ಒಂದು ಉತ್ಕೃಷ್ಟ ಸ್ಥಿತಿಯನ್ನ ನಾನು ಅರ್ಥ ಮಾಡ್ಕೊಂಡಂತೆ ನಿಮ್ಗೆಲ್ಲ ತಿಳಿಸೋಕೆ ಅವಕಾಶವನ್ನ ಮಾಡಿಕೊಟ್ಟಂತ ಡಾಕ್ಟರ್ ರಂಗಸ್ವಾಮಿ ಅವರಿಗೆ ಮನಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೃತ್ಪೂರ್ವಕ ಧನ್ಯವಾದಗಳು ಮತ್ತೊಂದು ಸಾರಿ ತಿಳಿಸ್ತಾ ಇದ್ವಿ ಈ ವೇದಿಕೆಯಿಂದ ಎಲ್ಲ ಮಾಸ್ಟರ್ಸ್ ಪರವಾಗಿ, ಮಾತಾರ್ ಫೌಂಡೇಶನ್ ಪರವಾಗಿ. ಯಾಕಂದ್ರೆ ಇದು ಒಂದು ಅರ್ಥ ಗರ್ಭಿತವಾದ ಒಂದು ಪೂರ್ಣವಾದ ಜ್ಞಾನ. ಇದು ಒಂಥರ ಹೈಯೆಸ್ಟ್ ಫಾರ್ಮ್ ಆಫ್ ವಿಸ್ಡಮ್ ಅಂತ ಹೇಳ್ಬೋದು ಈ ಜ್ಞಾನೋದಯ. ಸೊ ಇದೇ ಆಖರಿ ಮೆಟ್ಟು ನಮ್ಮ ಜೀವನಕ್ಕೆ, ಜೀವನ ಪರ್ಯಾಂತಕ್ಕೆ. ಅಂದ್ರೆ ಎಷ್ಟೋ ಜೀವನಗಳು ಪಡೀಬಹುದು, ಬಟ್ ಯಾವುದೋ ಒಂದು ಜೀವನದಲ್ಲಿ ಈ ಜ್ಞಾನೋದಯ ಅನ್ನೋದು ಪಡೀಲೇಬೇಕಾಗತ್ತೆ, ಅದು ಅವಶ್ಯಕತೆ ಇರೋದು. ಸೊ ಈ ಜ್ಞಾನವನ್ನು ನಿನ್ನೆ ಇವತ್ತು ಸಂಪೂರ್ಣವಾಗಿ ತುಂಬಾ ಆಳವಾದ ಜ್ಞಾನ ತಿಳಿಸ್ಕೊಟ್ಟಿದ್ದಕ್ಕೂ ಅದೊಂದು ಸರಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಎಸ್, ಹೌದಾ ಮೇಡಮ್? ನಮಸ್ತೆ ಮಾಸ್ಟರ್ಸ್, ನಮಸ್ತೆ ಅಮ್ಮ. ನಿನ್ನೆ ನಮಸ್ತೆ. ಮತ್ತು ಇವತ್ತು 2 ದಿನ ನಮಗೆ ಜ್ಞಾನೋದಯ ಅನ್ನೋದನ್ನ ತುಂಬಾ ಸರಳವಾಗುಂಟು, ತುಂಬಾ ಸುಲಭವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಆದ್ರೆ ನಾವು ಇದನ್ನ ನಾವು ಅರ್ಥಕೊಳ್ಬೇಕು, ಮತ್ತೆ ನಾವು ಅಂದ್ರೆ ತಿಳಿದುಕೊಳ್ಬೇಕು. ಅಂದ್ರೆ ಈಗ
ಪ್ರತಿಯೊಂದು ಕೆಲಸದ ಮೇಲೂ ಕೂಡ ನಾವು ಅರಿವಿನಿಂದ ಮಾಡಿ ಸತ್ಯದಿಂದ ಮಾಡಿದ್ರೆ ನಮ್ಗೆ ಜ್ಞಾನೋದಯ ಆಗುತ್ತೆ. ಪ್ರತಿಯೊಂದ್ರಲ್ಲಿ ಈಗ ಸತ್ಸಂಗ ಮಾಡೋದಾಗ್ಲಿ ಅಥವಾ ಜ್ಞಾನ ಹಂಚೋದಾಗ್ಲಿ ಧ್ಯಾನದಿಂದ ಅಂದ್ರೆ ಅರಿವಿನಿಂದ ಮಾಡ್ಕೊಂಡ್ರೆ ನಮ್ಗೆ ಜ್ಞಾನೋದಯ ಆಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ. ಅದೇ ಅಂದ್ರೆ ನಾವು ಅದನ್ನ ಮನನ ಮಾಡ್ಕೊಳ್ತಾ ಇರ್ಬೇಕು, ಅಂದ್ರೆ ಅರಿತಾ ಇರ್ಬೇಕು. ಇವತ್ತು ಹೇಳಿದ್ರು ಬಿಟ್ಕೊಡೋದಲ್ಲ, ಅಂದ್ರೆ ಪದೇ ಪದೇ ನಾವು ಇದನ್ನ ನಿಮ್ ವಿಡಿಯೋನ ನೋಡ್ತಾ ಇರೋದು ಅಥವಾ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಮಾಡ್ಕೊಳ್ತಾ ಹೋದ್ರೆ ನಮಗೂನು ಒಂಥರ ಅರಿವು ಆಗತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದೀರಾ. ಥ್ಯಾಂಕ್ ಯು ಮೇಡಮ್ ಇನ್ನೊಮ್ಮೆ. ಅದೇ ಮೇಡಮ್ ನಾವೀಗ ಈಗ ಈಗ ನಾವು ಯಾವುದೇ ಕೆಲಸವಂದ್ರೆ ಅರಿವಿನಿಂದಾನೇ ಮಾಡ್ಬೇಕಲ್ವಾ ಮೇಡಮ್? ಅಂದ್ರೆ ಈಗ ಒಂದು ಧ್ಯಾನ ಮಾಡ್ತಾ ಇದೀವಿ ಅಥವಾ ಒಂದು ಜ್ಞಾನ ಹಂಚ್ತಾ ಇದೀವಿ ಅಂದ್ರೆ ಅದು ನಾವು ಮಾಡ್ತಾ ಮಾಡ್ತಾನೆ ನಮ್ಗೆ ಜ್ಞಾನೋದಯ ಆಗುತ್ತಾ ಅಥವಾ ಅದು ನಮಗಾಗಿ ಅಂದ್ರೆ ನಮ್ಮಲ್ಲೇ ನಮ್ಗೆ ಉಟ್ಕೊಳುತ್ತಾ ಅರಿವು? ಅದನ್ನೇ ಪತ್ರಿ ಸರ್ ಅವರು ಹಂತವಾಗಿ ಹೇಳಿರೋದೇನು ಅಂದ್ರೆ, ಜ್ಞಾನೋದಯ ಅಂದ ತಕ್ಷಣ ಒಂದು ಡಿಗ್ರಿ ಸರ್ಟಿಫಿಕೇಟ್ ತಗೊಂಡಂಗ ಅಲ್ಲ ಅದು. ಆ ಜ್ಞಾನೋದಯ ಅನ್ನೋದನ್ನ 3 ಹಂತದಲ್ಲಿ ಬುದ್ಧ ಜ್ಞಾನೋದಯ ಪಡೆದಂತ ಹಂತವನ್ನ, ವಿಧಾನವನ್ನ 3 ರೀತಿಯಲ್ಲಿ ವಿವರಿಸಿದ್ದಾರೆ. ಅಂದ್ರೆ ಎನ್ಲೈಟನ್ಮೆಂಟ್ ಬಿಫೋರ್ ಎನ್ಲೈಟನ್ಮೆಂಟ್, ಇನ್ನೊಂದು ಎನ್ಲೈಟನ್ಮೆಂಟ್ ಪ್ರಾಪರ್, ಇನ್ನೊಂದು ಎನ್ಲೈಟನ್ಮೆಂಟ್ ಆಫ್ಟರ್ ಎನ್ಲೈಟನ್ಮೆಂಟ್ ಅಂತ. ಅಂದ್ರೆ ಜ್ಞಾನೋದಯ ನಮ್ಗೆ ಸಿಗಕ್ ಮುಂಚೆ ನಾವು ಮಾಡೋ ಪ್ರತಿ ಕೆಲಸ, ತಗೊಳ್ಳೋ ನಿರ್ಧಾರ ನಾವು ಮಾಡುವಾಗ ನಮ್ಮಲ್ಲಿ ಇದೇನಕ್ ಮಾಡ್ತಾ ಇದ್ದೀನಿ, ಬುದ್ಧಿ ವಿವೇಕವನ್ನ ಬಳಸುವಂಥದ್ದು, ಆತ್ಮ ಅನ್ನೋ ಒಂದು ಜ್ಞಾನ ಇಟ್ಕೊಂಡು ಮಾಡ್ತಾ ಹೋದ್ರೆ ಅದು ಆ ಪ್ರಿಪರೇಷನ್ನೇನೆ ನಮ್ಮನ್ನ ಜ್ಞಾನೋದಯ ತಂದ್ಕೊಡುತ್ತೆ ಅಂತ ಒಂದು. ಜ್ಞಾನೋದಯ ಪಡ್ಕೊಂಡ್ಮೇಲೆ ಬುದ್ಧ ತಾನ್ ಮಾತ್ರ ಯಾವ ಜ್ಞಾನವನ್ನ ಇಟ್ಕೊಳ್ಳಿಲ್ಲ, ಅದು ಇಷ್ಟಲ್ಲ ಕೋಟಿ ಜನಗಳಿಗೆ ಹಂಚಿದ ಅವನು. ಹಾಗಾಗಿ ಎನ್ಲೈಟನ್ಮೆಂಟ್ ಆಫ್ಟರ್ ಎನ್ಲೈಟನ್ಮೆಂಟ್ ಆದ್ಮೇಲೆ ನಾವು ಡಿಫರೆಂಟ್ ಡೈಮೆನ್ಷನ್ಸ್ ಅಲ್ಲಿ ರಿಸರ್ಚ್ ಮಾಡಕ್ಕೆ ಆಗತ್ತೆ, ಆಧ್ಯಾತ್ಮಿಕ ಸಂಶೋಧನೆ ಮಾಡಕ್ಕಾಗತ್ತೆ. ಹಾಗಾಗಿ ಅವನಿಗೆ ಬಹಳ ಲೋಕಗಳಿದೆ ಅಂತ ಗೊತ್ತಾಯ್ತು, ಮಾಸ್ಟರ್ಸ್ ಇರ್ತಾರೆ ಅಂತ ಗೊತ್ತಾಯ್ತು, ಅಲ್ಲೂ ಜ್ಞಾನ ಪಡ್ಕೊಳ್ಳೋದಿರುತ್ತೆ. ಹಾಗಾಗಿ 3 ಹಂತಗಳಲ್ಲಿ ಅಂದ್ರೆ ನಾವು ಮಾನವರಾಗಿ ಈ ಕರ್ಮಭೂಮಿ ಮೇಲೆ ಜೀವನ ನಡೆಸುವಾಗ ಪ್ರತಿ ಕ್ಷಣ ಅರಿವಿನಿಂದ ನಾನು ಏನ್ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ಬೇಕಾ ಮಾಡ್ಬಾರ್ದಾ, ಮಾಡೋದಾದ್ರೆ ಹೇಗ್ ಮಾಡ್ಬೇಕು, ಮಾಡ್ಬಾರ್ದು ಅಂದ್ರೆ ಯಾಕೆ ಮಾಡ್ಬಾರ್ದು ಅನ್ನೋ ಅರಿವಿದ್ರೆ ಸಾಕು, ನಮ್ಮಿಂದ ತಪ್ಪುಗಳಾಗಲ್ಲ. ಮತ್ತೆ ಪ್ರಶ್ನೆಗಳು ಹುಟ್ಟಬೇಕು ನಮ್ಮಲ್ಲಿ, ಅದೇನು ಇದೇನು ಅಂತ ಪ್ರಶ್ನೆಗಳು ಹುಟ್ಟಿದಾಗ ಅದನ್ನ ತಿಳ್ಕೊಳಕ್ ಹೋಗ್ತಾ ಪ್ರಯತ್ನ ಪಡ್ತಾ ಆ ಜ್ಞಾನ ನಮ್ಗೆ ಹರಿದು ಬರ್ತಾ ಹೋಗುತ್ತೆ. ಹಾಗಾಗಿ ಜ್ಞಾನೋದಯ ಅನ್ನೋದು ಈ ಒಂದು ಅರಿವು ಅಂತ ತಗೊಂಡ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಏನೋ ಬುದ್ಧನಿಗಾಯ್ತು ನನ್ಗಾಗಲ್ಲ ಅಂತ ಅನ್ಕೋಬಿಡಿ. ಪತ್ರಿ ಸರ್ ಹೇಳ್ತಾರೆ, ರಮಣ ಮಹರ್ಷಿಗಳಿಗಾಗಿದೆ, ಪತ್ರಿ ಸರ್ಗಾಗಿದೆ, ಮಹಾವೀರರ್ಗಾಗಿದೆ ಅಂದ್ಮೇಲೆ ನನಗೂ ಆಗುತ್ತೆ, ಯಾಕೆಂದ್ರೆ ನಾನು ಮಾನವನೇ ಅಲ್ವಾ. ಅದರಿಂದ ನಾನು ಅದಕ್ಕೆ ಬೇಕಿರೋ ಪ್ರಿಪರೇಷನ್ನೇ ಎನ್ಲೈಟನ್ಮೆಂಟ್ ಬಿಫೋರ್ ಎನ್ಲೈಟನ್ಮೆಂಟ್ ಅಂತ. ಅಂದ್ರೆ ಅರಿವಿನಿಂದ ಜೀವನ ಪ್ರತಿ ಕ್ಷಣ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋ ತಿಳುವಳಿಕೆಯಿಂದ ಮಾಡಿದ್ದೆ ಆದ್ರೆ ಆ ಜ್ಞಾನೋದಯ ಅನ್ನೋದು ಪ್ರಾಸೆಸ್, ಅದೊಂದು ಸಡನ್ ಆಗಿ ಸಿಕ್ಕೋ ಅಂತದ್ದಲ್ಲ ಅಂತಾನೂ ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ನಮ್ಗೆ ಮನೋರಮಮ್ಮ ಸಿಗೋದೇ ತುಂಬಾ ಅಪರೂಪ. ಅಂದ್ರೆ ತಿಂಗಳಲ್ಲಿ 1-2 ಕ್ಲಾಸ್ ಸಿಗುತ್ತೆ. ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಸಂದೇಹ ಇದ್ರೆ ಇವತ್ತು ಒಂದು 5-6 ಮಾಸ್ಟರ್ಸಿಗೆ ನಾವು ಅವಕಾಶ ಕೊಡ್ತೀವಿ, ಕೇಳಿ, ಹ್ಯಾಂಡ್ ರೈಸ್ ಮಾಡ್ಕೊಂಡು. ವಾಣಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನನಗೆ ನಿಜವಾಗ್ಲೂ ಬುದ್ಧನಿಗೆ ಜ್ಞಾನೋದಯ ಆಯ್ತು ಅಂದ್ರೆ ಏನಾಯ್ತು ಅನ್ನೋದು ಅನುಮಾನ ಇತ್ತು ಮೇಡಮ್. ಇವತ್ತದ ಅರ್ಥ ಆಯ್ತು. ಜ್ಞಾನೋದಯ ಅಂದ್ರೆ ಏನೋ ದೊಡ್ಡ ನಿಧಿ ಸಿಕ್ತು ಅನ್ನೋದ್ಕಿಂತ ಪ್ರಸ್ತುತ ಎಲ್ಲಾರನ್ನು ಅರ್ಥ ಮಾಡ್ಕೊಂಡು ಎಲ್ಲರಲ್ಲೂ ನಮ್ಮನ್ನ ಪ್ರೀತಿ ಮಾಡ್ತಾ ಹೋಗೋದು ಅಂತ ಒಂದು ಕಾನ್ಸೆಪ್ಟ್ ಅಂತ ಅನ್ನಿಸ್ತು ನನಗೆ ಮೇಡಮ್. ಈಗ ನಾವು ವಿಜ್ಞಾನ ಅಂತ ತಗೋಬಹುದು ಮೇಡಮ್. ನಾವ್ ಅರ್ಥೈಸುವಾಗ ಆತ್ಮ ಸಾಕ್ಷಾತ್ಕಾರ ಅದೆಲ್ಲ ದೊಡ್ಡ ಪದಗಳು ನಮ್ಗೆ ಅರ್ಥ ಮಾಡ್ಕೊಳ್ದೇನೆ ಮಾನವರಾಗಿ ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಈ ಜ್ಞಾನೋದಯ ಅಂದ್ರೆ ಜೀವಕ್ಕೆ ಜೀವನ ವಿಜ್ಞಾನದಲ್ಲಿ ಯಾವ್ಯಾವ ಅಂಶ ಇದೆ, ನಾವ್ ಹೇಗೆ ಜೀವಿಸ್ಬೇಕು ಅಂತ ಅನ್ನೋ ಜ್ಞಾನನೇ ನಮ್ಗೆ ಬೇಕಾಗಿರೋದು ಅಂತ ತಿಳ್ಕೊಂಡು ಜೀವಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ಜ್ಞಾನೋದಯ ಅನ್ನೋ ಒಂದು ಅತ್ಯುನ್ನತ ಹಂತವನ್ನ ತಲುಪಕ್ಕೆ ಸಾಧ್ಯ. ಆಮೇಲೆ ನೀವು ಪದೇ ಪದೇ ಆತ್ಮ ಅನ್ಕೊಳ್ಳಿ, ಶರೀರ ಅನ್ಕಬೇಡಿ ಅಂದ್ರೆ ಉಸಿರನ್ನೇ ಆತ್ಮ ಅನ್ಕೋಬೇಕಾ ಮೇಡಮ್? ಇಲ್ಲಿ ಉಸಿರಿದ್ರೆ ಪ್ರಾಣ ಇರುತ್ತಲ್ವಾ, ಪ್ರಾಣ ಇದೆ ಅಂದ್ರೆ ಆತ್ಮ ಇದೆ. ಅಲ್ಲ, ನಾವೀಗ ಧ್ಯಾನದಲ್ಲಿ ಎಲ್ಲ ನಾವು ಉಸಿರನ್ ಮಾತ್ರ ಇದೇ ಪರ್ಮನೆಂಟ್ ಇಲ್ಲಿ ಅರ್ಥ ಏನು ಅಂದ್ರೆ, ನಾನು ಮಾನವ ಮಾಂಸದ ಮುದ್ದೆ ಅಂತ ತಿಳ್ಕೊಂಡ್ರೆ ನಾನ್ ಬೆಳೆಯಕ್ ಆಗೋದೇ ಇಲ್ಲ. ಹಾಗಾಗಿ ನನ್ನಲ್ಲಿ ನಾನು ಆತ್ಮ ಪದಾರ್ಥ ಅಂದ್ರೆ ನನ್ನಲ್ಲಿ ಆತ್ಮ ಇದೆ, ಭಗವಂತನ ಅಂಶ ಇದೆ ಅಂತ ಅರ್ಥ ಮಾಡ್ಕೊಂಡಾಗ
ನಮ್ಮ ಜೀವನ ವಿಧಾನ, ಆಲೋಚನಾ ವಿಧಾನನೇ ಬೇರೆ ಆಗ್ತಾ ಬರುತ್ತೆ. ಹಾಗಾಗಿ ನಾನು ಆತ್ಮ ಪದಾರ್ಥ ಹಿಂದೆನೂ ಇದ್ದೆ, ಮುಂದೆನೂ ಇರ್ತೀನಿ, ಈಗ್ಲೂ ಇದ್ದೀನಿ. ನಾನು ಇವತ್ ಏನಾಗಿದ್ದೀನೋ ಅದಕ್ಕೆ ನನ್ನ ಹಿಂದಿನ ನಡವಳಿಕೆ ಕಾರಣ. ನಾನು ಇವತ್ ಹೇಗ್ ಜೀವನ ನಡೆಸ್ತಾ ಇದ್ದೀನೋ ಅದಕ್ಕೆ ತಕ್ಕಂತೆ ಮುಂದಿನ ಜನ್ಮಗಳಿರುತ್ತೆ. ನಾನು ಏನೇನ್ ಜ್ಞಾನ ಪಡ್ಕೋಬೇಕು, ಈ ತರ ಆಲೋಚನೆ ಮಾಡಿದ್ರೆ ಜ್ಞಾನ ಶಾಶ್ವತ. ಯಾಕೆಂದ್ರೆ ಜ್ಞಾನ ಆತ್ಮಕ್ಕೆ, ಅನುಭವ ಆತ್ಮಕ್ಕೆ, ಅನುಭೂತಿ ಆತ್ಮಕ್ಕೆ, ಕರ್ಮ ಆತ್ಮಕ್ಕೆ, ಎಲ್ಲಾನು ಆತ್ಮಕ್ಕೆ. ಅದರಿಂದ ನಾನ್ ದೇಹ ಅಲ್ಲ, ನಾನು ಆತ್ಮವನ್ನು ಹೊಂದಿರುವಂತ ಜೀವಿ. ನಾನು ಈ ಭೂಮಿ ಮೇಲೆ ಕಲ್ತ್ಕೊಳಕ್ ಬಂದಿದ್ದೀನಿ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳೋದು ನಾವು. ಹೌದು ಮೇಡಮ್, ನನ್ಗೆ ಇನ್ನೊಂದು ತುಂಬಾ ಖುಷಿ ಅನಿಸ್ತು ಮೇಡಮ್ ನೀವ್ ಹೇಳಿದ್ದು. ನಾವೇನಾದ್ರೂ ದೊಡ್ಡ ಸಾಧನೆ ಮಾಡಿದಾಗ ನಾವು ಮಾಡಿದೆ ಅಂತ ಹಿಗ್ತೀವಲ್ಲ, ಅದು ಎಷ್ಟು ತಪ್ಪು ಅಂತ, ಅದ್ ನಾವ್ ಮಾಡಿದ್ದಲ್ಲ, ನಮ್ಮ ಒಳಗಿರೋ ಶಕ್ತಿ ಅಂತ. ಅದು ರಿಯಲಿ ಮೇಡಮ್, ನಾವೆಲ್ಲರೂ ಅದನ್ನ ಜೀವನಕ್ಕೆ ಪಾಲಿಸ್ಬೇಕದ್ನ. ಖಂಡಿತ. ಸೋತಾಗ ಕೂಡ ಅದು ಇನ್ನೊಂದ್ ಸ್ವಲ್ಪ ಇಂಪ್ರೂವ್ ಆದ್ರೆ ಅದಾಗುತ್ತೆ ಅಂತ ಕುಗ್ಗದನೆ ಮುನ್ನಡಿಬೇಕು ಅನ್ನೋದು ಕೂಡ ಪಾಠ ಅದ್ರಲ್ಲಿದೆ. ರಿಯಲಿ ಮೇಡಮ್, ನಿಧಾನಕ್ಕೆ ಸಲ ಹಾಕಿಸ್ಕೊಂಡ್ ಕೇಳಿ ವಿಡಿಯೋನ. ಆವಾಗ ಅದು ದೊಡ್ಡ ಸ್ಥಿತಿನೇ ಆದ್ರೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳುವಾಗ ಸುಲಭವಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. ರೈಟ್. ಬಸವರಾಜ್ ಗರಿ ಮಾತಾಡಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ಕೋಟಿ ಕೋಟಿ ನಮಸ್ಕಾರ ತಮಗಂತರು. ಯಾಕಂದ್ರೆ ನಮ್ಗ ಆಧುನಿಕ ಬುದ್ಧನ ರೀತಿನೇ ತಾವು ನಮ್ಗ ಸ್ವಾಧ್ಯಾಯ ಮಾಡಿಸ್ತಾ ಇರ್ತೀರಿ. ಯಾಕಂದ್ರೆ ಎಲ್ಲರಿಗೂ ಅದು ಸಿಗೋದು ತುಂಬಾ ಕಷ್ಟ. ನಾವು ಮೊದಲ ಮಹಾವತಾರ ಟಿವಿ ಅವರಿಗೆ ಧನ್ಯವಾದ ಹೇಳ್ತೀನಿ. ಮೇಡಮ್ ನಂದೊಂದು ಪ್ರಶ್ನೆ ಏನಂತಂದ್ರೆ, ಹೇಳಿ ಸರ್. ಇವಾಗ ನಾವು ಮಲಗಿದಾಗ ಒಂದ್ ಲೋಕದಲ್ಲಿ ಬದುಕ್ತಾ ಇರ್ತೀವಿ, ಎದ್ದ ತಕ್ಷಣ ಒಂದ್ ಲೋಕದಲ್ಲಿ ಬರ್ತಾ ಇರ್ತೀವಿ. ಸೊ ಅದು ಸತ್ಯನೋ ಇದು ಸತ್ಯನೋ ಅಂತ ಒಂದೊಂದ್ಸರಿ ಕನ್ಫ್ಯೂಷನ್ ಆಗ್ಬಿಡುತ್ತೆ ನಮ್ಗೆ. ಯಾಕಂದ್ರೆ ಅಲ್ಲಿ ಯಾವುದೇ ರೀತಿ ಕಮಿಟ್ಮೆಂಟ್ ಇರಲ್ಲ, ಏನಿರಲ್ಲ, ನಮ್ಗೆ ಗೊತ್ತು ಇರೋದಿಲ್ಲ. ಅಂತ ಜನರ ಜೊತೆನೆ ನಾವು ಮಲಗಿದಾಗ ನಿದ್ದೆಯಲ್ಲಿ ಒಂದು ಜಗತ್ ಬೇರೆನೆ ಪ್ರಪಂಚದಲ್ಲಿ ಹೋಗ್ತಾ ಇರ್ತೀವಿ ಮೇಡಮ್. ಎದ್ದ ತಕ್ಷಣನೇ ಮತ್ತೆ ಪ್ರಪಂಚದಲ್ಲಿ ಬರ್ತಾ ಇರ್ತೀವಿ. ಇವ್ ಎರಡರ ಮಧ್ಯೆ ನಾವು ಸಾಕ್ತಾ ಇದ್ವಿ ಏನೋ ಅಂತ ಅನ್ಸುತ್ತೆ ಮೇಡಮ್. ಇದರಿಂದ ಆಚೆ ಬರೋದು ಅಥವಾ ಅವೆರಡನ್ನು ಅನುಭವಿಸೋದು ಅಂತ. ನಿದ್ದೆಗೂ ಧ್ಯಾನಕ್ಕೂ ಇರೋ ವ್ಯತ್ಯಾಸವನ್ನ ತಿಳ್ಕೊಂಡಾಗ, ನಿದ್ರೆಯಲ್ಲಿ ನಾವು ಎಚ್ಚರ ಇರಲ್ಲ, ಅರಿವಿರಲ್ಲ. ಹಾಗಾಗಿ ನಾವು ಬದುಕಿದೀವಿ ಅಂತಾನು ಗೊತ್ತಿಲ್ಲ. ಬೆಳಗ್ಗೆ ಎದ್ದ ಮೇಲೆ ಕಣ್ಬಿಟ್ಟ ಮೇಲೆ ಪ್ರಪಂಚ ಕಂಡ್ರೆ ನಾನ್ ಬದುಕಿದೀನಿ ಅಂತ ಗೊತ್ತಾಗುತ್ತೆ. ಆದ್ರೆ ಧ್ಯಾನದಲ್ಲಿ ಅರಿವಿನಿಂದ ಇರ್ತೀವಿ. ನಾ ಧ್ಯಾನಕ್ಕೆ ಕೂತಿದ್ದೀನಿ, ಆತ್ಮ ಪದಾರ್ಥ ನಾನು, ಭಗವಂತನಿಂದ ಬ್ರಹ್ಮಾಂಡದಿಂದ ನಂಗೆ ವಿಶ್ವಶಕ್ತಿ ಬರ್ತಾ ಇದೆ, ನನಗೆ ಸದೃಢವಾದ ದೇಹ ಸಿಗ್ತಾ ಇದೆ, ಆರೋಗ್ಯವಾಗಿದೆ. ಯಾಕಂದ್ರೆ ದೇಹ ಇದ್ರೆ ಸಾಧನೆ ಮಾಡ್ಬೋದು. ಈ ತರದ್ದೆಲ್ಲ ಆಲೋಚನೆ ನಮ್ಮಲ್ಲಿರುತ್ತೆ. ಆಮೇಲೆ ಯಾವುದೇ ರೀತಿ ಆಲೋಚನೆಗಳು ಇಲ್ಲದೆ ಇರೋ ನಾವು ಸ್ಥಿತಿಗೆ ಹೋಗೋದ್ರಿಂದ ಆಧ್ಯಾತ್ಮಿಕ ಅನುಭವಗಳಾಗುತ್ತೆ. ಆಧ್ಯಾತ್ಮಿಕ ಅನುಭವಗಳು ನಿದ್ದೆ ಮಾಡಿದಾಗ್ಲೂ ಆಗ್ಬಾರ್ದು ಅಂತ ಏನಿಲ್ಲ. ಯಾಕೆಂದ್ರೆ ಎಚ್ಚರ ಸ್ಥಿತಿಯಿಂದ ಎಚ್ಚರ ಇಲ್ಲದೆ ಇರೋ ಸ್ಥಿತಿಗೆ, ಸುಪ್ತ ಸ್ಥಿತಿಗೆ ನಾವು ಹೋಗೋದ್ರಿಂದ ಕ್ಷಣ ಮಾತ್ರದಲ್ಲಿ ಕೆಲವು, ನೀವ್ ಹೇಳಿದ್ರಲ್ಲ ಬೇರೆ ಲೋಕಗಳು ಅಂತ, ಆತರ ಸೂಕ್ಷ್ಮ ಶರೀರ ಯಾನ ಆಗ್ಬಹುದು. ಆದ್ರೆ ಅದರ ನಮ್ಗೆ ಕನಸು ಬೀಳುತ್ತೆ, ಕನಸಿನಿಂದ ಮಾಹಿತಿಗಳು ಕೆಲವು ಸಿಕ್ಕುತ್ತೆ, ವಿಚಾರಗಳು ಸಿಗುತ್ತೆ, ಅರ್ಥ ಆಗುತ್ತೆ ಅನ್ನೋದು ಕೂಡ ಇದೆ. ಆದ್ರೆ ಈ ಬೆಳಗ್ಗೆ ಕನಸು ಆದಾಗ ನಮ್ಗೇನ್ ಅನ್ಸುತ್ತೆ, ಈ ಬೆಳಗ್ಗೆ ಎದ್ದ ತಕ್ಷಣ ಎಲ್ರಿಗೂ ಹೇಳ್ಬೇಕು ಅಂತ ಅನ್ಕೊಂಡು ಮಲ್ಕೋತೀವಿ, ಕ್ಲಾರಿಟಿ ಇರುತ್ತೆ ಅಂತ. ನಿದ್ದೆ ಮಾಡಿ ಮತ್ತೆ ಎದ್ದೇಳೋ ಹೊತ್ತಿಗೆ ಯಾವ್ದೆಲ್ಲ ಅರ್ಥಂಬರ್ಧ ಮರ್ತೋಗಿರುತ್ತೆ, ಏನು ಅಂತ ಹೇಳಕ್, ಅದು ಎಲ್ಲೋ ಹೋದಂಗಿತ್ತು, ಏನೋ ಬಂದಂಗಿತ್ತು, ಯಾರೋ ಭೇಟಿಯಾಗಿದ್ರು ಅಂತ ಆತರ ಹೇಳೋಂಗಾಗುತ್ತೆ. ಧ್ಯಾನ ಮಾಡಿದ್ರೆ ಎನ್ಲೈಟನ್ಮೆಂಟ್ ಅನ್ನೋ ಪದದ ಏನೇನ್ ವಿವರಣೆಗಳು ಕೊಟ್ಟಿದೀವೋ ಆತರ ಅರಿವಿನಿಂದ ನಾವು ಧ್ಯಾನ ಮಾಡಿದ್ರೆ, ಧ್ಯಾನ ಮಾಡಕ್ ರಾತ್ರಿ ಮಲ್ಕೊಡಕ್ ಮುಂಚೆ ಧ್ಯಾನ ಮಾಡಿ ಕಣ್ ತೆಗಿದೇನೆ 2 ಕೈ 2 ಕಾಲು ಚಾಚಿ ಮಲಗಿದ್ರೆ ಯೋಗ ನಿದ್ರೆ ಆಗಿ ನಮಗ್ ಬರುವಂತ ಕನಸುಗಳು ಕೂಡ ಕ್ಲಾರಿಟಿ ಇರುತ್ತೆ. ಮತ್ತೆ ಈ ಒಂದು ನಾವು ಯಾವ್ದ್ ಬೇಕೋ ಅದು ಬರೋ ಬದಲಿಗೆ ನಮಗೆ ಬೇಕಾದ ನಮ್ಮ ಜ್ಞಾನ ತೃಷ ಯಾವ್ದಕ್ಕಿದೆಯೋ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ನಮ್ಗೆ ಬರುತ್ತೆ. ಹಂಗಾಗಿ ಜ್ಞಾನೋದಯ ಅಂದಾಗ ಎಚ್ಚರ ಸ್ಥಿತಿಯಲ್ಲೇ ಪಡ್ಕೊಳ್ಳೋದು ಅಂತಾನೂ ಅಲ್ಲ. ಸೊ ಅರಿವಿನಿಂದ ನಾವು ಅರಿವಿನಿಂದ ನಿದ್ರೆ ನಾವು ಮಾಡೋದಾದ್ರೆ, ಅರಿವಿಂದ ಧ್ಯಾನ ಕೊನೆಯಲ್ಲಿ ಧ್ಯಾನ ಮಾಡಿ ನಿದ್ದೆ ಮಾಡಿದ್ದಾದ್ರೆ ನಮ್ಗೆ ಬೇಕಿರುವಂತ ಜ್ಞಾನ ನಿದ್ದೆಯಲ್ಲೂ ಕೂಡ, ಕನಸಿನಲ್ಲೂ ಕೂಡ, ಅನುಭವದ ರೂಪದಲ್ಲೂ ಕೂಡ ಬರಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಜೀವನ ಅಂದ್ರೆ ಪತ್ರಿ ಸರ್ ಹೇಳಿರೋಂಗೆ ಒಂದು ಆಧ್ಯಾತ್ಮಿಕ ಜೀವನ, ಒಂದು ಪ್ರಾಪಂಚಿಕ ಜೀವನ ಅಂತ. ಯಾವ್ದನ್ನು ಬಿಟ್ಟು ಒಂದು ಸಿಗಲ್ಲ. ಆದ್ರಿಂದ ಎರಡೂ ಜೀವನದಲ್ಲಿ ನಾವು ಸರಿತೂಗಿಸ್ಕೊಂಡು ಹೋಗೋದು ನಮ್ಮ ಜೀವನ ಆಗ್ಬೇಕು ಈ ಭೂಮಿ ಮೇಲೆ.
ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಂಪತ್ ಕುಮಾರ್ ಅವರು ಸರ್ ಮಾತಾಡಿ. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ. ನಮ್ಮ ಮನೋರಮಾ ಮೇಡಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ಇವತ್ತೊಂದು ದಿವಸ Thank you. ಪದಪುಂಜಗಳನ್ನ ತಮ್ಮ ಮುಂದೆ ಅನಾವರಣಗೊಳಿಸಿದಿರಿ. ತಮ್ಮಲ್ಲಿರೋ ಜ್ಞಾನ ನಾವು ಯಾಕೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೇಳಿಸ್ತಾ ಇದೆ ಮೇಡಮ್. ಕೇಳಿಸ್ತಾ ಇದೆ, ಹೇಳಿ ಆತ್ಮಸಾಕ್ಷಿ ಸರ್. ಹಾ, ಯಾವ ರೀತಿ ನಾವು ಮನುಷ್ಯರಾಗಿ ಮಾನವರಾಗಿ ದೇಹನ ಮತ್ತೆ ಆತ್ಮ ಅದ್ರ ಬಗ್ಗೆ ಎರಡನ್ನೂ ಜೊತೆ ಜೀವನ ಮಾಡ್ಬೇಕು. ಶಾರೀರಿಕ ಜೀವನ ಒಂದೇ ಅಲ್ಲ, ಭೌತಿಕ ಜೀವನ ಒಂದೇ ಅಲ್ಲ, ಆತ್ಮನು ಕೂಡ ಇದ್ರ ಜೊತೆನಲ್ಲೇ ಸಾಕ್ಬೇಕಂತ ತಾವು ಸ್ಪಷ್ಟವಾಗಿ ಹೇಳ್ಕೊಟ್ಟಿದ್ದೀರಾ. ಆದ್ರೂ ಕೆಲವೊಂದು ನಿತ್ಯ ಜೀವನದಲ್ಲಿ ಕೆಲವೊಂದು ಆಲೋಚನೆಗಳು ಮಾಡ್ತಿರ್ತವೆ. ಪರ ಪುರುಷ ಪರ ವ್ಯಕ್ತಿಗಳಿಂದನೂ ಕೂಡ ನೋವುಗಳು ಬರ್ತಿರ್ತವೆ. ಅದನ್ನ ನಾವು ಧ್ಯಾನದಿಂದ ಹೇಗೆ ಮುಕ್ತಿ ಸರಿಪಡಿಸ್ಕೊಳ್ಳಬಹುದು ಅನ್ನೋದು. ಕೆಲವೊಂದು ಎಲ್ಲೋ ಒಂದು ಕೇಳಿರೋಂತ ವಿಚಾರ ಅಪೋಪನೋಪನ ಅನ್ನೋ ಒಂದು ಪದ ಕೇಳಿದ್ದೆ. ಅದು ಯಾವಾಗ ಮಾಡ್ಬೇಕು ಇಲ್ಲ ಗೊತ್ತಿಲ್ಲ. ಬಟ್ ನಾವು ಆತ್ಮಸಾಕ್ಷಿ ಅದನ್ನ ಯಾವ ರೀತಿ ಪರಿಹರಿಸ್ಕೊಳ್ಳೋದು ಅಂತ ಹೇಳ್ತೀರಾ? ಇನ್ನು ಕಟ್ ಆಗ್ತಾ ಇದೆ ಸರ್ ವಾಯ್ಸ್. ಸರ್ ಕೇಳ್ತಾ ಇಲ್ಲ ಸಂಪತ್ ಕುಮಾರ್ ಸರ್. ಕೇಳಿಸ್ತಾ ಇಲ್ಲ ಮೇಡಮ್? ಕಟ್ ಆಗ್ತಾ ಇದೆ, ಕೇಳಿಸ್ತಾ ಇಲ್ಲ. ನಿಮ್ ಪ್ರಶ್ನೆ ಏನಿದೆ ಡೈರೆಕ್ಟ್ ಆಗಿ ಕೇಳಿ. ಓಕೆ. ಕೆಲವು ನಿತ್ಯ ಜೀವನದಲ್ಲಿ ಯಾವ್ದು ಸಮಸ್ಯೆಗಳು ಬರ್ತವೆ, ಅದನ್ನ ಹೇಗೆ ಧ್ಯಾನದ ಮೂಲಕ ಪರಿಹರಿಸ್ಕೊಳ್ಬೇಕು ಅನ್ನೋದು ಕೇಳ್ತಾ ಇದ್ದೀನಿ ಮೇಡಮ್. ಯಾವ ಕೆಲ್ಸವನ್ನ ಹೇಗ್ ಮಾಡ್ಬೇಕು, ಪ್ರತಿಯೊಂದು ಕೂಡ ವಿಧಿ ಅಲ್ಲ, ನಾವೇ ರೂಪಿಸ್ಕೊಂಡ್ ಬಂದಿರೋದು, ಸಮಸ್ಯೆಗಳನ್ನ ತಂದ್ಕೊಂಡಿರೋದು ನಾವೇ. ಕಷ್ಟ ಸಂಕಷ್ಟಗಳು ಯಾವ್ದ್ರ ಬಗ್ಗೆ ನಾ ಜ್ಞಾನವನ್ನ ಪಡ್ಕೊಂಡು ಅನುಭವವನ್ನ ಪಡ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ ಬರ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡ್ ಬಂದಿರೋರು ನಾವೇ. ಆದ್ರಿಂದ ನೀವು ಧ್ಯಾನ ಮಾಡಕ್ ಶುರು ಮಾಡಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಇರುತ್ತೆ. ನೀವು ಹುಟ್ಟಕ್ಕೆ ಮುಂಚೆ, ಭೂಮಿ ಮೇಲೆ ಜನ್ಮ ತಗೊಳಕ್ ಮುಂಚೆ ಪ್ರತಿಯೊಂದನ್ನು ನಿರ್ಧಾರ ಮಾಡ್ಕೊಂಡ್ ಬಂದಿರ್ತೀರ ಅಲ್ಲಿ. ಈ ಜನ್ಮದಲ್ಲಿ ಯಾವ ಕಷ್ಟಗಳನ್ನ ಅನುಭವಿಸಕ್ ಮಾಡ್ಕೊಂಬರ್. ಸೊ ಪರಿಹಾರ ಕೂಡ ನಿಮ್ಗೆ ಗೊತ್ತಿದೆ, ಅದು ಏನ್ ತಪ್ಪಾಗಿತ್ತು ಅಂತಾನು ಗೊತ್ತಿದೆ. ಆದ್ರೆ ಆ ಹೈ ಫ್ರೀಕ್ವೆನ್ಸಿನಲ್ಲಿ ನಿಮ್ಗೆ ತಗೊಂಡಿದ್ರಿ, ಈ ಭೂಮಿ ಲೋ ಫ್ರೀಕ್ವೆನ್ಸಿ ಆದ್ರಿಂದ ಅದು ಮರ್ತೋಗಿರಲ್ಲ, ಅದಕ್ಕೆ ಕಾಣದಂಗಾಗಿರುತ್ತೆ. ಧ್ಯಾನದಲ್ಲಿ ಹೈ ಫ್ರೀಕ್ವೆನ್ಸಿಗೆ ನಿಮ್ಮನ್ನ ನೀವು ತಗೊಂಡು ಹೋಗೋದ್ರಿಂದ ನಿಮ್ಮ ಕಷ್ಟಗಳಿಗೆ ನಿಮಗೆ ಪರಿಹಾರ ಏನು ಅಂತ ಗೊತ್ತಾಗತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗತ್ತೆ. ಹಾಗಾಗಿ ಧ್ಯಾನದ ಮೂಲಕ ಅದನ್ನ ಸರಿ ಮಾಡ್ಕೊಳಕ್ಕೆ ಸಾಧ್ಯ ಆಗತ್ತೆ ಸರ್. ಸರಿ ಮೇಡಮ್ ಅವರೇ, ಗೊತ್ತಾಯ್ತು ಮೇಡಮ್. ರೈಟ್. ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಜಗದೀಶ್ ಸರ್. ಮಾತಾಡಿ. ಜಗದೀಶ್. ಜಗದೀಶ್ ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ಅದ್ಭುತವಾದ ಜ್ಞಾನವನ್ನ ನೀಡಿದ್ರಿ. ಕಟ್ ಆಗ್ತಾ ಇದೆ, ವಾಯ್ಸ್ ಕಟ್ ಆಗ್ತಾ ಇದೆ. ನೀವು ಜಗದೀಶ್ ಸರ್ ಕೇಳ್ತಾ ಇಲ್ಲ. ಹರೀಶ್ ಸರ್ ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ಸಂಪೂರ್ಣವಾದ ಒಂದು ಜ್ಞಾನ ಸಿಕ್ತು ಮೇಡಮ್, ತುಂಬಾ ಖುಷಿ ಆಯ್ತು. ಆಮೇಲೆ ನೀವು ಹೇಳ್ತಾ ಪ್ರತಿಯೊಂದು ಪದವಾಗಿ ನಾವು ಪತ್ರಿಜೀವನ ತುಂಬಾ ವರ್ಷ ಫಾಲೋ ಮಾಡ್ಕೊಂಡು ಬುಕ್ಸ್ ಎಲ್ಲ ಓದ್ಕೊ ಬರ್ತಾ ಇದ್ವಿ. ನೀವ್ ಹೇಳಿದೆಲ್ಲ ಪ್ರತಿಯೊಂದು ಕೇಳಿದ್ಮೇಲೆ ಹೌದಲ್ಲ ನನ್ನ ಜೀವನದಲ್ಲಿ ಹಿಂಗೆ ಅಂತ ಹೇಳ್ತಾ ಇತ್ತು. ಆಮೇಲೆ ಏನ್ ಮಾಡ್ಬಾರ್ದು ಏನ್ ಮಾಡ್ಬೇಕು ಅನ್ನೋ ಪರ್ಸನಲ್ ಡೆವಲಪ್ಮೆಂಟ್ ಅನ್ನೋದು ಇವತ್ತು ಆಯ್ತು, ತುಂಬಾ ಚೆನ್ನಾಗಿತ್ತು. ಬಟ್ ನಂದೇನಂದ್ರೆ ನೀವು ತಾಳ್ಮೆ ಬಗ್ಗೆ ಹೇಳಿದ್ರಿ, ತುಂಬಾ ತಾಳ್ಮೆಯಿಂದ ಇರ್ಬೇಕು ಅಂತ. ಈ ಸಮಾಜದಲ್ಲಿ ನಾವ್ ಎಲ್ಲರ ಜೊತೆ ತುಂಬಾ ತಾಳ್ಮೆ ಇರ್ತೀವಲ್ವಾ, ನನ್ನ ಲೈಫ್ ಆಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಅದನ್ನ ನಮ್ಮ ವೀಕ್ನೆಸ್ ಪಾಯಿಂಟ್ ಅಂದ್ಬಿಟ್ಟು ಸಮಾಜ ನಮ್ಮನ್ನ ತಪ್ಪಾಗಿ ತಿಳ್ಕೊಳತ್ತಲ್ಲ. ಹೇಗೆ ಈ ಒಬ್ರು ಸ್ನೇಹಿತರ ಜೊತೆ ಎಕ್ಸಾಂಪಲ್, ಅದು ಮನುಷ್ಯನ ಬುದ್ಧಿವಂತಿಕೆ ಸರ್. ಅದು ನೀವು ಕಲಿಯಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ನೀವು ತಾಳ್ಮೆಯಿಂದಿದ್ರೆ ಕಲಿತೀರಾ, ಸಹನೆಯಿಂದ ಇದ್ರೆ ಸಾಧಿಸ್ತೀರಾ. ಹಾಗಾಗಿ ನೀವು ಧ್ಯಾನ ಮಾಡ್ತಾ ಬಂದ್ರೆ, ಹೆಚ್ಚಿನ ಧ್ಯಾನ ಮಾಡ್ತಾ ಬಂದ್ರೆ ನಿಮ್ಮ ಔರಾದಲ್ಲಿ ಆರ ಅಂತಾರೆ, ಅದನ್ನ ಪ್ರಭಾವಳಿನಲ್ಲಿ ಬದಲಾವಣೆಗಳು ಕಂಡು ನಿಮ್ಮನ್ನ ಜನರು ನೋಡೋ ರೀತಿನೇ ಬದಲಾಗುತ್ತೆ. ನೀವು ಮುಂಚೆನೆ ಅವನ್ ತರ್ಲೆ, ಅವನ್ ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಅಂತ ಬೈಕೊಂಡ್ ಮಾಡ್ಕೊಂಡು ಹೋದ್ರೆ ಆ ಕಂಪನಗಳು ನಿಮ್ಮಿಂದ ಪ್ರತಿಬಿಂಬ ರಿಫ್ಲೆಕ್ಟ್ ಆಗ್ತಾ ಇರೋದ್ರಿಂದ ನಿಮ್ಮ ಮುಂದೆ ಬರೋ ವ್ಯಕ್ತಿ ಎಲ್ಲ ತರ್ಲೆ ತರನೇ ಕಾಣ್ತಾರೆ. ಹಾಗಾಗಿ ನೀವು ಬೇರೆಯವ್ರ ಜೊತೆ ಸಮಾಜದಲ್ಲಿ ಜೀವಿಸುವಾಗ, ವ್ಯವಹರಿಸುವಾಗ ನೀವು ಒಳ್ಳೆ ಧ್ಯಾನಿಯಾಗಿ ಹೋದ್ರೆ ನಿಮ್ಗೆ ಯಾರನ್ನು ಕೌಂಟರ್ ಮಾಡೋದೇ ಇಲ್ಲ. ಹಾಗಾಗಿ ನಿಮ್ಗೆ ಅಡ್ಡ ಬರೋರು ಯಾರು ಇರೋದಿಲ್ಲ. ಅದರಿಂದ ತಾಳ್ಮೆ ಅನ್ನೋದು ಒಂದು ದಿವ್ಯ ಗುಣ, ಅದು ಡಿವೈನ್ ಕ್ವಾಲಿಟಿ. ಅದು ಅದರಿಂದ ನಮ್ಗೆ ಲಾಭ ಡಿವೈನ್ ಆಗೇ ಸಿಗುತ್ತೆ. ಸೊ ನೀವು ಹೆಚ್ಚು ಧ್ಯಾನ ಮಾಡಿದ್ರೆ ನಿಮ್ಮ ಆರ ಚೇಂಜ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೇವಣ್ಣಪ್ಪ ಸರ್. ಮೇಡಮ್
ಕೇಳಿಸುತ್ತೆ ಮೇಡಮ್. ಕೇಳಿಸ್ತಾ ಇದೆ. ನಮಸ್ಕಾರ. ಮನೋರಮಾ ಮೇಡಮ್, ಆ, 100ಕ್ಕೆ 100 ನೀವು ಭಾರಿ ಜ್ಞಾನವನ್ನ ಪಡೆದಿದ್ದೀರಿ ಮೇಡಮ್. ನಮಗೆ ಮೊದಲು ಧನ್ಯವಾದಗಳು. ಥ್ಯಾಂಕ್ ಯು. ನಮಗೆ ಒಂದು ಮೇಡಮ್, ಈಗ ನಾವು ನಿಮ್ಮ ಜ್ಞಾನವನ್ನ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಮಟ್ಟಿಗೆ ಸಮರ್ಥರಿದ್ದೇವೆ. ಆದ್ರೆ ನಮಗೆ ಒಂದು ಪ್ರಶ್ನೆ ಅಂದ್ರೆ, ಜನ್ಮಗಳಿಂದನೂ ಸಹ ನಮಗೆ ನಮ್ದೇ ಆದಂತ ಪಾಪ ಕರ್ಮಗಳಾಗ್ಲಿ ಬೇರೆ ಬೇರೆ ಇದೆಲ್ಲ ಬರುತ್ತೆ, ಅಥವಾ ನಾವೇ ತಂದ್ಕೊಂತೇವೆ ಅಂತ ಹೇಳ್ತಿದಿರಲ್ಲ, ಅದನ್ನ ನಾವು ಎಲ್ಲರೂ ಹೆಂಗೆ ಪಡೆಯೋದಕ್ಕೆ ಅಥವಾ ಹೆಂಗೆ ನೋಡೋದಕ್ಕೆ ನಮಗೆ ಹೆಂಗ್ ಗೊತ್ತಾಗುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆನೇ ಇದೆ ಮೇಡಮ್. ನೀವ್ ಹೇಳೋದು ಪ್ರತಿಯೊಂದು ಈಗ ಲೌಕಿಕವಾದಂತದ್ದು ಏನಿದೆಯಲ್ಲ, ಈಗ ಏನು ವಿವರಣೆ ಕೂಡ ಅದು ಸಂಪೂರ್ಣವಾಗಿ ನಿಜಾನೇ. ಆದ್ರೆ ಇಲ್ಲಿ ಬರೋದು ನಮಗೆ ಅಥವಾ ಎಲ್ಲರಿಗೂ ಒಂದು ಮೂಡ ಅಂತ ಪ್ರಶ್ನೆ ಅಂದ್ರೆ ಇದೆ ಅಂತ ಅನಿಸ್ತಾ ಇದೆ ನನಗೆ. ಈಗ ನನಗೆ ಹಿಂದೆ ಹಿಂದಿನ ಜನ್ಮದ ಹೆಂಗೆ ಅನ್ನೋದು ನನಗೆ ಗೊತ್ತಾಗೋದು, ಅಥವಾ ನಾನ್ ಪಡ್ಕೊಂಡ್ ಬಂದೆ ಅಥವಾ ನಾನು ಇದನ್ ಮಾಡಿದೆ ಅಂತ ಹಿಂದಿನ ಜನ್ಮಗಳು ಅಥವಾ ಮುಂದಿನ ಜನ್ಮ, ಇದು ಬಾರಿ ದೊಡ್ಡ ಪ್ರಶ್ನೆ ಆಗಿದೆ ಅನ್ನೋ ಅಂತ ಆತ್ಮ, ಪೂರ್ಣಾತ್ಮ, ಹೇಳ್ತೀನಿ, ನಾನು ತಿಳಿದಿರೋದು ಹೇಳ್ತೀನಿ. ಪೂರ್ಣಾತ್ಮ ಅಂಶಾತ್ಮಗಳನ್ನ ಸೃಷ್ಟಿ ಮಾಡಿ ಭೂಮಿಗೆ ಕಳಿಸಿ, ಭೂಮಿಯಲ್ಲಿ ಅವ್ರು ಪಡ್ಕೊಂಬರೋ ಜ್ಞಾನವನ್ನ ಮತ್ತೆ ನನ್ನ ಜೊತೆಗೆ ಬಂದಾಗ ಆ ಜ್ಞಾನ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ಮೋಕ್ಷ ಅಂದಾಗ ಆ ಎನರ್ಜಿ ಪರಮಾತ್ಮನಲ್ಲಿ ಮರ್ಜ್ ಆದಾಗ ಮೋಕ್ಷ ಸ್ಥಿತಿ ಅಂತ ಹೇಳೋದು. ಸೊ ಮೊದಲಿಗೆ ಆ ಅಂಶಾತ್ಮವನ್ನ ಸೃಷ್ಟಿ ಮಾಡಿ ಭೂಮಿಗೆ ಅನುಭವಕ್ಕೆ ಅಂತ ಜೀವನಕ್ಕೆ ಕಳಿಸಿದಾಗ ಅದು ಪರಿಶುದ್ಧ ಆತ್ಮ, ಅದು ಶುದ್ಧ ಚೈತನ್ಯವಾಗಿತ್ತು, ಪಾಪ ಪುಣ್ಯ ಏನೂ ಇದ್ದಿಲ್ಲ. ಸೊ ಈ ಅಂಶಾತ್ಮಗಳು ಅಂತ ಅನ್ನೋದೇನಿದೆಯೋ ಅಥವಾ ಬರೀ ಆತ್ಮಗಳು ಅಂತ ತಗೊಳ್ಳೋದಾರೆ, ಖನಿಜ ಪ್ರಪಂಚ, ಸಸ್ಯ ಪ್ರಪಂಚ, ಪ್ರಾಣಿ ಪ್ರಪಂಚ, ಆಮೇಲೆ ಮಾನವ ಪ್ರಪಂಚ ಆಗಿರೋದು. ಸೊ ಹಾಗಾಗಿ ಆ ಮಾನವನಾಗೋವರೆಗೂನು ಅವುಗಳು ಏನೊಂದು ಜೀವಿಸಿ ಅವು ಉನ್ನತ ಆತ್ಮಕ್ಕೆ ಒಂದು ಬಡ್ತಿ ಪಡ್ಕೊಂಡು ಹೋಗುತ್ತೋ ಅಲ್ಲಿವರೆಗೂ ಪಾಪ ಪುಣ್ಯ ಅನ್ನೋದು ಇರ್ಲಿಲ್ಲ. ಹಾಗಾಗಿ ಬುದ್ಧಿ, ವಿವೇಕ, ಮನಸ್ಸು ಕೊಟ್ಟಿರೋದ್ರಿಂದ ಭಗವಂತ ಆ ಬುದ್ಧಿಯನ್ನ ಬಳಸೋದ್ರಲ್ಲಿ, ತೀರ್ಮಾನ ತಗೊಳ್ಳೋದ್ರಲ್ಲಿ, ವಿವೇಕವಿಲ್ಲದೆ ತಗೊಳ್ಳೋ ಅಂತದ್ರಲ್ಲಿ ಆತ್ಮದ ಬೆಳವಣಿಗೆ ಅನ್ನೋದ್ರ ಬಗ್ಗೆ ನಿಮಗೆ ಹೆಚ್ಚಿನ ವಿಚಾರ ಗೊತ್ತಾಗುತ್ತೆ ಮುಂದೆ ಯಾವಾಗ್ಲಾದ್ರು. ಸೊ ಹಾಗಾಗಿ ನಾವು ಜೀವಿಸ್ತಾ ನಮ್ಮಿಂದ ಕೆಲವು ತಪ್ಪುಗಳಾಗುತ್ತೆ. ಆ ತಪ್ಪುಗಳು ಅಂತ ಮಾಡುವಾಗ ಗೊತ್ತಿರಲ್ಲ, ಆಮೇಲಿಂದ ಗೊತ್ತಾಗುತ್ತೆ, ಆದ್ರೆ ಅದನ್ನೇನು ತಿದ್ದಕ್ಕಾಗಲ್ಲ. ಆತರ ಸ್ಥಿತಿ ಆದಾಗ ನಮ್ಗೆ ಮುಂದಿನ ಜನ್ಮದಲ್ಲಿ ಆ ತಪ್ಪನ್ನ ತಿದ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಸೊ ಆ ತಪ್ಪುಗಳು ಏನ್ ಮಾಡಿದೀವಿ, ಒಳ್ಳೇದೇನ್ ಮಾಡಿದೀವಿ, ದಾನ ಧರ್ಮ ಏನ್ ಮಾಡಿದೀವಿ ಅನ್ನೋದೆಲ್ಲ ಚಿತ್ರಗುಪ್ತನ ಕಡತ ಅಂತ ಯಮನ ಅಸಿಸ್ಟೆಂಟ್ ಇದಾನಲ್ಲ ಚಿತ್ರಗುಪ್ತ, ಅವನ ಹತ್ರ ಎಲ್ಲಾ ರೆಕಾರ್ಡ್ಸ್ ಪ್ರತಿಯೊಂದು ಆತ್ಮದ್ದು ಇರುತ್ತೆ. ಅದನ್ನ ಅಲ್ಲೊಂದಿರುತ್ತೆ, ನಿಮ್ಮ ದೇಹದ ಕೊನೆಯ ಒಂದು ಕಾಸಲ್ ಬಾಡಿ ಅಂತ ಕಾರಣ ಶರೀರ ಅನ್ನೋದ್ರಲ್ಲೂ ಕೂಡ ನೀವೇನೇನ್ ಮಾಡಿದಿರೋ, ಒಳ್ಳೇದು, ಧರ್ಮ ಮಾಡಿರೋದು, ದಾನ ಮಾಡಿರೋದು, ಕೊಲೆ ಮಾಡಿರೋದು, ಕದ್ದಿರೋದು, ಪ್ರತಿಯೊಂದು ಅದರಲ್ಲೇ ಇರುತ್ತೆ. ಹಾಗಾಗಿ ನಾವು ಧ್ಯಾನಕ್ಕೆ ಕೂತಾಗ ಈ ಚರ್ಮಚಕ್ಷುವಿನಿಂದ ನಾವು ನೋಡಕ್ಕಾಗಲ್ಲ. ಧ್ಯಾನ ಕೂತು ನಮ್ಮ ದಿವ್ಯ ಚಕ್ಷು ಓಪನ್ ಆದಾಗ ನಾನು ಈಗ ಈ ಒಂದು ಸ್ಥಿತಿಗೆ ಕಾರಣ ನಾನೇ ಅಂತ ಹೇಳ್ತಾರಲ್ಲ, ಏನ್ ಮಾಡಿದ್ದೆ ನಾನು ಅಂತ ಒಂದು ಥಾಟ್ ಹಾಕೊಂಡು ಕೂತ್ಕೊಂಡ್ರೆ ಆ ಪ್ರಶ್ನೆಗೆ ಉತ್ತರ ನಿಮ್ಗೆ ನೀವೇ ನೋಡ್ತೀರಾ. ಅದನ್ನೇ ಬುದ್ಧ ನೋಡಿರೋದೆಲ್ಲಾನು. ಯಾವ್ಯಾವ ಕರ್ಮಗಳಿಗೆ ಮುಂದಿನ ಜೀವನಗಳಲ್ಲಿ ಯಾವ್ಯಾವ ರೀತಿಯ ಜೀವನ ಆಗುತ್ತೆ, ಯಾವ ಸಂಕಷ್ಟಗಳು ಬರುತ್ತೆ ಅನ್ನೋದನ್ನ ಅವನು ಅರ್ಥಗರ್ಭಿತವಾಗಿ ಅರ್ಥ ಮಾಡ್ಕೊಂಡ, ತನ್ನ ದಿವ್ಯ ಚಕ್ಷುವಿನಿಂದ ನೋಡ್ಕೊಂಡ. ಹಾಗೆ ಆ ದಿವ್ಯ ಚಕ್ಷು ಪ್ರತಿ ಮಾನವನಿಗೂ ಇರುತ್ತೆ, ಆದ್ರೆ ಅದು ಓಪನ್ ಆಗ್ಬೇಕಾಗಿದ್ರೆ ಧ್ಯಾನದ ಮೂಲಕ, ಅದರಲ್ಲೂ ಆನಾಪಾನಸತಿ ಧ್ಯಾನದ ಮೂಲಕ. ಹಾಗಾಗಿ ಹೇಗ್ ತಿಳ್ಕೋಬಹುದು ಅಂದ್ರೆ ಧ್ಯಾನದ ಮೂಲಕನೇ ತಿಳ್ಕೋಬಹುದು. ತಿಳಿದು ನಾನು ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಪಡ್ತಾ ಇದ್ರೆ, ಕ್ಷಮೆ ಕೇಳ್ತಾ ಬರೋದು ಕ್ಷಮಾ ಧ್ಯಾನ ಅಂತ, ಬೇರೆಯವ್ರನ್ನ ಕ್ಷಮಿಸೋದ್ ನೀವು ಕಲ್ತ್ಕೊಳ್ತಾ ಬಂದ್ರೆ ಆ ಕರ್ಮಗಳು ಅಳಿಸಕ್ಕೂ ಸಾಧ್ಯ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಶೋಧ ನಮಸ್ತೆ ಮೇಡಮ್ ಒಬ್ರಿದ್ದಾರೆ. ಹೇಳಿ ಭಾವಿಕತೆ ಸರ್, ಮಾತಾಡಿ. ಮೇಡಮ್, ತುಂಬಾ ಅದ್ಭುತವಾದ ಜ್ಞಾನವನ್ನ ನೀಡಿದ್ರಿ. ಈ ಜ್ಞಾನ ಎಲ್ಲರಿಗೂ ಹಂಚಿಕೆ ಆಗ್ಬೇಕು. ನಾವು ಮಾತ್ರ ಇಲ್ಲಿ 90 ಜನ ಇದ್ದೇವೆ, 90 ಜನ ಮಾತ್ರ ತಿಳ್ಕೊಂಡ್ರೆ ಸಾಲದು. ಮತ್ತೆ ಈ ಜ್ಞಾನ ನೀವು ಒಂದ್ ಸಲಕ್ಕೆ ನೀವು ಹೇಳಿರೋದನ್ನ ನಾವು ಒಂದೇ ಸಲಕ್ಕೆ ಅರ್ಥ ಮಾಡ್ಕೊಳಕ್ ಆಗಲ್ಲ, ಪದೇ ಪದೇ ನೋಡ್ಬೇಕಾಗುತ್ತೆ. ನಾವು 90 ಜನನು ಸರ್ ವಿಡಿಯೋ ಹಾಕ್ತಾರ, ಸಂಜೆ ಹಾಕಿದ ತಕ್ಷಣ ಎಲ್ರು ನೋಡ್ಲಿಕ್ಕೆ ಮತ್ತೆ ಕೇಳಲಿಕ್ಕೆ ಆಗದೆ ಇದ್ರು ಆ ವಿಡಿಯೋನ ಲೈಕ್ ಅಂತ ಕೊಟ್ಟು ಬಂದ್ರೆ ಆ 90 ಜನ ಲೈಕ್ ಮಾಡ್ಯಾರ ಅಂದ್ರೆ ಇದ್ರಲ್ಲಿ ಏನೋ ವಿಶೇಷ ಇದೆ ಅಂತೇಳಿ ಮತ್ತೆ ಯೂಟ್ಯೂಬ್ ಅಲ್ಲಿ ಎಲ್ಲಾ ಜನರು ನೋಡ್ತಾ ಹೋಗ್ತಾರೆ. ಅದು ಹೆಚ್ಚಿನ ಜ್ಞಾನ ಎಲ್ರಿಗೂ ಸಿಗ್ತಾ ಹೋಗುತ್ತೆ. ಈ ಒಂದು ಜ್ಞಾನ, ನೀವು ಕೊಡ್ತಕ್ಕಂತ ಜ್ಞಾನ ಅಷ್ಟೊಂದು ಅಗಾಧವಾಗಿದೆ. ಯಾವುದೇ ಯೂನಿವರ್ಸಿಟಿಯಲ್ಲಿ ಈ ಜ್ಞಾನ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್.
ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದೀರಾ. ಈ ಜ್ಞಾನ ಎಲ್ರಿಗೂ ಹಂಚಿಕೆ ಆಗ್ಬೇಕಂದ್ರೆ ನಾವೆಲ್ಲರೂ ಹೋಗ್ಬಿಟ್ಟು ನೋಡದೇ ಇದ್ರೂ ಒಂದ್ ಲೈಕ್ ಆದ್ರೂ ಕೊಟ್ಟು ಬರ್ಬೇಕಂತ ನಾನು ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ಎಲ್ರಿಗೂ ಅನಂತವಾದ ಧನ್ಯವಾದಗಳು. ನೀವು ಆ ವಿಡಿಯೋನ ಎಲ್ರಿಗೂ ಇದನ್ನ ಖಂಡಿತ ಕೇಳ್ಬಿಟ್ಟು ನೀನ್ ನನ್ಗೆ ಫೋನ್ ಮಾಡು ಅಂತ ನೀವು ಪ್ರತಿಯೊಬ್ರು 10 ಜನಕ್ಕೆ ಫಾರ್ವರ್ಡ್ ಮಾಡ್ತಾ ಇದ್ರೆ ಆ ಜ್ಞಾನ ಅನ್ನೋದನ್ನ ಹಂಚಿಕೆ ಆಗ್ತಾ ಹೋಗುತ್ತೆ. ಓದ್ದೇ ಇದ್ರು ಲೈಕ್ ಕೊಡೋದು ಅಂತ ಅನ್ನೋದಕ್ಕಿಂತನೂ ಜ್ಞಾನ ಪಡ್ಕೊಳ್ಬೇಕು. ಜ್ಞಾನ ಇವತ್ತಿನ ಕ್ಲಾಸೇ ಜ್ಞಾನದ ಬಗ್ಗೆ. ಸೊ ನಾಲೆಡ್ಜ್ ಅನ್ನೋದು ಬಹಳ ಇಂಪಾರ್ಟೆಂಟು. ನೀವು ಯಾರ್ಯಾರಿಗೆ ಕಳಿಸ್ತೀರೋ ಅವ್ರಿಗೆ ಇದೊಂದು ಖಂಡಿತ ಕೇಳಿಸ್ಕೋ, ತುಂಬಾ ಚೆನ್ನಾಗಿದೆ, ನೀವು ಕೇಳಿಸ್ಕೊಂಡ್ಮೇಲೆ ನನ್ಗೆ ಫೋನ್ ಮಾಡು ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಬಂದ್ರೆ ಜನ ಅವಾಗ ಏನೋ ಇದೆ, ಹಾಗಾದ್ರೆ ಏನಿದೆ ಕೇಳಿಸ್ಕೊಳಕ್ಕೆ ಅಂತ ನೋಡ್ತಾರೆ. ಅದ್ ನೋಡೋದು ಕೂಡ, ಕೇಳಿಸ್ಕೊಳ್ಳೋದು ಕೂಡ, ಫಾರ್ವರ್ಡ್ ಮಾಡೋದು ಕೂಡ, ಲೈಕ್ಸ್ ಹಾಕೋದು ಕೂಡ ನಿಮ್ಮ ಕರ್ತವ್ಯ. ಅದು ಜನಕ್ಕೆ ಜ್ಞಾನ ಹಂಚಿಕೆಗೆ, ಜ್ಞಾನ ಪ್ರಸಾರಕ್ಕೆ ನಿಮ್ಮ ಒಂದು ಸಹಕಾರ ಅದು. ನಿಜ ಮೇಡಮ್. ಥ್ಯಾಂಕ್ ಯು ಸರ್. ಯಶೋಧ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಚೆನ್ನಾಗಿತ್ತು ಮೇಡಮ್ ಕ್ಲಾಸ್ ಧ್ಯಾನದ ಬಗ್ಗೆ ಹೇಳ್ಕೊಟ್ಟಿದ್ದು. ನಂದೇನ್ ಪ್ರಶ್ನೆ ಅಂದ್ರೆ, ನೀವು ಮಕ್ಕಳ ಬಗ್ಗೆ ಹೇಳಿದ್ರಲ್ವಾ ಮೇಡಮ್, ಮಕ್ಕಳಿಗೆ ಒತ್ತಡ ಹಾಕ್ಬೇಡಿ, ಅವ್ರಿಗೆ ಧ್ಯಾನ ಅಷ್ಟ ಪರಿಚಯಿಸ್ರಿ, ಅವರೆಲ್ಲ ಇದಾಗ್ತಾರ ಅಂತ ಹೇಳಿ ಅದ್ರ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ನಾವು ಮಕ್ಕಳನ್ನ ಈಗ ಸಮಾಜದಲ್ಲಿ ಒಂದ್ ಒಳ್ಳೆ ಇದಕ್ಕೆ ತರಬೇಕು, ಅವ್ರು ಒಳ್ಳೆಯವ್ರು ಆಗ್ಬೇಕು ಅಂತಂದ್ರೆ ಅವ್ರಿಗೆ ಯಾವ ರೀತಿ ನಾವು ಪೇರೆಂಟ್ಸ್ ಆಗಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅಂತ. ಇದಕ್ಕೆ ಮೇಡಮ್ ಇದೇ ಒಂದು ದೊಡ್ಡ ಸಬ್ಜೆಕ್ಟ್ ಇದು. ಪತ್ರಿ ಸರ್ ಅವರು ಆತ್ಮನ ಹೇಗೆ ಬೆಳೆಸ್ಕೊಂಡು ಹೋಗ್ಬೇಕು, ಪೇರೆಂಟ್ಸ್ ಕೆಲಸ ಏನು ಅನ್ನೋದು ಇರೋದು ಬೇರೆ ವಿಚಾರ. ಆದ್ರೆ ಇವತ್ತು ನೀವು ಇಲ್ಲಿ ಪ್ರಶ್ನೆ ಕೇಳಿದ್ದೀರಾ ಅಂತ ಅನ್ನೋದಕ್ಕೋಸ್ಕರವಾಗಿ ನಾ ಹೇಳಕ್ ಇಷ್ಟಪಡ್ತೀನಿ. ಬುದ್ಧ ಜ್ಞಾನೋದಯ ಪಡೆದ ಮೇಲೆ ಅವರು ಕೊಟ್ಟಂತ 3 ಸಂದೇಶದಲ್ಲಿ ಒಂದ್ ಸಂದೇಶ 2 ವರ್ಷದ ಮಕ್ಕಳಿಂದ ಧ್ಯಾನವನ್ನ ಪರಿಚಯಿಸಿ ಅಂತ ಹೇಳಿದ್ದಾನೆ ಬುದ್ಧ. ಒಂದು. ಇನ್ನೊಂದು, ಮಕ್ಕಳು ಹುಟ್ಟಿದ ಮೇಲೆ ಮೊದಲ 7 ವರ್ಷವರೆಗೂ ಪೂರ್ಣಾತ್ಮನ ಒಂದು ಮಾನಿಟರ್ ಮಾಡ್ತಾ ಇರ್ತಾನೆ. ಅಂದ್ರೆ ಪೂರ್ಣಾತ್ಮನ ಸಂಪರ್ಕ ಇರುತ್ತೆ. ನೆಕ್ಸ್ಟ್ 7ರಿಂದ 14 ವರ್ಷದವರೆಗೂ ಪೂರ್ಣಾತ್ಮನ ಸಂಪರ್ಕ ಹೋಗುತ್ತೆ. ಪೇರೆಂಟ್ಸ್ದೇ ಜವಾಬ್ದಾರಿ ಆಗುತ್ತೆ. ಹಂಗಾಗಿ ಸಂಸ್ಕಾರ, ಆಚಾರ, ವಿಚಾರ, ಆಹಾರ, ವಿಹಾರ ಪ್ರತಿಯೊಂದನ್ನು ಕೂಡ ರೀತಿ ನೀತಿಯಲ್ಲಿ ನಡ್ಕೊಳ್ಳೋದು, ಮಾತಾಡೋದು ಪ್ರತಿಯೊಂದನ್ನು ಕಲಿಸ್ಬೇಕಾಗಿರೋದು ಪೇರೆಂಟ್ಸು. ಸೊ ಪೇರೆಂಟ್ಸ್ ಏನ್ ಮಾಡ್ತಾರೆ, ಮಕ್ಕಳು ಅವಕ್ಕೇನ್ ತಿಳಿಯುತ್ತೆ ಅಂತ ಅವ್ರು ಆಡಿದ್ದ ಆಟನ ಒದ್ರು ಕೂಡ ಎಷ್ಟ್ ಚೆನ್ನಾಗ್ ಒದಿತಾನೆ, ಉಗಿದ್ರೆ ಎಷ್ಟ್ ಚೆನ್ನಾಗ್ ಉಗಿತಾನೆ ಅಂತ ಅದನ್ನೇ ನಾವು ಮಾಡ್ತಾ ಇರ್ತೀವಿ. ಹಾಗಾಗಿ ಈ ಮೊದಲ 7 ವರ್ಷ ನೀವು ಯಾವ ಒಂದು ಸಂಸ್ಕಾರವನ್ನ, ರೀತಿ ನೀತಿಯನ್ನ, ಧ್ಯಾನವನ್ನ ಆಗ್ಲಿಂದಾನೇ ನೀವು ಕಲ್ಸಿದ್ದೆ ಆದ್ರೆ ಮಕ್ಕಳು 7 ವರ್ಷದಿಂದ 14 ವರ್ಷದವರೆಗೂ ಸಾಮಾಜಿಕವಾಗಿ ಪರಿಚಯ ಆದಾಗ ಬೇರೆಯವ್ರನ್ನ ನೋಡಿ ಕಲಿಯೋದು, ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗೋ ಟೈಮಿಗೆ ಸರಿಯಾದ ರೀತಿ ಏನು ಜ್ಞಾನದ ಒಂದು ಬುನಾದಿ ಇದ್ರೆ ಆಗ 14ರಿಂದ 21 ಮಕ್ಕಳನ್ನ ಮಾನಿಟರ್ ಮಾಡೋದು ಬಹಳ ಸುಲಭ. ಮಕ್ಕಳು ಹೋದ್ ದಾರಿನಲ್ಲಿ ಬಿಟ್ಬಿಟ್ಟು ನಿಮ್ಗೆ ಟಿವಿ ಸೀರಿಯಲ್ ನೋಡ್ಬೇಕು, ನಿಮ್ಗೆಲ್ಲೋ ಹೋಗ್ಬೇಕು ಅಂತ ಮಕ್ಕಳನ್ನ ಟ್ಯೂಷನ್ ಸೇರಿಸ್ಬಿಡೋದು, ಮಕ್ಳಿಗೆ ಏನ್ ಮಾಡಿದ್ರು ಕೇಳಲ್ಲ, ಆಮೇಲಿಂದ ಅವ್ರು ತಪ್ಪು ಮಾಡಿದಾಗ ನೀವ್ ಮಾಡಿದ ತಪ್ಪು ಅಂದ್ರೆ ನಂಗೆ ಸರಿಯಾದ ನನಗೆ ನೀ ಹೇಳಿದೀಯಾ ಅಂತ ಕೇಳಿರೋಂತ ಮಕ್ಳು ಕೂಡ ಇದ್ದಾರೆ. ಹಾಗಾಗಿ ಮೊದಲಿಂದಾನು ಸರಿಯಾದ ರೀತಿಲಿ ನೀವು ತಗೊಂಡು ಹೋದ್ರೆ ಮಾತ್ರನೇ ಸರಿ ಹೋಗುವಂತಹದ್ದು. ಹಾಗಾಗಿ ಪ್ರತಿ ಮಕ್ಕಳಿಗೆ ಅವ್ರಿಗೆ ಧ್ಯಾನ ಕಲ್ಸ್ಬಿಟ್ರೆ ಅವ್ರು ತಾನು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಯಾವ್ದು ವಿದ್ಯಾಭ್ಯಾಸ ಮಾಡ್ಬೇಕು, ಯಾವ್ದಕ್ಕೆ ಸ್ಕೋಪ್ ಇದೆ, ಅದಕ್ಕೆ ಎಲ್ಲೆಲ್ಲಿದೆ ಪ್ರತಿಯೊಂದು ಮಾಹಿತಿನೂ ಮಕ್ಕಳೇ ತಿಳ್ಕೊಂಡು ನಿಮ್ಗೆ ಮಾಹಿತಿ ಕೊಡುವಂತ ಹಂತಕ್ಕೆ ರೆಡಿ ಆಗ್ತಾರೆ. ಅದರಿಂದ ನೀವು ಮೊದಲ 7 ವರ್ಷ, ಮುಂದಿನ 7 ವರ್ಷ ಅಂದ್ರೆ 14 ವರ್ಷದವರೆಗೂ ನಿಮ್ ಮಕ್ಕಳನ್ನ ಯಾವ ರೀತಿಯಲ್ಲಿ ಬೆಳೆಸ್ತೀರಾ, ಯಾವ ಸಂಸ್ಕಾರವನ್ನು ಕೊಡ್ತೀರಾ ಅನ್ನೋದು ಬಹಳ ಮುಖ್ಯ. ಅದು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮನೋರಮ ಮೇಡಮ್, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ನಾವು ಈ ಸಾರಿ ಪ್ರತ್ಯಕ್ಷ ನೇರವಾಗಿ ಕಾರ್ಯಕ್ರಮ ರಾಯಚೂರಲ್ಲಿ ಮಾಡ್ತಾ ಇದ್ದೀವಿ. ರಾಯಚೂರಲ್ಲಿ ಕೇಳಿಸ್ಕೊಂಡೆ ನಿನ್ನೆ. ಅದೇ ಮೇಡಮ್, ರಾಯಚೂರಲ್ಲಿ ಅದ್ರ ಬಗ್ಗೆ ಸ್ವಲ್ಪ 2 ಮಾತುಗಳು ತಾವು ಹೇಳಿ. ಯಾರು ತಾವು? ನಾನಾ? ಸಮಗ್ರ ಸ್ವಾಸ್ಥ್ಯ ಬಗ್ಗೆ ಅದರ ಪ್ರಾಮುಖ್ಯತೆ ಅಷ್ಟೇ. ಇಲ್ಲಿ ನಾನ್ ನೋಡ್ತಾ ಇದ್ದಾಗೆ ಕಾರ್ಯಕ್ರಮಗಳನ್ನ ನಾನು ಜಾಯಿನ್ ಆಗ್ತಾ ಇರ್ತೀನಿ, ಬೇರೆ ಕಾರ್ಯಕ್ರಮಗಳಿಂದ ಇದ್ದಾಗ. ಸಮಗ್ರ ಸ್ವಾಸ್ಥ್ಯ, ಯಾಕಂದ್ರೆ ಯಾವುದೇ ನಾವು ಚಾನೆಲ್ಗೆ ಹೋದಾಗ ಧ್ಯಾನ ಮಾತ್ರ ಅಂತ ಅನ್ನೋದಲ್ದೆ ಧ್ಯಾನನೂ ಸೇರಿದಂತೆ ಧ್ಯಾನದ ಜೊತೆಗೆ ನೇಚುರೋಪತಿ ಇರುತ್ತೆ, ಯೋಗ ಇರುತ್ತೆ, ಆಮೇಲೆ ಅಕ್ಯುಪ್ರೆಷರ್ ಇರುತ್ತೆ, ಸ್ವಮೂತ್ರ ಚಿಕಿತ್ಸೆ ಇರುತ್ತೆ, ಮುದ್ರೆಗಳಿರುತ್ತೆ. ಹಾಗಾಗಿ ಒಂದಲ್ದಿದ್ರೆ ಇನ್ನೊಂದಲ್ದಿದ್ರೆ ಮತ್ತೊಂದ್ರಲ್ಲಿ ನಾವು ಪರಿಹಾರವನ್ನ ಪಡ್ಕೊಂಡು ದೇಹವನ್ನ ಸ್ಥಿರವಾಗಿ ಸ್ವಾಸ್ಥ್ಯವಾಗಿ ಕಾಪಾಡಿಕೊಂಡು ನಾವು ಧ್ಯಾನ ಸಾಧನೆಗೆ ಬೇಕಿರೋ ತರಹದ ಸದೃಢವಾದ ದೇಹವನ್ನ ತಯಾರು ಮಾಡ್ಕೊಳ್ಳೋಕೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಹಾವತಾರ್ ಫೌಂಡೇಶನ್ ಮಾಡ್ತಾ ಇದ್ದಾರೆ.
ದಯವಿಟ್ಟು ಪಾಲ್ಗೊಳ್ಳಿ. ನೀವು ನೋಡಿ, ನೀವು ಬೇರೆಯವ್ರಿಗೂ ವಿಡಿಯೋಗಳನ್ನ ಕಳಿಸಿ. ಈ ಒಂದು ರಾಯಚೂರಲ್ಲಿ ಫಸ್ಟ್ ಟೈಮ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅದಕ್ಕೂ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಬೇಕು. ಬೆಂಗಳೂರಿನಲ್ಲಿ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರೋ ಅವರೆಲ್ಲರೂ ಇಂಥದ್ದೊಂದು ಕಾರ್ಯಕ್ರಮ ನಾನು ಭಾಗವಹಿಸಿದೀನಿ, ಚೆನ್ನಾಗಿರುತ್ತೆ, ನೀವು ಭಾಗವಹಿಸಿದ ನಿಮ್ಮ ರಾಯಚೂರಿನಲ್ಲಿರೋ ಪರಿಚಯ ಸ್ನೇಹಿತರಿಗೆ ಸಂಬಂಧಿಕರಿಗೆಲ್ಲ ಮಾಹಿತಿ ಕೊಟ್ಟು ಅದ್ರಲ್ಲಿ ಭಾಗವಹಿಸಕ್ಕೆ ಇಂಥ ಒಂದು ಬಹಳ ಮಹತ್ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ, ಅದರ ಲಾಭವನ್ನ ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ತುಂಬಾ ಒಳ್ಳೆ ಕಾರ್ಯಕ್ರಮ ಮಹಾವತಾರ ಫೌಂಡೇಶನ್ ಇಂದ ಮೂಡಿ ಬರ್ತಾ ಇದೆ. ದಯವಿಟ್ಟು ಎಲ್ರೂ ಅದ್ರದ್ದು ಲಾಭವನ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆಲ್ಕಮ್ ಸರ್. ಮೇಡಮ್, ಇನ್ನೊಂದು ಬರ್ಮಾ ಥೆರಪಿ ಬಗ್ಗೆ ತಮ್ಮ ಒಂದು ಅನುಭವ ಹೇಳ್ಬೋದಾ? ಬರ್ಮಾ ಥೆರಪಿ ಹೇಗೆ? ಬರ್ಮಾ ಥೆರಪಿದು ನಂದು ಸ್ವಲ್ಪ ಬೇರೆ ತರ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಇದ್ದಿದ್ದು ಹೆಲ್ಪ್ ಆಗಿದೆ ನನಗೆ ಬರ್ಮಾ ಥೆರಪಿ ತಗೊಂಡು. ಬಟ್ ಫ್ರೋಸನ್ ಶೋಲ್ಡರ್ದು ಆಗಿಲ್ಲ. ನಾವು ಧ್ಯಾನ ಮಾಡ್ತಾ ಇದ್ದೀನಿ, ಥಾಟ್ಸ್ ಕೊಟ್ಕೋತಾ ಇದ್ದೀನಿ, ಫುಡ್ ಅಲ್ಲೂ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ತಾ ಇದೀವಿ. ಹಾಗಾಗಿ ಅದು ಏಜ್ಗೆ ರಿಲೇಟೆಡ್ ಆಗಿ ಆಗೋದ್ರಿಂದ ಮತ್ತೆ ಡಯಾಬಿಟಿಸ್ ಇರೋದ್ರಿಂದ ನಮ್ಮ ತಂದೆಯವ್ರ ಕೊಡುಗೆ ಪಾಪ ಅದು. ಹಾಗಾಗಿ ಅದ್ರ ಇರೋದ್ರಿಂದ ಡಾಕ್ಟರ್ಸ್ ಹೇಳೋದೇನು ಅಂದ್ರೆ ಈ ಮಸಲ್ಸ್ ಎಲ್ಲ ಹಾರ್ಡ್ ಆಗೋದು ಬಿಕಾಸ್ ಆಫ್ ಡಯಾಬಿಟಿಸ್ ಅಂತ. ಸೊ ಅದರಿಂದ ಅದ್ಯಾವ್ದು ನನಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ನನಗೇನು ತೊಂದರೆ ಮಾಡ್ತಾ ಇಲ್ಲ, ನಾ ಮಾಡೋ ಕೆಲ್ಸಗಳಿಗೇನು ತೊಂದರೆ ಮಾಡ್ತಿಲ್ಲ. ರಮಣ ಮಹರ್ಷಿಗಳ ಅವ್ರ ತೋಳಲ್ಲಿ ಕ್ಯಾನ್ಸರ್ ಆಗಿದೆ, ಸಾರ್ಕೋಮಾ ಆಗಿದ್ದಾಗ್ಲೇನೆ ಅವ್ರು ಅದ್ರ ಬಗ್ಗೆ ಕೇರ್ ಮಾಡ್ಲಿಲ್ಲ ಅಂತ ಓದಿ ತಿಳ್ಕೊಂಡ್ಮೇಲೆ ಇದು ಯಾವ್ದಕ್ಕೂ ತುಂಬಾ ಇಂಪಾರ್ಟೆನ್ಸ್ ಅಂತ ಕೊಡದೇ ಇದ್ರು ಕೂಡ ಒಟ್ಟಲ್ಲಿ ಎನರ್ಜಿ ಅನ್ನೋದು ಎಷ್ಟು ತರಹ ಎನರ್ಜಿಗಳಿದೆ ಅನ್ನೋದನ್ನ ನಿಮ್ಮ ಮಹಾವತಾರ್ ಫೌಂಡೇಶನ್ ಮೂಲಕ ಪರಿಚಯ ಮಾಡ್ತಾ ಇದ್ದೀರಾ. ಅದರಲ್ಲಿ ಬರ್ಮಾ ಥೆರಪಿ ಕೂಡ ಒಂದು. ಇದೆಲ್ಲ ಬಹಳ ಪೌರಾತನ ಒಂದು ವಿದ್ಯೆ ಇದು. ಇದೆಲ್ಲ ಕಲ್ತ್ಕೊಂಡ್ ಮಾಡೋದು ತುಂಬಾ ಕಷ್ಟ ಇದೆ. ಆದ್ರೂ ಎಲ್ಲಾನು ಸೇರದಂಗೆ ಧ್ಯಾನದಲ್ಲಿ ಸರಿ ಹೋಗುತ್ತೆ ಅಂತ ಪತ್ರಿ ಸರ್ ಕಾನ್ಸೆಪ್ಟ್. ನೀವ್ ಏನೇನ್ ಮಾಡ್ತಿರೋ ಎಲ್ಲ ಫೈನಲ್ ಆಗಿ ಎನರ್ಜಿ ಆಗಿ ಮೆಡಿಸಿನ್ ಆಗಿ ಏನ್ ಕೆಲಸ ಮಾಡುತ್ತೋ ಅದು ಧ್ಯಾನದಿಂದಾನೇ ಬರುತ್ತೆ ಅಂತ. ಆದ್ರೆ ಅದಕ್ಕೆ ಪೂರಕವಾಗಿ ಬೇರೆ ಒಂದು ಸೆಲ್ಫ್ ಹೆಲ್ಪ್ ತರ ನಾವು ಖಂಡಿತ ಹಲವಾರು ನೀವು ತೋರಿಸುವಂತ, ನೀವು ತಿಳಿಸ್ಕೊಡುವಂತ ಜ್ಞಾನವನ್ನ ಬಳಸಿ ನಮ್ಮ ಆರೋಗ್ಯಕ್ಕೆ, ನಾವು ಆನಂದಕ್ಕೆ, ಎಂಜಾಯ್ ಮಾಡಕ್ಕೆ ಬಳಸ್ಕೋಬಹುದು ಅನ್ನೋದು ಖಂಡಿತ. ಅದರಲ್ಲಿ ಹೇಳಕ್ ಎರಡು ಮಾತಿಲ್ಲ ಸರ್. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ. ಮನೋರಮಾ ಮೇಡಮ್ ಅಂತಂದ್ರೆ ನಾವೆಲ್ಲರೂ ತುದಿಗಾಲಲ್ಲಿ ನಿಂತಿರ್ತೀವಿ. ನಿಮ್ಮ ಮಾತುಗಳನ್ನ ಕೇಳೋದು ಅಂತ ಅಂದ್ರೆ ಒಂದು ಆನಂದ. ಅದ್ರಲ್ಲೂ ಎಲ್ಲ ಕೇಳಾದ್ಮೇಲೆ ಏನಾದ್ರೂ ಮಾತಾಡ್ಲಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಮನಸ್ಸಿನಲ್ಲಿ ಕೊರಿತಾ ಇರುತ್ತೆ. ಈಗ ನನಗೆ ಸಿಕ್ಕಂತಹ ಅವಕಾಶ, ನಾನ್ ಮಾತಾಡ್ಬಿಡ್ತೀನಿ. ಜಾಸ್ತಿ ಮಾತಾಡ್ಸಲ್ಲ ಮೇಡಮ್ನ, ಈಗಾಗ್ಲೇ ತುಂಬಾ ಮಾಸ್ಟರ್ಸ್ ಮಾತಾಡಿದ್ದಾರೆ. ಮೇಡಮ್, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಜ್ಞಾನೋದಯ ಅನ್ನೋದು ಆಗ್ತಾ ಇರುತ್ತೆ. ಈಗ ನಾನು ಮಹಾವತಾರ್ ಫೌಂಡೇಶನ್ ಅಂತ ಜಾಯ್ನ್ ಆದಾಗ ನೆಗ್ಲಿಜೆನ್ಸಿಯಿಂದ ಜಾಯ್ನ್ ಆಗ್ತಾ ಇದ್ದೆ, ಸರಿಯಾಗಿ ಕೇಳ್ತಾ ಇರ್ಲಿಲ್ಲ. ಹೆಂಗೋ ಆನ್ ಮಾಡ್ಕೊಂಡು ನಿದ್ರೆ ಮಾಡ್ಕೊಂಡು ಕಂಬಳಿ ಹೊಚ್ಕೊಂಡು ಕೇಳ್ತಾ ಇದ್ದಂಗೆ ಹಿಂಗೆ ಮಾಡ್ತಾ ಬಂದಾಗ ನನಗೆ ಜ್ಞಾನೋದಯ ಆಗಿದ್ದು ಏನು ಅಂತಂದ್ರೆ, ನಿಮ್ಮ ಕ್ಲಾಸ್ನ ನಾನು ಅಟೆಂಡ್ ಮಾಡಿದಾಗ ಎಷ್ಟು ಚೆನ್ನಾಗಿ ಅಶರೀರವಾಣಿ ಅಂತೆ ನುಡಿಮುತ್ತುಗಳು ನಿಮ್ದು ಬರ್ತಾ ಇತ್ತು. ಅವಾಗ್ಲೇ ನಾನು ಅವತ್ತಿಂದ ಸ್ಟಾರ್ಟ್ ಮಾಡಿ ಇಲ್ಲಿಯವರೆಗೂ ಕೂಡ ಒಂದು ದಿನ ತಪ್ಪದೆ ಕ್ಲಾಸ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡೋದು, ಪ್ರತಿನಿತ್ಯ ಮಾಡೋ ಅಂತದ್ದು ಆಗಿದೆ. ಈ ಜ್ಞಾನೋದಯ ಅಂತ ಒಂದು ಸ್ಪೀಚ್ ಬಂದಾಗ ನನಗೆ ಇದನ್ನ ಹೇಳೋದಕ್ಕೆ ಇಷ್ಟ ಆಯ್ತು. ಹಾಗಾಗಿ ಮೇಡಮ್, ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಈ ಜ್ಞಾನೋದಯ ಅನ್ನೋದು ನಮಗೆ ಯಾವ ಹೊತ್ತಿಗೆ ಯಾವ ಜ್ಞಾನ ಬೇಕು, ಯಾವ ಅನುಭವ ಬೇಕು ಅನ್ನೋದನ್ನ ಆತ್ಮ ಅರಿವಿನಿಂದ ಕಾಯ್ತಾ ಇರುತ್ತೆ. ನನಗೆ ಈ ಜ್ಞಾನ ಬೇಕು ಅಂತ, ಈ ಅನುಭವ ಬೇಕು ಅಂತ. ನಾವು ಅದರ ಎಚ್ಚರ ಸ್ಥಿತಿಯಲ್ಲಿ ಅಥವಾ ಸುಪ್ತ ಸ್ಥಿತಿಯಲ್ಲಿ ನಾವು ಅದನ್ನ ಬಳಸಿ ಅದನ್ನ ಸ್ವೀಕಾರ ಮಾಡ್ಕೊಂಡ್ರೆ ಅದು ಒಂದು ಜ್ಞಾನೋದಯದ ಒಂದು ಹಂತ. ಹಂಗಾಗಿ ಎಷ್ಟು 10 ಮೆಟ್ಲಿದ್ರೆ 1 ಮೆಟ್ಲು 10 ಆಯ್ತು, ಈಗ 2ನೇ ಮೆಟ್ಲಿಗೆ ರೆಡಿ ಆಗ್ಬೇಕು, 3ನೇ ಮೆಟ್ಲಿಗೆ ರೆಡಿ ಆಗ್ಬೇಕು ಅಂತ ಜೀವನದಲ್ಲಿ ಪ್ರತಿ ಹಂತದಲ್ಲಿ ಒಂದೊಂದು ಸಣ್ಣ ಬದಲಾವಣೆ, ಸಣ್ಣ ಪರಿವರ್ತನೆ ಕೂಡ ಎನ್ಲೈಟನ್ಮೆಂಟ್ ಆಗ್ತಾ ಇದೀವಿ ಅನ್ನೋ ಒಂದು ಕಾನ್ಸೆಪ್ಟ್, ಪರಿಕಲ್ಪನೆಯನ್ನ ನಾವ್ ಇಟ್ಕೋಬೇಕು. ನಾವು ಅಜ್ಞಾನಿ ಅಂತ ತಿಳ್ಕೊಂಡ್ಬಿಟ್ರೆ ಹಾಗಾದ್ರೆ ಅಜ್ಞಾನದ ಸ್ಥಿತಿಯನ್ನು ಹೋಗಿಸ್ಕೊಡಕ್ಕೆ ಯಾವ ಜ್ಞಾನ ಪಡ್ಕೋಬೇಕು ಅಂದ್ರೆ ಎನ್ಲೈಟನ್ಮೆಂಟ್ ಬಿಫೋರ್ ಎನ್ಲೈಟನ್ಮೆಂಟ್ ಅಂತ ಪತ್ರಿ ಸರ್ ಹೇಳಿದ್ದಾರೆ. ಪತ್ರಿ ಸರ್ ಅವ್ರ ಕಾನ್ಸೆಪ್ಟ್ಗಳು ನಿಮ್ಗೆ ಯಾವ ಗ್ರಂಥ ಹುಡುಕಿದ್ರು ಸಿಕ್ಕಲ್ಲ. ಅದು ಅನುಭವ ಜ್ಞಾನ, ಅರ್ಥ ಮಾಡಿಸೋ ಜ್ಞಾನ, ಸಿಂಪಲ್ ಆಗಿರುತ್ತೆ. ಹಾಗಾಗಿ ನೀವೇನ್ ಜ್ಞಾನೋದಯ ಆಯ್ತು ಅಂತ ಹೇಳ್ತೀರ, ಖಂಡಿತ ಆಯ್ತು, ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಆಗ್ತಾನೆ ಇರುತ್ತೆ ಒಂದು ಬದಲಾವಣೆ, ಪರಿವರ್ತನೆ ಅನ್ನೋದು. ಅದ್ರ ಮುಂದಿನ ಮೆಟ್ಲಿಗೆ ನಾವು ಹೋಗೋ ಪ್ರಯತ್ನ ನಮ್ಮದಾಗಿರ್ಬೇಕಷ್ಟೆ. ಸರ್ ಎಲ್ಲ ಆಯ್ತು ಅನ್ಸುತ್ತೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಮೇಡಮ್.
ಧನ್ಯವಾದಗಳು ಸರ್. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಇವತ್ತಿನ ವೆಲ್ಕಮ್ ಉಪನ್ಯಾಸ. ವೆಲ್ಕಮ್.